ನಮ್ಗೆ ಯಾವ ಫ್ರೀ ಬೇಡ, ನಮ್ಮ ದೇಶ ಉಳಿಬೇಕು, ನಮ್ಮ ಮಕ್ಕಳು ಉಳಿಬೇಕು. ಬಿಜೆಪಿನೇ ಗೆಲ್ಲುತ್ತೆ ಅಂತ. ಮೋದಿ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಜೋಶಿ, ಜೋಶಿ ಅಂದ್ರೆ ಮೋದಿ. ಪೊಲಿಟಿಕಲ್ 360ಯ MP ಅಖಾಡ ವಿದ್ಯಾಕಾಶಿಯಾದಂಥ ಧಾರವಾಡ ಕ್ಷೇತ್ರಕ್ಕೆ ಬಂದಿದೆ. ಹೆಂಗ್ ನಡೀತಾ ಇದೆ ಎಲೆಕ್ಷನ್ ಕಾವು? ಪ್ರಹ್ಲಾದ್ ಜೋಶಿ ಅವರು ಈಗ ಆಲ್ಮೋಸ್ಟ್ ಎಲ್ಲ ಹುಬ್ಬಳ್ಳಿ ಧಾರವಾಡದಾಗ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡ್ಯಾರ ಸರ್. ಭಾರತೀಯ ಜನತಾ ಪಾರ್ಟಿ ಏಕಮೇವ ಆಯ್ಕೆ ಪ್ರಹ್ಲಾದ್ ಜೋಶಿ ಅವರೇ ಮತ್ತೊಮ್ಮೆ. ಜೋಶಿ ಅವರೇ ಬರೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾವಾಗೂ ಕಾಂಗ್ರೆಸ್ ಇದೆ, ನಮ್ಮ ಧಾರವಾಡದಲ್ಲೂ ಕಾಂಗ್ರೆಸ್. ಬಿಜೆಪಿನೇ ಬರ್ಬೋದು ಅಂತ ಅನಿಸ್ತಾ ಇದೆ. ಪಕ್ಷಾತೀತವಾಗಿ ಒಂದೇ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಜನ. ಅವರ ಒಂದು ವರ್ಕ್ ನಿಷ್ಠೆ ನೋಡಿ ವೋಟ್ ಹಾಕ್ತಾರೆ. ನಾವು ಹಿಂದುತ್ವ ನೋಡ್ಬೇಕಂದ್ರೆ ಬಿಜೆಪಿಗೆ ವೋಟ್ ಹಾಕಬೇಕು. ಪ್ರಹ್ಲಾದ್ ಜೋಶಿ ಅವರು ಗೆಲ್ತಾರೆ ಈ ಸಲ ಕಾಂಗ್ರೆಸ್. ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೊಂಡಿಯಾಗಿ ಕೆಲಸ ಮಾಡುವಂಥ ಈ ಕರ್ನಾಟಕದಾಗ ಏಕಮೇವ ನಾಯಕ ಅಂತಂದ್ರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು. ಗ್ಯಾರಂಟಿ ಕೊಟ್ಟಿದಾರಲ್ಲ ಕಾಂಗ್ರೆಸ್. ಹಿಂಗೆ ಯಾರೇನ್ರಿ ನಮ್ಮ ತೊಗೊಂಡು ಅವ್ರು ನಮಗೆ ಹಾಕಾಕತ್ತಾರಲ್ರಿ ಅವರು. ಕಾಂಗ್ರೆಸ್ ಬರಲಿದೆ, ಪ್ರಗತಿ ತರಲಿದೆ. ಪ್ರಹ್ಲಾದ್ ಜೋಶಿ ಅವರು ಪ್ರಚಂಡ ಬಹುಮತದಿಂದ ಆರಿಸಿ ಮೋದಿ ಅವರು ಪ್ರಧಾನಮಂತ್ರಿ ಮಾಡ್ತಾರೆ. ದೇಶಾದ್ಯಂತ ಲೋಕಸಭಾ ಚುನಾವಣೆ ರಂಗೇರ್ತಾ ಇದ್ದು ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಮುಕ್ತಾಯವಾಗಿ ಎರಡನೇ ಹಂತಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ. ನಾವಿವತ್ತು ಉತ್ತರ ಕರ್ನಾಟಕದ ಕೇಂದ್ರ ಸ್ಥಾನವಾದಂಥ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 4 ಬಾರಿ ಸಂಸದರಾಗಿ ಆಯ್ಕೆ ಆಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಕಾಂಗ್ರೆಸ್ 4 ಬಾರಿಯೂ ಬೇರೆ ಬೇರೆ ಅಭ್ಯರ್ಥಿಗಳನ್ನು ಹಾಕಿ ಈ ಬಾರಿಯೂ ಹೊಸ ಮುಖಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗಾದರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರನ ಮನದಾಳದ ಮಾತುಗಳು ಏನಿದೆ, ಈ ಬಗ್ಗೆ ಮಾತನಾಡಿಸೋದಕ್ಕೆ ಪೊಲಿಟಿಕಲ್ 360ಯ MP ಅಖಾಡ ಇವತ್ತು ಧಾರವಾಡ ಕ್ಷೇತ್ರಕ್ಕೆ ಬಂದಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 4 ಬಾರಿ ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಅವರು ಕೇಂದ್ರ ಸಚಿವರು ಆಗಿದ್ದಾರೆ. ಕಳೆದ 4 ಬಾರಿಯೂ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿದ್ದು ಇದೀಗ ಹೊಸ ಮುಖಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರ ಈ ಬಾರಿ ಯಾರ ಪರ ಇದ್ದಾನೆ? ಧಾರವಾಡದ ಪೇಡ ಈ ಬಾರಿ ಯಾರ ಬಾಯಿಗೆ ಸಿಗುತ್ತೆ? ಬನ್ನಿ ಹಾಗಾದರೆ ಇಡೀ ಧಾರವಾಡ ಕ್ಷೇತ್ರಾದ್ಯಂತ MP ಅಖಾಡದ ಸರ್ವೆಯನ್ನು ಮಾಡೋಣ ಹಾಗೂ ಮತದಾರರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ನಾವಿವತ್ತು ಹುಬ್ಳಿಯ ಹೆಡ್ ಕ್ವಾರ್ಟರ್ ಆದಂಥ ಚೆನ್ನಮ್ಮ ಸರ್ಕಲ್ನಿದ್ದೀವಿ. ಇಲ್ಲಿಂದನೇ ಒಂದು ಸಮೀಕ್ಷೆಯನ್ನು ಆರಂಭ ಮಾಡೋಣ, ಗ್ರೌಂಡ್ ರಿಪೋರ್ಟನ್ನು ಆರಂಭ ಮಾಡೋಣ. ಮತದಾರರು ಯಾವ ಅಭಿಪ್ರಾಯವನ್ನು ಹೊಂದಿದ್ದಾರೆ, ಇಲ್ಲಿರುವ ಮತದಾರರು ಹಾಗೂ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೂ ಸಹ ನಾವು ಟ್ರಾವೆಲ್ ಮಾಡೋಣ, ಅಲ್ಲಿಯೂ ಸಹ ಅಭಿಪ್ರಾಯವನ್ನು ಸಂಗ್ರಹಿಸೋಣ. ಬನ್ನಿ. ಎಸ್, ನಾವೀಗ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಲ್ಲಿರುವ ಈದ್ಗಾ ಮೈದಾನ ಈಗ ಸದ್ಯಕ್ಕೆ ಪಾರ್ಕಿಂಗ್ ಲಾಟ್ ಆಗಿದೆ. ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ಸದಾನಂದ್ ಸರ್. ಸರ್, ಹೆಂಗಿದೆ ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾವು? ಸರ್, ಇಲ್ಲಿ ಎರಡೂ ಕಡೆ ಇದೆ ಸರ್, ಒಂದೇ ಕಡೆ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಧಾರವಾಡದಲ್ಲಿ 4 ಸಾರಿ ಸಂಸದರಾಗಿ ಪ್ರಹ್ಲಾದ್ ಜೋಶಿ ಅವರು ಆಯ್ಕೆಯಾಗಿದ್ದಾರೆ. ಈಗ 5ನೇ ಸಾರಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ? ಜೊತೆಗೆ ಕಾಂಗ್ರೆಸ್ ಅವರು ಹೊಸ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಯಾರಿಗೆ ಲಾಭ ಆಗ್ಬೋದು? ಸರ್, ಇದು ಪ್ರಹ್ಲಾದ್ ಜೋಶಿ ಅವ್ರಿಗೆ ಲಾಭ ಆಗುತ್ತೆ ಸರ್. ಅವ್ರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತೊಗೊಂಡಾರೆ ಸರ್. ಹುಬ್ಳಿಗೆ ಹೈಕೋರ್ಟು ಸಿಕ್ಕಾಪಟ್ಟಿ ಕೆಲಸ ಮಾಡಿದ್ದಾರೆ ಸರ್ ಅವರು. ಹಾಂ, ಪ್ರಹ್ಲಾದ್ ಜೋಶಿ ಅವರಿಗೆ ಬೆನಿಫಿಟ್ ಐತೆ ಸರ್ ಇದರಿಂದ. ಕೇಂದ್ರ ಸರ್ಕಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸಚಿವರಾಗಿದ್ದಾರೆ. ಅವರು ಸಚಿವರಾದ ಮೇಲೆ ಕ್ಷೇತ್ರಕ್ಕೆ ಲಾಭ ಜಾಸ್ತಿ ಆಗಿದೆಯಾ? ಹೌದು ಸರ್, ಅವ್ರು ಸಚಿವರಾಗಿಂದ ಕ್ಷೇತ್ರಕ್ಕೆ ಸಿಕ್ಕಾಪಟ್ಟಿ ಲಾಭ ಆಗಿದೆ ಸರ್. ನಾವು ಹುಬ್ಳಿ ಧಾರವಾಡಕ್ಕಿಂತ ಸಿಕ್ಕಾಪಟ್ಟಿ ಕ್ಷೇತ್ರಕ್ಕೆ ಲಾಭ ಆಗಿದೆ ಸರ್. ಎಲ್ಲ ರೀತಿಯಿಂದ ಲಾಭ ಆಗಿದೆ ಸರ್. ಹಾಂ, IIT ಸರ್, ಆಮೇಲೆ ರಿಂಗ್ ರೋಡು, ಹೈಕೋರ್ಟು, ಎನಿವನ್ ಸರ್, ಏರ್ಪೋರ್ಟು, ಎನಿವನ್ ಆಗಿದೆ ಸರ್. ರಿಪೋರ್ಟ್ ಆಗಿದೆ ಸರ್, ಇಲ್ಲಿ ಇಂಪ್ರೂವ್ ಆಗಿದೆ. ಈ ಬಾರಿ BJP ಅವರು ಮತ ಕೇಳ್ತಾ ಇರುವಂಥದ್ದು ದೇಶಕ್ಕೋಸ್ಕರ ಮತ ಕೊಡಿ, ದೇಶದ ರಕ್ಷಣೆಗೋಸ್ಕರ ಮತ ಕೊಡಿ ಅಂತ. ಆ ಥರದ ವಾತಾವರಣ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಇದೆಯಾ? ಸರ್, ಅವ್ರಿಗೆ ಮತ ಕೊಟ್ಟರು ದೇಶ ರಕ್ಷಣೆ ಮಾಡಬೇಕು, ಕೊಡದೇ ಇದ್ದರೂ ಮಾಡಲೇಬೇಕು ಸರ್. ರಕ್ಷಣೆ ಮಾಡೋಕ್ಕೆ ಹುಟ್ಟಿರೋದಿಲ್ಲ. ಅದನ್ನೇ ಕೊಡ್ರಿ ಅಂತ ಕೇಳಿದ್ರೆ ಹೆಂಗೆ ಸರ್? ರಕ್ಷಣೆ ಮಾಡಬೇಕು, ಮಾಡೋ ಸಲುವಾಗಿ ಅವ್ರನ್ನ ಆರಿಸ್ತಂದಿರ್ತೀವಲ್ರಿ ನಾವು. ಆದರೂ ರಕ್ಷಣೆ ಮಾಡಿದ್ದಾರೆ, ಮಾಡಬೇಕು ಸರ್ ಅವ್ರಿನ್ನೂ. ಹಾಂ, ಎಸ್. ಕೊನೆಯದಾಗಿ ಈ ಬಾರಿ ಚುನಾವಣೆಯಲ್ಲಿ ಯಾರು ನಿಮ್ಮ ಅನಿಸಿಕೆ ಪ್ರಕಾರ ಈ ಕ್ಷೇತ್ರದಲ್ಲಿ ಗೆಲ್ಬೋದು? ಸರ್, ಪ್ರಹ್ಲಾದ್ ಜೋಶಿ ಅವ್ರು ಗೆದ್ದಿಬೋದು ಸರ್, ಗೆಲ್ಬೋದು ಸರ್. ಮೋಸ್ಟ್ ವೆಲ್ಕಮ್ ಸರ್. ಸರ್, ತಮ್ಮ ಹೆಸರು? ಸರ್, ಮಂಜುನಾಥ್ ಸರ್. ಹೆಂಗಿದೆ ಸರ್ ಲೋಕಸಭಾ ಎಲೆಕ್ಷನ್ ವಾರ್ ಫೈಟ್? ಇವಾಗ ಇದೇ ನಮ್ಮ ಅಣ್ಣವರು ಬ್ರದರ್ ಹೇಳಿದಾರಲ್ಲ, ಅದೇ ಥರನ ಸರ್. ಹೆಂಗೆ ಇವಾಗ ಪ್ರಹ್ಲಾದ್ ಜೋಶಿದವರು ಹೇಳಿದಾರಲ್ಲ, ಒಂದು ಸೈಡ್ ಗ್ಯಾರಂಟಿ ಬರ್ತಾರೆ ಅನ್ನೋದು ನಮ್ಗೆ 99% 4 ಸಾರಿ ಗೆದ್ದಿದ್ದಾರೆ ಸರ್.
4 ಸರ ಇಲ್ಲ ಸರ್, ಇವಾಗ ಕೂಡ ಅವರೇ ಬರ್ತಾರೆ ಅನ್ನೋದು ನಮ್ಗೆ ಕನ್ಫರ್ಮೇಷನ್ ಇದೆ ಸರ್. ಕಾಂಗ್ರೆಸ್ ಸರ್ಕಾರ ಇವಾಗ ಎಲ್ಲ ಮೇಳವರಿಗೆ ಇವೆಲ್ಲ ಸರ್ಕಾರದ ಬಸ್ಗೆ ಫ್ರೀಯಾಗಿ ಅವರು ಕಾಂಗ್ರೆಸ್ ಸರ್ಕಾರ ಬರ್ತೈತೆ ಅಂತ ಅನ್ನೋದು ಗ್ಯಾರಂಟಿ ಏನಿದ್ದಾರಲ್ಲ ಸರ್, ಡೌಟ್ ಸರ್. ಇವಾಗೆಲ್ಲ ನಮ್ಮ ಟ್ಯಾಕ್ಸಿ ಡ್ರೈವರ್ಗೆ ತುಂಬ ಕಷ್ಟ ಆಗಿದೆ ಸರ್, ತುಂಬ ಕಷ್ಟ ಇದೆ. ಇವೆಲ್ಲ ಇವಾಗೆಲ್ಲ ಫ್ರೀ ಎಲ್ಲ ಮಾಡಿದಾರಲ್ಲ, ಬಸ್ ಎಲ್ಲ ಫ್ರೀ ಮಾಡಿದ್ರು, ಮೇಳವರಿಗೆ 2000 ಹಾಕಿದ್ದಾರೆ. ಟ್ಯಾಕ್ಸಿ ಕಂಪಲ್ಸರಿ ಡ್ರೈವರ್ ಒಳಗೆ ಆಲ್ಮೋಸ್ಟ್ ಆಲ್ 99 ಏನಿದೆಯಲ್ಲ ಲಾಸ್ ಇದೆ ನಮಗೆಲ್ಲ. ವಾರಲ್ಲೇ ಒಂದು ಬಾಡಿಗೆ ಹೊಡಿತೀವಿ. ಜೋಶಿ ಅವ್ರ ಕೆಲಸದ ಬಗ್ಗೆ ಏನು ಹೇಳ್ತೀರಾ? ವರ್ಕ್ ಅವರು ಚೆನ್ನಾಗಿ ಮಾಡ್ತಾರೆ ಸರ್, ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವರ್ಕ್ ಬಗ್ಗೆ ನಾವೇನು ಅಭ್ಯಂತರ ಏನಿಲ್ಲ ನಮಗೆ, ವರ್ಕ್ ಮಾತ್ರ ಒಳ್ಳೆ ವರ್ಕ್. ಗೆಲ್ಬೋದು ಅಂತೀರಾ? ಒಂದು ಸೈಡ್ ಬರ್ತಾರೆ ಸರ್, ಒಂದು ಸೈಡ್ ಓಕೆ. ಸರ್ ತಮ್ಮ ಹೆಸರು? ಹನುಮಂತ ಖೋಡೆ. ಹೇಳಿ ಅಷ್ಟೇ ಹೇಳ ಮಾಡ್ರಿ. BJP ಸರ್ಕಾರ BJP ಸರ್ಕಾರ ಬರುದು ಹೌದಾ? ಅಷ್ಟೇ. ಅಷ್ಟೊಂದು ಕಾನ್ಫಿಡೆಂಟ್? ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿನ ಬಿಜೆಪಿ ಗ್ಯಾರಂಟಿ? BJPನ BJP. ಎಸ್, ಇಲ್ಲಿ ಮತ್ತೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಗಿದೆ ಲೋಕಸಭಾ ಎಲೆಕ್ಷನ್ ವಾತಾವರಣ? ತಗೊಂಡು BJP 100% ಇದೆ. ಹೌದಾ? ಹೆಂಗೆ, ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ಮೋದಿ ಆಧಾರದ ಮ್ಯಾಗ ಮತ್ತೆ ಬೇರೆದೇನಿದೆ, ಮೋದಿ ನೋಡಿ ಓಟ್ ಕೊಡೋದು. ಇಲ್ಲಿ ಜೋಶಿ ಅವ್ರ ಕೆಲಸ ಹೇಗಿದೆ ಸರ್? ಅಡ್ಡಿಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಕೇಂದ್ರದಲ್ಲಿ ಸಚಿವರಾಗಿದ್ರು, ಅದು ಕ್ಷೇತ್ರಕ್ಕೆ ಏನಾರ ಲಾಭ ಆಗಿದೆಯಾ? ಆಗಿದೆ ಅಲ್ರಿ, ಮತ್ತು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಲ್ಲ, ನೋಡ್ತೀರಿ ನಾವು. ರಿಂಗ್ ರೋಡು, ಏರ್ಪೋರ್ಟ್ ಎಲ್ಲ ಆಗಿದೆ, ಐತೆ, ಚೆನ್ನಾಗೈತೆ ರಿಪೋರ್ಟ್. ಗೆಲ್ತಾರೆ. ನಿಮ್ಮ ಹೆಸರು? ಇರ್ಕಲ್ ಅಂತ, ಇರ್ಕಲ್. ಥ್ಯಾಂಕ್ ಯು ಸರ್. ಎಸ್, ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿದ್ರು, ಅವರೆಲ್ಲರೂ ಸಹ ಬಹುತೇಕ ಒನ್ ಸೈಡೆಡ್ ಆಗಿ BJP ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋಣ, ಅಲ್ಲಿರುವಂಥ ಸಾರ್ವಜನಿಕರನ್ನ ಮಾತಾಡ್ಸೋಣ, ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಬಿಸಿಲು ಜಾಸ್ತಿ ಆಗ್ತದೆ, ಹುಬ್ಬಳ್ಳಿಯಲ್ಲಿ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡೋಣ. ಅಮ್ಮ ನಮಸ್ಕಾರ, ಏನು ನಿಮ್ಮ ಹೆಸರು? ಪಾರ್ವತಿ ರೀ. ಹೆಂಗಿದೆ ಎಲೆಕ್ಷನ್ನು? ಎಲೆಕ್ಷನ್ ಚಲೋನ ಐತಲ್ರಿ. ಯಾರು ಬರ್ಬೋದು ಸರಿ? ಯಾರು ಮೋದಿ ಬರ್ಬೋದು ಅಂತ ನಾವು ಅಂತೇವ್ರಿಪ್ಪ. ಮೋದಿ ಎದಕ್ಕೆ? ಎದಕ್ಕಂದ್ರೆ ಮತ್ತೆ ಭಾಳ ಸಹಾಯ ಮಾಡ್ಯಾರ್ರಿ ಅವರು, ಬಡಬಗ್ಗರಿಗೆಲ್ಲ ರೀ, ಎಲ್ಲ ವ್ಯವಸ್ಥೆ ಮಾಡ್ಯಾರ್ರಿ. ಇವ್ರೇನ್ರಿ ಈಗ ಏನಾದ 2-2 ಸಾವಿರ ರೂಪಾಯಿ ಹಾಕ್ತಾರ್ರಿ, ಎಲ್ಲ ತುಟ್ಟಿರಿ. ಏನು ಸಸ್ತ ಐತ್ರಿ ಈಗ, ಎಲ್ಲ ತುಟ್ಟಿನ ಮಾಡ್ಯಾರ್ರಿ, ಡಬಲ್ ತಗೋತಾರ. ಮತ್ತೆ ಹಿಂಗ್ರಿ ಅದ ಗ್ಯಾರಂಟಿ ಬಸ್ ಎಲ್ಲ ಫ್ರೀ ಮಾಡೋರಲ್ಲ? ಬಸ್ ಒಂದು ಫ್ರೀ ಮಾಡಿದ್ರೆ ಏನಾತ್ರಿ, ಅದ್ರ ಡಬಲ್ ತಗೊಂತಾರ್ರಿ. ಏನು ಒಂದು ಬಸ್ ಇದ್ರೆ ಒಂದು ಬಸ್ ಇರುದಿಲ್ರಿ. ಈಗ ಬಸ್ ಇಲ್ಲಾರ್ಕ ನೋಡ್ರಿ, ಕಾರ್ ಮಾಡ್ಕೊಂಬಂದೇವಿ ನಾವು ಬಾಡಿಗೆ ಮಾಡಿ. ಮತ್ತೆ ಹಿಂಗ್ರಿ ಗಣಮಕ್ಳು ಡಬಲ್ ತಗೊಂತಾರಲ್ರಿ. 200 ರೂಪಾಯಿ ದುಡ್ಡು ಬೇರೆ ಕೊಡ್ತಾ ಇದಾರಲ್ಲ ಅಲ್ರಿ, ದುಡ್ಡು ತಗೊಂಡು ಏನ್ ಮಾಡೋದ್ರಿ? ಅದನ್ನ ಅಷ್ಟು ತುಟ್ಟಿ ಐತಿಲ್ರಿ, ಎಲ್ಲ ಏನೈತೆ ಸಸ್ತ ಐತ್ರಿ, ಅದ್ರಾಗ ಡಬಲ್ ಐತಿಲ್ರಿ ಎಲ್ಲ. ಪ್ರತಿಯೊಂದನು ಏನೊಂದು 5 kg ಅಕ್ಕಿ ಕೊಡ್ತಾರೆ. ಯಾವಾಗಾರ ಒಂದು 10 kg ಅಕ್ಕಿನೂ ಸಿಕ್ತಿತ್ತು. ನಮಗೆ ಫ್ರೀ ಮಾಡೋ ಬದ್ಲಿ ಶಾಲಿ ಮಕ್ಕಳಿಗೆ, ಅಗದಿ ಮುದುಕರಿಗೆ, ವಯಸ್ಸಾದವ್ರಿಗೆ ಫ್ರೀ ಮಾಡಿದ್ರೆ ಚಲೋ ಐತ್ರಿ. ಅದು ಫ್ರೀ ತಗೊಂಡು ಏನು ಮಾಡಿದ್ರಿ? ಈಗ ನಮಗೆ ಫ್ರೀ ಆಗೈತಿ, ಗಂಡ್ಮಕ್ಳು ಡಬಲ್ ತಿಂತಾರೆ. ಅದ್ರಾಗ ಏನೈತ್ರಿ ಸರ್? ಬೇಸಲ್ ಇಲ್ರಿ. ಅದ್ರಾಗ ಹೆಣ್ಮಕ್ಳು ಗುದ್ದಾಡಿ ಕ್ಯಾಸ್ ಹತ್ತಾವ್ರಿ, ಪಾಪ ಶಾಲಿ ಮಕ್ಳು ಜೋತ್ ಬೀಳ್ತಾವ. ಅವಕ್ಕೆ ಏನಾರಾದ್ರೂ ತೊಗೊಂಡು ಏನು ಮಾಡಿದ್ರಿ? ನಮ್ಮಂಥವ್ರಿಗೆಲ್ಲ ಫ್ರೀ ತಗೊಂಡು 200 ರೂಪಾಯಿ ಕೊಡ್ತಾರಲ್ಲ, ಅದು 2,000 ರೂಪಾಯಿಗಿಂತ ನಾವು ಹೆಚ್ಚಿಗೆ ಹಾಕಿ ಬರ್ತೇವಲ್ಲ ಮಾರ್ಕೆಟ್ನಾಗ, ಜಾಸ್ತಿ ಆಕೈತ್ರಿ ನಮಗದು. ಅದ್ರಾಗೇನು ಕಡಿಮೆ ಐತ್ರಿ ನಮಗದು. ಮನೆಗೆ ಕರೆಂಟ್ ಎಲ್ಲ ಫ್ರೀ ಕೊಟ್ಟಾರಲ್ಲ? ಕರೆಂಟ್ ಫ್ರೀ ಕೊಟ್ಟಾರ ಬಿಡ್ರಿ, ಕರೆಂಟಿಂದ ಒಂದು ವ್ಯವಸ್ಥೆ ಐತಿ. ಅದು ಹೆಚ್ಚಿಗೆ ನಾವು ಸುಡೋಂಗಿಲ್ಲ, ತುಂಬಂಗಿಲ್ಲ, ಇಷ್ಟೇ ಇರ್ತೈತ್ರಿ. ಅದ್ರಾಗ ನಾವು ಮಾಡ್ದಂಗೆ ಇರ್ತೈತ್ರಿ. ಅದು ನಾವು ಹೆಂಗೆ ಉಪಯೋಗಿಸ್ತೀವಿ ಹಂಗೆ ಇರುತ್ತೆ ಅದು. ಸೊ ಕರ್ನಾಟಕ ಗೌರ್ಮೆಂಟ್ ಮಾಡಿರೋದು ಏನಂತ ಎಫೆಕ್ಟ್ ಆಗಲ್ಲ? ಆಗಲ್ಲ ಬಿಡ್ರಿ, ಅಷ್ಟೇನಿದೆ ಇಲ್ರಿ. ನೀವು ಯಾರು ಕೊಟ್ಟಾಕ್ಬೇಕು ಅಂದ್ಕೊಂಡಿದ್ದೀರಾ? ಮೋದಿಯವ್ರಿಗೆ ಹಾಕ್ತೇವ್ರಿ. ಎದಕ್ಕೆ ನೀವು ಮೋದಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಎದಕ್ಕೆ ಅಂದ್ರೆ ಸಾಲಿ ಹುಡುಗರ್ದು ಈಗ ಬಡವ್ರಿಗೆ 1,200 ರೂಪಾಯಿ ಅದನ್ನು ಸಹಾಯ ಮಾಡ್ಯಾನವ. ಇಂಥ ಮುದುಕರಿಗೆ ಅದು ಸಹಾಯ ಮಾಡ್ಯಾನವ. ಈ ಸಿದ್ದರಾಮಯ್ಯನ 2,000 ಕೊಟ್ಟೆ, ಅಕ್ಕಿ ರೊಕ್ಕ ಕೊಟ್ಟನೆ, ಏನು ಮಾಡ್ದ ಅದನ್ನು? ಅಲ್ರಿ, ಅಕ್ಕಿ ರೊಕ್ಕ ಹಾಕೋ ಬದ್ಲಿ ಇದನ್ನ ಕೊಡ್ಬೇಕಾಗಿತ್ರಿ. ಆ ರೊಕ್ಕ ಹಾಕೋ ಬದ್ಲಿ ಏನು ಉಪಯೋಗ ರೀ? ಅದ ಅಕ್ಕಿನ ಕೊಟ್ರೆ ಹೆಂಗೆ ಆಕಿತ್ರಿ? 5 kg ಅಕ್ಕಿ ಕೊಡ್ತಿದ್ರಿ, 10 kg ಕೊಡ್ತಿದ್ರೆ ಈಗ 5 kg ಕೊಡತ್ತಾರ್ರಿ. ಮತ್ತು ಅಲ್ಲಿಗೆ ಬಂದು ಹೋತ್ರಿ. ಮತ್ತು ಅದನ್ನ ಯಾಕೆ ಮಾಡ್ಬೇಕ್ರಿ ಅನ್ನಕ್ಕಿನ ಉಪಯೋಗ ಇಲ್ಲ. ಮತ್ತು ಮೋದಿ 10 kgನ ಕೊಡ್ತಿದ್ದ, ಇವ ಸಿದ್ದರಾಮ ಬಂದ 5 kg ಕೊಡ್ತಾನ. ಸರ್ ಹೆಂಗಿದೆ ಎಲೆಕ್ಷನ್ ಕಾವು? ಎಲೆಕ್ಷನ್ ಕಾವು ಸರ ಜೋರಿದೆ ಸರ್, ಜೋರಿದೆ. ಮತ್ತು ಇನ್ನು ಪರವಾಗಿಲ್ಲ, ಚೆನ್ನಾಗಿ ನಡೆದಿದೆ. ಹಾಂ, ನಡೆದಿದೆ. ಯಾರು ಗೆಲ್ಬೋದು ಅಂತೀರಾ? ನಮ್ಮ ಕಡೆ ಏನು BJP ಸರ್, ನಮ್ಮದು BJP ಹೌದು ಸರ್. ಏನು ಫ್ರೀ ಕೊಟ್ಟು ಏನು ಮಾಡೋದು ಸರ್? ಫ್ರೀ ಎದಕ್ಕೆ ಬೇಕಾಗಿತ್ತು ಸರ್? ಫ್ರೀ ಟ್ಯಾಕ್ಸಿ ಅವ್ರ ಮ್ಯಾಗ ಎಷ್ಟು ಇದು ತೊಂದರೆ. ಈಗ
ಕಂತು ಕಟ್ಟೋದಾಗವಲ್ದು. ಫ್ರೀ ಅಂದ್ರೆ ಏನು ಸರ್? ಫ್ರೀ ಕೊಟ್ಟರೆ ಜಗತ್ತು ಯಾವಾಗ ಉದ್ಧಾರ ಆಗಂಗಿಲ್ಲ. ಫ್ರೀ ಕೊಟ್ಟರೆ ಜಗತ್ತು ಉದ್ಧಾರ ಆಗಂಗಿಲ್ಲ. ಫ್ರೀ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ. ಬಸ್ ಅಂದ್ರೆ ಏನೀಗ ಕಟಿಪಿಟಿಗೆ ಆಗಿಬಿಟ್ಟವು. ಬಸ್ಸಿಗೆ ವ್ಯಾಲ್ಯೂ ಬೇಕಲ್ಲ, ಟಿಕೆಟ್ ಕೊಟ್ಟಾಗ ವ್ಯಾಲ್ಯೂ ಬರುತ್ತೆ. ಬಸ್ ಅಂದ್ರೆ ಕಟಿಪಿಟಿಗೆ ಆಗಿಬಿಟ್ಟವು. ಏನು ಮಾಡೋಕೆ ಅದನ್ನ ತೊಗೊಂಡು ಏನು ಮಾಡೋಕ್ರಿ? ಫ್ರೀ ಏನು ನಾವು ಏನು ಮಾಡೋಕ್ರಿ? ಮನುಷ್ಯ ಮುಗ್ಗಲ್ಗಡೆ ತನ ಆಗ್ತಾನೆ, ಮನುಷ್ಯ ಮೈಗಳ ತನ ಆಗ್ತಾನೆ. ಅದಕ್ಕೆ ಯಾವಾಗಲೂ ದುಡಿಬೇಕು, ತಿನ್ನಬೇಕು. ಬಸ್ ಫ್ರೀ ಬಿಡೋದು ಬದಲು ಅರ್ಧ ಚಾರ್ಜ್ ಮಾಡಬೇಕು. ಯಾರಾದ್ರೂ ಎಲ್ಲರೂ ಇದರಿಂದ ಅಡ್ಡಾಡ್ತಾರೆ. ಕೆಲಸ ಇದ್ದವರು ಅಡ್ಡಾಡ್ತಾರೆ, ಇಲ್ದವರು ಅಡ್ಡಾಡ್ತಾರೆ. ಈಗೇನು ಮಾಡೋಕೆ ಸರ್? ಫ್ರೀ ಕೊಟ್ಟು ಕರೆಂಟ್ ಬಿಲ್ ಫ್ರೀ ಕೊಟ್ಟರೆ ಫ್ರೀ ಲೈಟ್ ಆರಿಸೋಂಗಿಲ್ಲ. ಫ್ರೀ ಅಲ್ಲ, ಏನು ಅವ್ರದ್ದು ಏನು ಆಗುತ್ತೆ ಸುಮ್ಮನೆ ಹಚ್ಚಿಬಿಡ್ತಾರೆ. ಅವು ಬಿಲ್ ಕಟ್ಟಬೇಕಾದ ಪ್ರತಿಯೊಂದು ವಸ್ತುಕ್ಕೆ ಬೆಲೆ ಸಿಗಬೇಕು. ಅಂದರೆ ಫ್ರೀ ಇರಬಾರ್ದು. ಹಾಫ್ ರೇಟ್ ಹಾಗಾದ್ರೆ ನಿಮ್ಮ ಮತಕ್ಕೆ ಬೆಲೆ ಸಿಗಬೇಕು ಅಂದ್ರೆ ಏನು ಮಾಡಬೇಕು? ನಮ್ಮ ಮೆತ್ತಿಗೆ ಬೆಲೆ ಬೇಕಂತಂದ್ರೆ ದುಡಿದು ತಿನ್ನೋಂಥದ್ದು ಪ್ರಾಮಾಣಿಕವಾಗಿ ಯಾರು ದೇಶ ನಡೆಸ್ತಾರೆ, ಯಾರು ಪ್ರಾಮಾಣಿಕವಾಗಿ ಇರ್ತಾರೆ, ರಾಹುಲ್ ಗಾಂಧಿ ಇರಲಿ, ಮೋದಿಯವ್ರು ಇರಲಿ, ಯಾರಿದ್ರು ಪ್ರಾಮಾಣಿಕವಾಗಿ ಯಾರು ನಡೆಸ್ತಾರೆ ಅವ್ರಿಗೆ ನಮ್ಮ ಓಟು. ಕರೆಕ್ಟ್. ಫ್ರೀ ಮಾಡೋದ್ರಿಂದ ಏನು ಫಾಯ್ದೆ ಇಲ್ಲ. ಫ್ರೀ ಮಾಡೋದಕ್ಕಿಂತ ಮಗಳತನ. ಅದೇ ಅವ್ರು ಹೆಣ್ಮಕ್ಳು ದುಡ್ಡು ಕೊಟ್ಟಿದ್ದು ಬಾರಂಗಡೆಗೆ ಹೋಗೋದು, ಈ ಕಡೆಯಿಂದ ಕೊಡೋದು, ಈ ಕಡೆಯಿಂದ ಇಸ್ಕೊಳ್ಳೋದು. ಅದೇ ಮಾಡ್ದಂಗೆ ಆತ್ರಿ. ಇಲ್ಲಿ ಜೋಶಿ ಅವ್ರು ಹೇಗೆ ಕೆಲಸ ಮಾಡಿದ್ದಾರೆ? ಜೋಶಿ ಅವ್ರ ಕೆಲಸ ಆಗೈತೆ ರೀ. ಜೋಶಿ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಜೋಶಿ ಅವ್ರು ಪಾಪ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಳ್ಳೆ ಮನುಷ್ಯ, ಯಾರು ಏನು ಹಿಡಿಯಲ್ಲ. 4 ಸಾರಿ ಗೆದ್ದಿದ್ದಾರೆ, 5ನೇ ಸಾರಿ ರೆಡಿ ಆಗ್ತಾ ಇದ್ದಾರೆ. ಗೆಲ್ಲಬೇಕು ಸರ್, ಅಂಥವ್ರಿಗೆ ಗೆಲ್ಲಬೇಕು. ಅಂಥವ್ರಿಗೆ ಗೆಲ್ಲಬೇಕು. ಪ್ರಾಮಾಣಿಕ ಇದ್ದವರು, ಯಾವ್ದು ಇದು ಇಲ್ಲದವರು, ಯಾವುದು ಏನು ಇದು ಇಲ್ದವ್ರು ಅಂಥವ್ರಿಗೆ ಗೆಲ್ಲಬೇಕು ಸರ್. ಅಂಥವ್ರಿಗೆ ಇದು ಓಟ್ ಕೊಡ್ಬೇಕು. ಅಂದಿದ್ದಕ್ಕೆ ಒಂದು ಜಗತ್ತಿನಾಗ ಒಂದು ಇದು ಇರುತ್ತೆ. ಅವ್ರಿಗಿನ ಮೋದಿ ಅದಾರ, ಮೋದಿಕಿನ ಜೋಶಿ ಅದಾರ. ಅವ್ರು ಇಬ್ಬರು ಅಗಡಿ ಭಾಳ ಇದೆ. ನಿಮ್ಮ ಓಟು ಮೋದಿಗ ಜೋಶಿಗ? ಮೋದಿ ಅಂದರೆ ಬಿ ಜೆ ಪಿ ಅಂದರೆ ಜೋಶಿ ಅಂದರೆ ಮೋದಿ. ನಮ್ದೇನು ಕಾಂಗ್ರೆಸ್ ನಾವೇನಿಲ್ಲ. ಮೊದ್ಲೇಕ್ಕೆ ನಾವು ಕಾಂಗ್ರೆಸ್ ಮಾಡಿವಿ. ಕಾಂಗ್ರೆಸ್ನವ್ರು ಏನು ಮಾಡ್ತಿದ್ದಾರೆ? ಬರೀ ಅದ್ರಾಗ ಒಬ್ಬ ವ್ಯಕ್ತಿ ಯಾರಂತ ಪ್ರಧಾನಮಂತ್ರಿ ಯಾರಂತ ಇದಾಗಲ್ರಿ. ಇವರ ಅವರ ಅಂತೇಳಿ ಅವ್ರು ನಾಳೆ ಈಗ ಇಷ್ಟು ಗುದ್ದಾಡತ್ತಾರೆ, ನಾಳೆ ಏನು ಹೆಂಗೆ ಗುದ್ದಾಡ್ತಾರೆ ಏನು ಗೊತ್ತು. ಹೆಂಗಿದೆ ಎಲೆಕ್ಷನ್ ಕಾವು? ನೋಡ್ರಿ, ನಾವು ಹುಟ್ಟದ ನಮಗೆ ತಿಳುವಳಿಕೆ ಬಂದಿಂದ ನಾವು ಬಿ ಜೆ ಪಿ ಸರ್ಕಾರಕ್ಕೆ ನಾವು ಓಟ್ ಹಾಕಿದ್ದು. ಅದು ಸೋತ್ರೂ ಬಿ ಜೆ ಪಿನೇ, ಗೆದ್ರೂ ಬಿ ಜೆ ಪಿನೇ. ನಮಗೆ ಯಾಕೆ ಬಿ ಜೆ ಪಿ ಅಂತಂದರೆ, ನಾವು ಬಿ ಜೆ ಪಿ ಸರ್ಕಾರದಿಂದ ನಮಗೆ ಎಲ್ಲ ಥರದಿಂದ ಸೌಲಭ್ಯ ಸಿಕ್ಕೈತಿ. ಅವ್ರಿಗೆ ಅನ್ಯಾಯದಂತೂ ಯಾವತ್ತೂ ಮಾಡಿಲ್ಲ. ಅವ್ರು ಯಾವತ್ತಿದ್ರು ಚಲೋದನ್ನ ಮಾಡಿದ್ದಾರೆ. ನಮ್ಗೆ ಈಗ ಈ ಸರ್ಕಾರ ನಮ್ಗೆ ಯಾರು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಮಾನವೀಯತೆ, ಧರ್ಮ ಮುಖ್ಯ. ಅಧರ್ಮ ಸೋತ್ರೆ, ಧರ್ಮ ಇದ್ದರೆ ಏನಾದರೂ ಸಾಧಿಸ್ಬೋದು. ಅಧರ್ಮ ಗೆದ್ದರೆ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಮುಂದಾಗೋಲ್ಲ. ಯಾಕಂದರೆ ನಮ್ಗೆ ಇವತ್ತು ಎಷ್ಟರ ಮಟ್ಟಿಗೆ ನಾವು ದುಡಿಮೆ ಮಾಡತ್ತೇವೆ ಅನ್ನೋದು ನಮಗೆ ಗೊತ್ತು. ಇವತ್ತು ನಮ್ಮ ಗಾಡಿ ಒಳಗೆ ಹೆಣ್ಮಕ್ಳು ಅನ್ನೋದೇ ಹತ್ತೋದೇ ಇಲ್ಲ. ಅವ್ರು ಹತ್ತಿದ್ರೆ ನಮ್ಮ ಜೀವನ ಒಂದು ಮಾಡಲಿ ರೀ. ಅವರು ಸರ್ಕಾರದಾಗ ಏನು ಮಾಡಿದಾರೆ, ಬಸ್ ಫ್ರೀ ಮಾಡಿದಾರೆ, ಮಾಡಲಿ. ಆದರೆ ಅದನ್ನೇ ಶಾಲೆ ಮಕ್ಕಳಿಗೆ ಅಥವಾ ಏನೋ ಒಂದು ಆಸ್ಪತ್ರೆಯಲ್ಲೋ ಪೇಷಂಟ್ಗೆ ಏನೋ ಒಂದು ಸೌಲಭ್ಯ ಮಾಡಿದರೆ ಅದನ್ನು ಬಡವರು ಎಷ್ಟೋ ಆಧಾರ ಆಕ್ಕಿತ್ತು ಅವ್ರಿಗೆ. ಅದು ಬಿಟ್ಟು ಅವರು ಬಸ್ಸಿನ ಸೌಲಭ್ಯ ಮಾಡಿ ಫ್ರೀ ಮಾಡಿ ನಮ್ಗೆ ಎಷ್ಟು ಹೊಟ್ಟೆ ಮೇಲೆ ಮಣ್ಣು ಹಾಕಿದ್ದಾರೆ ಅನ್ನೋದು ಅವ್ರಿಗೆ ನಮಗೆ ಗೊತ್ತು. ನಾವು ಇವತ್ತು ಎಷ್ಟು ಒದ್ದಾಡ್ತಾ ಇದ್ದೇವೆ. ನಮ್ಮಂತೆ ನಡೆಸೋದು ನಾವು ಒಬ್ಬರೇ. ನಮ್ಮ ತಂದೆಯವರು ಎಷ್ಟು ಕಷ್ಟಪಟ್ಟಿದ್ದಾರೆ. ಈಗ ನಾವು ಕಷ್ಟಪಟ್ಟರೆ ನಮ್ಮಂತೆ ನಡೆಯೋದು. ಅವರು ಭಾಳ ಅಂದರೆ 2,000 ರೂಪಾಯಿ ಕೊಟ್ಟಿದ್ದಾರೇನೋ ಆದಿತ್ಯನೋ, ಅದು ನಮಗೆ ಮುಖ್ಯ ಅಲ್ಲ. ನಾವು ದುಡಿದ್ರೆ ನಮ್ಮಂತೆ ನಡೆಯೋದು. ಈಗ ಅನ್ಯಾಯ ಮಾಡ್ದಂಗೆ ಆಯ್ತು ರೀ. ಗಂಡು ಮಕ್ಕಳು ಏನೋ ಅಲ್ವ, ಅವ್ರಿಗೆ ಫ್ರೀ ಮಾಡ್ಬೋದಾಗಿತ್ತಲ್ಲ. ಅವರು ಹೆಣ್ಮಕ್ಳು ಅಷ್ಟೇನಾ? ಗಂಡು ಮಕ್ಳಿಗೆ ಮಾಡ್ಬೋದಾಗಿತ್ತಲ್ಲ. ಅದಕ್ಕೆ ನೋಡಿ, ನಾವು ಯಾವತ್ತಿದ್ರೂ ಬಿ ಜೆ ಪಿನೇ. ಅದು ಸೋತ್ರೂ ಬಿ ಜೆ ಪಿನೇ, ಗೆದ್ರೂ ಬಿ ಜೆ ಪಿನೇ. ಜೋಶಿ ಅವ್ರು ಹೇಗೆ ಕೆಲಸ ಮಾಡಿದ್ದಾರೆ ಇಲ್ಲಿ? ಜೋಶಿ ಅವರ 4 ಸಾರಿ ಅವರು MP ಆಗಿದ್ದಾರೆ, ಈಗ 5ನೇ ಸಾರಿ ಮತ್ತೆ ಮಿನಿಸ್ಟರ್ ಆಗಿದ್ದರು. ನಾನು ಇವತ್ತು ಕಾಲೇಜ್ ಕಲೀಲಿಕ್ಕೆ ಎಲ್ಲದಕ್ಕೂ ನಮಗೆ ಭಾಳ ಹೆಲ್ಪ್ ಆಗಿದ್ದಾರೆ. ಅವರು ಒಂದು ದುಡ್ಡು ಕೊಟ್ಟಿಲ್ಲ, ಬಟ್ ಏನೂ ಇಲ್ಲ. ನಮ್ಗೆ ಇಂಥಲ್ಲಿ ಹೆಲ್ಪ್ ಮಾಡಿದ್ದಾರೆ. ಮನುಷ್ಯಾಗೆ ಎಷ್ಟು ಮುಖ್ಯ ಹೆಲ್ಪ್ ಅಂದರೆ, ಸ್ವಲ್ಪ ಏಟೋ ಅನ್ನದಾನಿ ಆಗಿದ್ದಾರೆ ನಮಗೆ ಭಾಳ ಅಂದ್ರೆ ಭಾಳ. ಬಿ ಜೆ ಪಿ ಸರ್ಕಾರದೊಳಗೆ ಅವ್ರದ್ದು ಯಾವತ್ತಿದ್ದರೂ ಅವರೇ. ಎಸ್, ಇದು ಇಲ್ಲಿರುವಂಥ ಸಾರ್ವಜನಿಕರ ಅಭಿಪ್ರಾಯ. ಇನ್ನು ಬೇರೆ ಬೇರೆ ಸ್ಥಳಗಳಿಗೆ ಹೋಗೋಣ. ಅಲ್ಲಿ ಇರುವಂಥ ಸಾರ್ವಜನಿಕರು ಏನು ಹೇಳ್ತಾರೆ, ಅವರು ಈ ಬಾರಿ ಯಾರ ಪರವಾದಂಥ ಒಲವನ್ನು ಇಟ್ಕೊಂಡಿದ್ದಾರೆ, ಬನ್ನಿ ಕೇಳೋಣ. ಧಾರವಾಡ ಕ್ಷೇತ್ರದ ಎಲೆಕ್ಷನ್ ಮೂಡ್ ಹೇಗಿದೆ? ಚೆನ್ನಾಗಿದೆ. ಓಕೆ. ನಿಮಗೆ ಈ ಸಾರಿ ಇಲ್ಲಿ ಯಾರು ಬರ್ಬೋದು ಅಂತ ಅನಿಸಿಕೆ ಇದೆ? BJP. ಯಾಕಂದರೆ ಕಾಂಗ್ರೆಸ್ದವರೆಲ್ಲ ಈಗ ಮಹಿಳೆಯರಿಗೆಲ್ಲ ಇದು ಮಾಡಿಬಿಟ್ಟಿದ್ದಾರಲ್ಲ, ಆಟೋದವರಿಗೆಲ್ಲ ಈಗ ಹೊಡ್ತಾ ಬಿದ್ದುಬಿಟ್ಟಿದೆ ಸ್ವಲ್ಪ. ಅದಕ್ಕೆ BJPನೇ ಬರ್ಬೋದು ಅಂತ ಅನಿಸ್ತಾ ಇದೆ. ಹೇಗೆ ಡೆವಲಪ್ಮೆಂಟ್ಸ್ ವರ್ಕ್ ಎಲ್ಲ ಹೇಗಾಗಿದೆ? ಚೆನ್ನಾಗಿದೆ. ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ 2,000 ರೂಪಾಯಿ ದುಡ್ಡು, ಮತ್ತು ಮನೆಗೆ ಉಚಿತ ಅಷ್ಟೇ ಬಂತು. 4 ಮಂತ್ಸ್ ಅಷ್ಟೇ ಬಂತು. ಆಮೇಲೆ ಬರಲಿಲ್ಲ ಸರ್, ಅದು ಬರ್ತಾ ಇಲ್ಲ. ಬಟ್ ಕರೆಂಟ್ ಮಾತ್ರ ಫ್ರೀ ಇದೆ. ಬಸ್ ಇದ್ದಷ್ಟೇ ಇದು ಇದೆ. ಹೇಳಿ ಸರ್, ಹೆಂಗಿದೆ ಎಲೆಕ್ಷನ್ ಕಾವು? ಇದೆ ಸರ್, ಫುಲ್ ಜೋರಿದೆ. ಯಾರು ಬರ್ಬೋದು ಅಂತೀರಾ ಸರ್? ಈ ಸಲ ಕಾಂಗ್ರೆಸ್. ಎಸ್. ಯಾಕೆ ಸರ್? ಯಾಕಂದ್ರೆ ಇದೆ ಸರ್,
ಹುಬ್ಳಿಯಲ್ಲಿ ಸ್ವಲ್ಪ ಜಾಸ್ತಿ ಪ್ರಚಾರ ಇದೆ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ನು ಇದು ಏನು ಶಕ್ತಿ ಯೋಜನಾ, ಆಮೇಲೆ ಇದು ಕರೆಂಟ್ ಬಿಲ್ ಏನು ಮಾಡಿದ್ದಾರೆ. ಸೊ ನಂಗೆ ಅನಿಸುತ್ತೆ ಈ ಸಲ 100% ಕಾಂಗ್ರೆಸ್. ಹೊಸ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಸೂಟಿ ಅವರು. ಅವರು ಜನರಿಗೆ ಪರಿಚಯ ಇದ್ದಾರಾ? ಅವರು ರೀಚ್ ಆಗ್ತಾ ಇದ್ದಾರಾ? ಸರ್ ಈಗ ಆಲ್ಮೋಸ್ಟ್ ಆಲ್ ಅವ್ರು ರ್ಯಾಲಿ ಎಲ್ಲ ಮಾಡಿದ್ದಾರೆ. ಸರೌಂಡಿಂಗ್ ಹಳ್ಳಿಯಲ್ಲಿ ಹೋಗಿ ಎಲ್ಲ ಮತವನ್ನು ಕೇಳಿದ್ದಾರೆ ಹೋಗಿ. ಸೊ ಈಸ್ ವೆರಿ ಗುಡ್ ಕ್ಯಾಂಡಿಡೇಟ್. ಎಸ್. ಸೊ ವಿನಯ್ ಕುಲಕರ್ಣಿ ಅವ್ರಿಗಿಂತ ಬೆಸ್ಟಾ? ವಿನಯ್ ಕುಲಕರ್ಣಿ ಸೊ ಪವರ್ಫುಲ್ ಮ್ಯಾನ್. ಸೊ ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಬರಲ್ಲ. ಸೊ ಹೊಸ ಕ್ಯಾಂಡಿಡೇಟ್. ಸೊ ಇನ್ನೂ ಹೊಸ ಕ್ಯಾಂಡಿಡೇಟ್ ಅಂತ ಹೇಳ್ತೀರಾ. 4 ಸಾರಿ ಗೆದ್ದಿರೋ ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧ ಗೆಲ್ಲೋ ಸಾಧ್ಯತೆ ಇದೆಯಾ? ಅದು ಗ್ಯಾರಂಟಿ ವರ್ಕ್ ಮೇಲೆ ಹೇಳ್ತಾ ಇದ್ದೀರಾ ಅಥವಾ ಕ್ಯಾಂಡಿಡೇಟ್ ಮೇಲೆ ಹೇಳ್ತಾ ಇದ್ದೀರಾ? ಸರ್ ಆ್ಯಕ್ಚುಲಿ ನಾ ಯಾರಿಗೂ ಕಂಪೇರ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಪ್ರಹ್ಲಾದ್ ಜೋಶಿ ಇರಲಿ ಯಾವುದೂ ಇರಲಿ, ಇದು ಎಲೆಕ್ಷನ್. ಓಕೆ, ನಾವು ಯಾವುದು ಅವರು ಇವರು ಅಂತೂ ನಾವು ಯಾವುದೂ ಹೇಳಲ್ಲ. ಈಕ್ವಲ್ ಇದು ಎಲೆಕ್ಷನ್. ನಮ್ಮ ಮತ ನಾವು ಯಾರಿಗೆ ಹಾಕ್ಬೇಕನ್ನ ಅದು ನಾವು ಡಿಸೈಡ್ ಮಾಡಿ ನಾವು ಸುಮ್ಮನೆ ಹಾಕ್ಬೇಕು. ಅವರು ಇವರು ಯಾವುದು ನಾವು ಈ ವಿಷಯದಲ್ಲಿ ನಾವು ಮಾತಾಡಲ್ಲ. ನಿಮ್ಮ ಪ್ರಕಾರ ಈ ಸಾರಿ ಕಾಂಗ್ರೆಸ್ ಬರ್ಬೋದು? 100 ನಾವು ಕಾಂಗ್ರೆಸ್ದವ್ರು, ನಾವು ಕಾಂಗ್ರೆಸ್. ನಾವೀಗ ಹುಬ್ಬಳ್ಳಿ ಸರ್ಕಲ್ನಲ್ಲಿರುವ ಮಾರ್ಕೆಟ್ ಒಳಗಡೆ ಬಂದಿದ್ದೇವೆ. ಅಲ್ಲಿ ಸಾಕಷ್ಟು ಜನ ವ್ಯಾಪಾರಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಹೂವು ಬಾಡೋಗ್ತಾ ಇದೆಯಾ ಬಿಸಿಲಿಗೆ? ಭಾಳ ಬಾಡ್ತಿದೆ ಎಲೆಕ್ಷನ್ಗೆ. ಈ ಇಲೆಕ್ಷನ್ ಭಾಳ ಕಾವಿದೆ ಮತ್ತು ಹೂ ಬಾಡ್ತಿದೆ. ಚೆನ್ನಾಗಿದೆ ಸರ್. ಹೆಂಗಿದೆ ಎಲೆಕ್ಷನ್ 2024ರ ಹವಾ? ಹವಾ ಒಳ್ಳೆ ಇದೆ ರೀ, ಒಳ್ಳೆ ಹವಾ ಇದೆ. ಯಾರು ಬರ್ಬೋದು ಅಂತೀರ? ನಮ್ಮ ಜೋಶಿ ಸಾಹೇಬ್ ಬರ್ತಾರೆ. ಜೋಶಿ ಸಾಹೇಬ್ರು ಪರ್ಫೆಕ್ಟ್ 100%. ಯಾಕೆ? ಯಾಕಂದ್ರೆ ಅಭಿವೃದ್ಧಿ ಚಲೋ ಮಾಡ್ಯಾರ. ಅಭಿವೃದ್ಧಿ ಚಲೋ ಮಾಡ್ಯಾರ. ನಮ್ಮ ಲೆಕ್ಕ ಪ್ರಕಾರ ಡೆವಲಪ್ಮೆಂಟ್ ಮಾಡ್ಯಾರ, ಒಳ್ಳೆ ಮಾಡ್ಯಾರ. ಸರ್, ದೇಶ ಮತ್ತು ರಾಜ್ಯ ಅಂತ ಬಂದಾಗ ಚುನಾವಣೆಗಳು ಬೇರೆ ಬೇರೆ ರೀತಿ ನಡೀತಿದೆ. ಈಗ ಕರ್ನಾಟಕದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಬಂದಿದೆ, ಅದಕ್ಕೂ ಮುಂಚೆ BJP ಬಂದಿತ್ತು. ಈ ಬಾರಿ ಯಾವ ವಿಷಯಗಳು ಈ ಸಾರಿ ಚುನಾವಣೆಯಲ್ಲಿ ಬಹಳ ಚರ್ಚೆಗೆ ಗ್ರಾಸ ಆಗುತ್ತೆ? ಈ ಬಾರಿ ಗೊತ್ತಂದ್ರಿ, ಇದು ನಮ್ಮದು ರಾಜ್ಯದ ಇದು ಕೇಂದ್ರ ಸಂಬಂಧಪಟ್ಟಿದ್ದು. ಕೇಂದ್ರಕ್ಕೆ ಅಂತಿದ್ರೆ ನಾವು ಹೋಗೋದು ಮೋದಿಜಿನ. ಕೇಂದ್ರ ಬಂದ್ರೆ ಮೋದಿಜಿನ ರೀ. ರಾಜ್ಯ ಬಂದ್ರೆ ಮತ್ತೆ ಬೇರೆ, ನಮ್ಮ ಕಾರ್ಪೊರೇಷನ್ ಮತ್ತೆ ಬೇರೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ನಾನು ಹೋಗೋದು ಕೇಂದ್ರಕ್ಕೆ, ಮೋದಿ ಸರ್ಗೆ. ಹೆಂಗಿದೆ ಸರ್ ಎಲೆಕ್ಷನ್ ಕಾವು? ಜೋರೈತೆ ಸರ್. ಯಾರು ಬರ್ಬೋದು? ನಮ್ಮ ಮೋದಿನವ್ರು, ನಾವು BJP. ಮೋದಿ ಎದಕ್ಕೆ? ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಅದಕ್ಕೆ ಮೋದಿ ಅವರು. ಇಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ? ಗ್ಯಾರಂಟಿ ನಮಗೇನು ಸಂಬಂಧ ಇಲ್ಲ ಸರ್. ಗ್ಯಾರಂಟಿ ಇವತ್ತು ಅವರು ಇರ್ತಾರ ಹೋಗ್ತಾರೆ. ನಮಗೆ ಮೋದಿ ಅವರು ಈಗ 2,000 ರೂಪಾಯಿ ಕೊಟ್ಟಿದ್ದಾರೆ, 2,000 ಫ್ರೀ ಕೊಟ್ಟಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ. ಅವು ಮಾಡಿದ್ದಾರೆ ಸರ್. ಆದರೆ ನಾವು ಮೋದಿಗೆ ಹಾಕ್ತೀರಾ? ಈ ಗ್ಯಾರಂಟಿಗಳು ವರ್ಕ್ ಆಗಲ್ಲ ಅಂತೀರ? ಗ್ಯಾರಂಟಿ ನಮ್ಮ ದುಡಿ ಮಟ್ಟ ನಮ್ಗೆ ಇದಾಗಲ್ಲ. ನಾವು ದುಡಿಬೇಕೆ ತಿನ್ಬೇಕು ಅಷ್ಟೇ ರೀ. ಈ ವರ್ಷ ಯಾರು ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಿ? ಯಾರು ಗೆಲ್ಲಿಸ್ತಾರೆ ನೋಡ್ರಿ, ಅವ್ರಿಗೆ ಹಾಕೋದಾರೆ. ನಿಮ್ಮನ್ನು ಗೆಲ್ಸವ್ರ? ನಮ್ಮನ್ನು ಒಬ್ರು ಬಿದ್ದರೆ ಒಬ್ರಿಗೆ ಎದ್ದೇ ಹೇಳ್ತಾರೆ. ಒಬ್ರಿಗೆ ಎಬ್ಸೋ ಮಟ್ಟ ಒಬ್ರು ಬೀಳ್ತಾರೆ. ಮತ್ತೇನೇನೈತಿ? ಅವ ಎಲ್ಲ ಈಗ ಇಲ್ಲಿದ BJP ಐತ್ರಿ, ಈಗ ಬಂದಿದ್ದ ಕಾಂಗ್ರೆಸ್ ಬಂದೈತಿ. ಯಾವ್ದು ಹೆಂಗೆ ಬರ್ತದೆ ನೋಡ್ಬೇಕಲ್ಲ. ನಿಮಗೆ ಗ್ಯಾರಂಟಿ ಎಲ್ಲ ಸಿಗ್ತಾ ಇದೆಯಾ? ಏನು ಗ್ಯಾರಂಟಿ ರೀ? ಯಾರು ಹೆಚ್ಚಿಗೆ ಇದು ಮಾಡ್ತಾರೋ ಅವ್ರಿಗೆ ಗ್ಯಾರಂಟಿನೇ ಐತಲ್ರಿ, ಮತ್ತೇನು ಮಾಡೋದು? ಅಲ್ಲ, 2,000 ರೂಪಾಯಿ ಫ್ರೀ ಕರೆಂಟು ಅವೆಲ್ಲ ಬರ್ತಾ ಐತ್ರಿ. ಬರ್ತಾ ಇದೆ. ಈಗ ಅದೆಲ್ಲ ವರ್ಕ್ ಆಗುತ್ತೆ ಅಂತೀರಾ? ವರ್ಕ್ ಆಗತ್ತೈತ್ರಿ. ಹೌದಾ? ಈ ಸರಿ ನೀವು ಯಾರು ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ತೊಗೊಂಡಾತೇವಲ್ಲ, ತಿಂಗಳ ಮತ್ತೆ 2,000 ರೂಪಾಯಿ ತೊಗೊಂಡಾತೀವಿ. ಮತ್ತು ಅವ್ರ ಕೊಟ್ರೆ ಅವ್ರಿಗೆ ಹಾಕ್ತೇವೆ. ಮತ್ತು ಅವರ ಬಂದು ನಿಂದ್ರಿಸಿದ್ರೆ ಅವರೇ ಬರ್ತಾರೆ ಅಂತೀರಾ? ಅವ್ರು. ಜೋಶಿ ಅವ್ರು ಹೆಂಗೆ ಕೆಲಸ ಮಾಡೋರೆ? ಜೋಶಿ ಅವ್ರದ್ದು ಏನೋ ಕೆಲಸ ಇಲ್ಲ ಇಲ್ಲಿ. ಹಂಗಾರೆ ಈ ಸರಿ ಏನಾಗ್ಬೋದು ಎಲೆಕ್ಷನ್ ರಿಸಲ್ಟ್? ಇಲ್ಲಿ ರಿಸಲ್ಟ್ ಆಗ್ಬೋದು ರೀ. ಇದು ಏನು BJP ಅಂತಾರೆ, BJP ಬರ್ಬೋದು, ಏನು ಕಾಂಗ್ರೆಸ್ ಬರ್ತೈತೋ? ಹಳ್ಳ್ಯಾಗೆಲ್ಲ ಕಾಂಗ್ರೆಸ್ಸಿಂದ ಐತಿ, ಎಲ್ಲ ಅನುಕೂಲ ನೋಡಿದ್ರೆ. BJP ಮಾಡಿದ್ರೆ BJPಯವ್ರಿಗೂ ಬರ್ತೈತಿ. ಅವ್ರು ಹೆಂಗೆ ಅನುಕೂಲ ಮಾಡ್ಯಾರ ಹಂಗೆ ರೀ. ಹಾಂ, ನಮಗೀಗ ಎಲ್ಲ ನಮಗೆ ಕೊಟ್ಟರೆ ಬಸ್ಸಿಂದು ಸವಲತ್ತು ಕೊಟ್ಟಾರ. ಈಗ ಹೆಂಗೂ ಮತ್ತು 2,000 ರೂಪಾಯಿನೂ ಆಗ್ತಾ ಇದಾರೆ. ನಮ್ದು ಬರ್ತಾನೆ ಐತಿ ಬಿಡ್ರಿ, ಅವ್ರು ತಿಂತಾ ಇದೆ ಒಂದೇ ಬರ್ತಾ ಐತಿ. ಮತ್ತು ಈಗ ನಮಗೆ ಅವರೆಲ್ಲ ಸೌಲಭ್ಯ ಮಾಡ್ಯಾರಂದ್ರೆ ಅವ್ರಿಗೇನೆ ಮಾಡ್ಬೇಕು ನಾವು. ಹೌದು. ಧಾರವಾಡ ಲೋಕಸಭಾ ಕ್ಷೇತ್ರದ ಹುಬ್ಬಳ್ಳಿಯ ಮಾರ್ಕೆಟ್ ಒಳಾವರಣಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಯುವಕರು ಕೂತಿದ್ದಾರೆ, ಒಂದು ಇಡೀ ಗ್ಯಾಂಗ್ ಕೂತಿದೆ. ನೋಡ್ಬೋದು, ಎಲ್ಲರೂ ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸ್ತಾರೆ. ಭಾಳ ಆರಾಮಾಗಿ ಚರ್ಚೆ ಮಾಡ್ತಾ ಕೂತಿದ್ದಾರೆ. ಅವ್ರನ್ನ ಕೇಳೋಣ. ಬ್ರದರ್, ತಮ್ಮ ಹೆಸರು? ಅಭಿಷೇಕ್ ಸರ್. ಓಟ್ ಹಾಕಿದ್ದೀರಾ? ಇಲ್ಲ ಸರ್, ಇದು ಫಸ್ಟ್. ಫಸ್ಟ್ ಓಟ್ ಯಾರಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ನರೇಂದ್ರ ಮೋದಿ ಸರ್. ಎದಕ್ಕೆ? ಚಲೋ ಕೆಲಸ ಮಾಡ್ತಿದ್ದಾರೆ ಸರ್. ನಮ್ಮ ದೇಶಕ್ಕೆ ಭಾಳ ಮುಂದೆ ತರ್ತಿದ್ದಾರೆ.
ಅದ್ರ ಸಲುವಾಗಿ. ಕೆಲಸ ಹೆಂಗಾಗೈತೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ? ಚಲೋ ಆಗಿದೆ ಸರ್. ಎಲ್ಲ ಕ್ಷೇತ್ರದಲ್ಲಿ ಚಲೋ ಕೆಲಸ ಆಗಿದೆ. ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾ ಭಾಳ ಮುಂತರ್ತಿದ್ದಾರೆ. ಅದ್ರ ಸಲುವಾಗಿ ಗೆಲ್ತಾರೆ ಅಂತೀರಾ? ಗೆಲ್ತಾರೆ ಸರ್, 100% ಗೆಲ್ತಾರೆ. ಇಲ್ಲಿ ಧಾರವಾಡದಲ್ಲಿ ಜೋಶಿ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮಗೆ? ಅವರು ಚಲೋ ಕೆಲಸ ಮಾಡ್ತಾರೆ ಸರ್. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಯುವಕರಿಗೆ. ಎಲ್ಲಕ್ಕೆ ಬಂದು ಅವರು ಆಗಮಿಸಿ ಎಲ್ಲರಿಗೂ ಹುಡುಗರಿಗೆ ಭಾಳ ಇದು ಮಾಡ್ತಾರೆ. ಸರಿಯಾಗಿದೆ ಸರ್. ಯಾರು ಬರ್ಬೋದು ಅನ್ಸುತ್ತೆ? ಮೋದಿ ಸರ್ಕಾರ ಬರೋದು ಇಲ್ಲಿ ಇಲ್ಲೇ ಇಲ್ಲೆಲ್ಲಿ ಮೋದಿ ಬರ್ತಾರೆ? ಪೂರಾ ಕರ್ನಾಟಕ ಡಿಸ್ಟ್ರಿಕ್ಟ್. ಈ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ ಯುವಕರಿಗೆ, ನಿರುದ್ಯೋಗ ಭತ್ಯೆ ಕೊಟ್ಟಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ, ಕರೆಂಟ್ ಫ್ರೀ ಮಾಡಿದ್ದಾರೆ. ಕಾಂಗ್ರೆಸ್ನ ಈ ಗ್ಯಾರಂಟಿಗಳು ವರ್ಕ್ ಆಗುತ್ತಾ ಇಲ್ವಾ? ವರ್ಕ್ ಆಗಲ್ಲ ಸರ್. ಇದಕ್ಕೆ ಯಾಕಂದ್ರೆ ಅವರು ಬರೀ ಇದು ಸಪೋರ್ಟ್ ಹೆಚ್ಚಿಗೆ ಮಾಡಲ್ಲ ಸರ್. ಕೆಲಸ ಇದ್ದಾಗ ಇಟ್ಟೇ ಬರ್ತಾರೆ. BJP ಸರ್ಕಾರ BJP ಸರ್ಕಾರ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಜೋಶಿ ಗೆಲ್ಬೋದು ಸರ್, ಪಕ್ಕ 100% ಶೋರ್ ಆಗಿದ್ದೀರಾ? ಶೂರ್ ಆಗಿದೆ. ನಾವೀಗ ಕೋರ್ಟ್ ಸರ್ಕಲ್ಗೆ ಬಂದು ನಿಂತಿದ್ದೀವಿ. ಸಾಕಷ್ಟು ಜನ ಸಾರ್ವಜನಿಕರು ಇಲ್ಲೆಲ್ಲ ನಿಂತಿದ್ದಾರೆ. ಅವರೆಲ್ಲರನ್ನು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಯಜಮಾನ್ರ ತಮ್ಮ ಹೆಸರು? ಶಿವಾನಂದ್ ಸರ್. ಶಿವಾನಂದ್ ಅವರೇ, ಹೆಂಗಿದೆ ಎಲೆಕ್ಷನ್ ಕಾವು? ಎಲೆಕ್ಷನ್ನು BJP ಬಂದರೆ ಚಲೋ ಆಗ್ತಿತ್ತು ಸರ್. ಅದಕ್ಕೆ ಅವ್ರು ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡಾಕತ್ತಾರ. ಮತ್ತು ಈಗೆಲ್ಲ ಭಾಳ ಕೆಲಸ ಮಾಡ್ಯಾರ. ಇವ್ರು 10 ವರ್ಷದಾಗ ಮಾಡಿದಷ್ಟು, ಅವರು 70 ವರ್ಷ ಆದರೂ ಅಷ್ಟು ಕೆಲಸ ಮಾಡಲಿಲ್ಲ. ಇವ್ರು 10 ವರ್ಷದಾಗ ಕೆಲಸ ಮಾಡ್ಯಾರಲ್ಲ. ಇಲ್ಲಿ ಧಾರವಾಡದಲ್ಲಿ ಹೆಂಗಾಗೈತೆ ಕೆಲಸ? ಏನು ನಡೆದೈತಿ, ಇವ್ರದ್ದು ಐತಿ ಅವ್ರದ್ದು ಐತಿ. ಸ್ವಲ್ಪ ಯಾವ್ದು ಇದು ಆಗ್ತೈತಿ ಗೊತ್ತೇ, ರಿಸಲ್ಟ್ ಬಂದ ಮ್ಯಾಗ ಗೊತ್ತಿರ್ತೈತಿ. ಸ್ವಲ್ಪ ಹೆಚ್ಚಂದ್ರೆ BJP ಐತಿ. ನೀವು ಈ ಸಲ ಯಾರಿಗೂ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ನಾವು ಈಗ ಅಂತಲ್ಲ, ಒಂದು 20-25 ವರ್ಷದಿಂದ BJPನ ಹಾಕ್ತಾಯಿದ್ದೇವೆ. ನಮ್ಮ ತಿಳುವಳಿಕೆ ಬಂದಂತ ಸುಟ್ಟು. ಮತ್ತು ಈಗೆಲ್ಲ ಇವರೆಲ್ಲ ಬಂದು 2,000 ಫ್ರೀ ಕೊಡ್ತಾರೆ. ಆಮೇಲೆ 100 ರೂಪಾಯಿ 20 ರೂಪಾಯಿ ಬಾಂಡ್ ಇದ್ದಿದ್ದು ನಾವು 100 ರೂಪಾಯಿ ಆಗೈತಿ. 100 ರೂಪಾಯಿ ಬಾಂಡ್ ಇದ್ದಿದ್ದು 300-500 ರೂಪಾಯಿ ಬಾಂಡ್ ಆಗೈತೆ. ಮತ್ತು ಇಂಥವೆಲ್ಲ ಎದಕ್ಕೆ ರೀ? ನಮ್ಮದೇ ತೊಗೊಂಡು ನಮಗೆ 3 ಪಟ್ಟು ಕೊಟ್ಟರೆ, ನಮ್ಮದೇ 3 ಪಟ್ಟು ತಿಂದು ಅದ್ರಾಗ 2,000 ರೂಪಾಯಿ ಕೊಟ್ಟರೆ ಇದೇನು ಬೇಕು? ಇವರು ದೇಶನ ಇಂಪ್ರೂವ್ ಮಾಡೋರಲ್ಲ, ತಾವು ಇಂಪ್ರೂವ್ ಆಗ್ತಾರೆ. ಈಗ ಮೋದಿ ಆದರೆ ಏನಾಗ್ತೈತಿ, ಅವು ದೇಶ ಇಂಪ್ರೂವ್ ಮಾಡ್ತಾನೆ. ಮತ್ತು ಅಂಥವ್ರು ಬಂದರೆ ಒಳ್ಳೇದಲ್ಲ. ಈ ಸರಿ ನೀವು ಮೋದಿ ನೋಡಿ ಓಟ್ ಹಾಕ್ತೀರಾ, ಜೋಶಿ ನೋಡಿ ಓಟ್ ಹಾಕ್ತೀರಾ? ಜೋಶಿನೂ ನೋಡ್ತೀವಿ, ಮ್ಯಾಗ ಮೋದಿನೂ ನೋಡ್ತೀವಿ. ಅವ್ರಿಗೆ ಓಟ್ ಹಾಕ್ಬೇಕು. ಹೌದು, ಗೆಲ್ತಾರೆ ಪಕ್ಕ. ಈ ಸರಿ ಯಾರು ಓಟ್ ಹಾಕ್ತೀರಾ? ಈ ಸಲ ಸರ್ ಇದು ಕಾಂಗ್ರೆಸ್. ಯಾಕೆ? ಯಾಕಂದರೆ ಸರ್ ಈಗ 5 ವರ್ಷ ಆಯ್ತು, 10 ವರ್ಷ ಆಯ್ತು. ಈಗ ಮತ್ತು ಬೇರೆಯವ್ರದ್ದು ನೋಡಬೇಕು, ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಹೆಂಗಿಲ್ಲ ಅಂಥೇಳಿ. ಈಗ ಒಂದೇ ಸಲ ಮತ್ತು ಅವ್ರಿಗೆ ಮೋದಿಯವ್ರು ಕೊಟ್ಟರೆ ಮತ್ತು ಅವ್ರು ಕೆಲಸ ಮಾಡ್ತಾರೆ, ಮಾಡೋಂಗಿಲ್ಲ ಅಂತಲ್ಲ. ಏನಾಯಿತು, ಮತ್ತು ಮುಂದಿನವ್ರಿಗೆ ಕ್ಯಾಂಡಿಡೇಟ್ಗೆ ಚಾನ್ಸ್ ಕೊಡಬೇಕು, ಮತ್ತು ಅವ್ರದ್ದು ಕೆಲಸ ನೋಡಬೇಕು. ಅವ್ರು ಒಂದು 5 ವರ್ಷ ಟೈಮ್ ಕೊಡಬೇಕು. ಅವ್ರದ್ದು ನೋಡಿ ಮತ್ತೆ ನೋಡಬೇಕು ಸರ್ ಏನು ಮಾಡ್ತಾರೆ. ಅದಕ್ಕೆ ಕಾಂಗ್ರೆಸ್ಗೆ ಓಟ್ ಕೊಡೋದು ಈ ಸರಿ ಸರ್. ಸೊ ಇಲ್ಲಿ ಹೆಂಗಾಗಿದೆ ಧಾರವಾಡದಲ್ಲಿ ಕೆಲಸ? ಈ ಸಲ ಕೆಲಸ ಆಗಿದೆ ಸರ್. ಹುಬ್ಳ್ಯಾಗೆ ಎಲ್ಲ ಕೆಲಸ ನಡೆಯತೈತೆ. MP ಇಲೆಕ್ಷನ್ಗೆ ನಮ್ಮ ಸರಿಗೆ ಓಟ್ ಕೊಡ್ತೀವಿ. ಅವರು ಚಲೋ ಕೆಲಸ ಮಾಡತ್ತಾರೆ, ಎಲ್ಲ ಮಾಡತ್ತಾರೆ, ಕೊಡ್ತೀವಿ. ಸೊ ಈ ಸರಿ ಧಾರವಾಡದಲ್ಲಿ ಯಾರು ಗೆಲ್ಬೋದು ಹಂಗಾದ್ರೆ? ಈ ಸಲ ಗೆಲ್ಬೋದು ಸರ್. MP ಇಲೆಕ್ಷನ್ ನಮ್ಮ ಜೋಶಿ ಸರ್ ಗೆಲ್ತಾರೆ. ಹಾಂ, ಅವರು ಗೆಲ್ತಾರೆ. ಆದರೂ ಕಾಂಗ್ರೆಸ್ ಬರಬೇಕು. ಅವ್ರು ಕಾಂಗ್ರೆಸ್ ಬರ್ಬೇಕು. ಹೆಂಗೆ ನಾವು ಕೆಲಸ ನೋಡ್ಬೇಕಲ್ಲ. ಅವರು ಇವ್ರು ಮಾಡಕತ್ತಾರ, ಅವರು ಮಾಡ್ತಾರಲ್ಲ ಅಂತೇಳಿ ನಾವು ಕೆಲಸ ನೋಡಬೇಕು. ಹೆಂಗೆ ನಡೀತಾ ಇದೆ ಎಲೆಕ್ಷನ್ ಕಾವು? ಚಲೋ ನಡೆಯತ್ತೆ. ಯಾರು ಬರ್ಬೋದು ಸರಿ? ಮೋದಿನೇ ಬರಲಿ. ಯಾಕಂದ್ರೆ ನಾ ಪಕ್ಷದ ಬಗ್ಗೆ ಮಾತಾಡಲು ಹೇಳ್ತೇನೆ. ಈಗ BJP ಹಿಂದೂ ಮಂದಿದಾರ ಅಂತ ಅನ್ಕೊತಾರೆ, ಕಾಂಗ್ರೆಸ್ ಮುಸ್ಲಿಮ್ ಅನ್ಕೊತಾರೆ. ಈಗ ನಮ್ಮ ದೇಶ ಉಳಿದ್ರೆ ಮುಸ್ಲಿಮ್ ಉಳಿತಾರೆ, ಹಿಂದೂ ಮಂದಿನ ಉಳಿತಾರೆ. ನಮ್ಮ ದೇಶನ ಹೋದ್ರೆ ಯಾರು ಉಳಿತಾರೆ? ಯಾರು ಉಳಿಯೋಕ್ಕಾಗಲ್ಲ. ಅದಕ್ಕೆ ಮೋದಿ ಬರಲಿ. ಮೋದಿ ಇದ್ರೆ ದೇಶ ಉಳಿತೈತಿ, ಅಷ್ಟು ಹೇಳ್ತೀನಿ. ಇಲ್ಲಿ ಧಾರವಾಡದಲ್ಲಿ ಕೆಲಸ ಹೆಂಗಾಗೈತೆ? ಹುಬ್ಳಿ ಧಾರವಾಡ ಕೆಲಸ ನಡೆಯತ್ತೆ, ನೋಡತ್ತೀರಿ ನೀವು. ಈಗ ಸ್ಟಾರ್ಟ್ ಆಗೈತಿ, ಇನ್ನೂ ಮೊದಲು ಭಾಳ ಆಗ್ಯಾವು, ಈಗೂ ಆಗತ್ತವ. ಎಲ್ಲ ಚಲೋ ನಡೆಯತ್ತೆ. ಗೆಲ್ತಾರೆ ಅಂತೀರಾ? ಹಾಂ, ಗೆಲ್ತಾರೆ 100%. ಜೋಶಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಪ್ಪ ಒಳ್ಳೆ ಮನುಷ್ಯ, ಯಾರು ಹೋದ್ರು ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಎಲ್ಲ ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಮಾಡತ್ತಾರ, ಚಲೋ ಮಾಡತ್ತಾರ. ಈ ಕ್ಷಣಕ್ಕೆ ಟ್ರೆಂಡ್ ಹೇಗಿದೆ? ಈ ಸದ್ಯಕ್ಕೆ ಟ್ರೆಂಡ್ ಹೆಂಗಿದೆ ಅಂತಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಮತದಾರ ತನ್ನ ಗುಟ್ಟನ್ನು ಬಿಟ್ಟು ಕೊಡೋದಿಲ್ಲ. ಯಾಕಂತಂದ್ರೆ ಈ ವ್ಯಕ್ತಿಗಳ ಆಧಾರದ ಮೇಲೆ ಒಂದು ಕಡೆ ಓಡ್ತೈತೆ ರೀ. ಒಂದು ಸೈಡ್ ಮೋದಿಯವ್ರ ಕಡೆಗೆ ಜನ ಒಲವು ಜಾಸ್ತಿ ಅದಾರೆ. ಈ ಕಾಂಗ್ರೆಸ್ನವ್ರು ಏನಂತಲ್ಲ, ನುಡಿದಂತೆ ನಡೆದಿದ್ದೇವೆ ಅಂತ ಭಾಳ ಕಡೆ ಹೇಳ್ತಾರೆ ಅವರು. ಈಗ ನಾವು ಕೂಡ ಸರ್ಕಾರದಾಗ 36 ವರ್ಷ ಸರ್ವಿಸ್ ಮಾಡಿದ್ದೀವಿ ಅರಣ್ಯ ಇಲಾಖೆ ಒಳಗೆ. ಯಾವುದೇ ಸರ್ಕಾರ, BJP ಸರ್ಕಾರನೇ ಇರಲಿ, ಕಾಂಗ್ರೆಸ್ ಸರ್ಕಾರನೇ ಇರಲಿ, ನಾವು 74 ದಿವಸ ಸತ್ಯಾಗ್ರಹ ಮಾಡಿದ್ರೆ ನಮ್ಮನ್ನು ಹೊಳ್ಳಿ ನೋಡಲಿಲ್ಲ ಅವರು. ಅಂದ್ರೆ ನಮ್ಮ ನೌಕರಿ ಕಾಯಂನೂ ಮಾಡಲಿಲ್ಲ, ನಿವೃತ್ತಿ ವೇತನ ಕೊಡಲಿಲ್ಲ, ನಮ್ಮನ್ನೆಲ್ಲ ಬೀದಿ ಪಾಲು ಮಾಡಿಬಿಟ್ಟಿದ್ದಾರೆ. ನಾವು 1700 ಜನ ಅರಣ್ಯ ಪ್ರೇರಕರು ಏನಂತೀವಲ್ಲ ಮಾತಾಡ್ಕೊಂಡೇವೆ.
ನಿಯತ್ತಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗೆ ನಿಮ್ಮ ಕ್ಷೇತ್ರದಾಗ ಚಲೋ ಇರುವಂಥ ವ್ಯಕ್ತಿಗೆ ಹಾಕಿರಿ ಅಂದೆ. ಆ ಪಕ್ಷ ಈ ಪಕ್ಷ ಅಂತ ನಾ ಹೇಳಿಲ್ಲ. ಯಾಕಂತಂದ್ರೆ ನಾನು ಒಬ್ಬ ಸಮಾಜ ಸೇವಕ, ಪರಿಸರ ಪ್ರೇಮಿನೂ ಹೌದು, ಪಬ್ಲಿಕ್ ಹೀರೋನೂ ಹೌದು, ಅನಂತರ ಮಿಮಿಕ್ರಿ ಕಲಾವಿದ ಅದು. ನಾವು ಈಗ ಬೀದಿಗೆ ಬಿದ್ದು ಯಾವ ಉದ್ಯೋಗ ಇಲ್ದಂಗೆ ನಿರುದ್ಯೋಗ ಆಗಿ ಕುಂತೀವಿ ನೋಡ್ರಿ. ಈಗ ಕೇಸರಿ ಶಾಲೆ ಎಲ್ಲ ಹಾಕೊಂಡಿರೋದು ನೋಡ್ಬಿಟ್ಟು BJP ಸಪೋರ್ಟರ್ ಅಂದ್ಕೊಬಿಟ್ಟಿದ್ದೆ. ಇಲ್ಲ ಅಂದ್ರೆ ನಾವು ವೋಟ್ ಹಾಕೋದಿನ ಮತದಾನ ಮಾಡೋದು ಪವಿತ್ರ ಕರ್ತವ್ಯ. ವೋಟ್ ಅಂತೂ ಹಾಕ್ರಿ, ಬಿಡಕ್ಕೆ ಬರೋಂಗಿಲ್ಲ. ಆದ್ರೆ ಯಾವ ಮತಕ್ಕೆ ಹಾಕಿರಿ ಅದು ನಿಮಗೆ ಬಿಟ್ಕೊಟ್ಟು ವಿಷಯ. ಅದಕ್ಕೆ ನಾವು ಅದಕ್ಕೆ ಹಾಕ್ರಿ ಇದಕ್ಕೆ ಹಾಕಿ ಅಂತ ಹೇಳಿದ್ರೆ ಆ ಪಕ್ಷದ ನೀ ಏನ ತಿಂದೀಯ ಅದಕ್ಕೆ ಹಿಂಗೆ ಮಾತಾಡ್ತೀಯ ಅಂತ ಇವ್ರು ಅಂತಾರೆ ಕಾಂಗ್ರೆಸ್ನವರು. ಈಚೆ ಕಡೆ ಅವ್ರು BJP ನೀವು ಅವ್ರ ಕಡೆ ತಿಂದಿರಿ ಅದಕ್ಕೆ ನಮ್ಮ ಕಡೆ ಬೆಂಬಲ ಕೊಡೋದಿಲ್ಲ ಅಂತಾರೆ. ಕೇಸರಿ ಶಾಲು ಹಾಕೊಂಡು BJP ಸಪೋರ್ಟ್ ಮಾಡಲ್ಲ ಅಂತೀರಾ ನೀವು? ಅಲ್ಲಲ್ಲ, ಕೇಸರಿ ಶಾಲೆ ಅಂದ್ರೆ ನಾನು ಪಂಡ್ರಪುರ ವಾರ್ಕರಿ ಅನ್ಬೇಕು. ಮ್ಯಾಲೆ ಕ್ಯಾಪ್ ಶಾಲೆ ಹಾಕ್ಕೊಂಡಿರ್ತೀನಿ, ಅದು ಒಳ್ಳೇದೇ. ಆದ್ರೆ ಏನಪ್ಪ ಅಂತಂದ್ರೆ ಈ ಶಾಲೆ ಹಾಕ್ಕೊಂಡಿದ್ದಕ್ಕೆ ನಾವು BJP ಅಂತ ನೀವು ತಿಳ್ಕೊಂಡಿರಿ, ಹೌದಲ್ರಿ? ನಾನು ನಿಷ್ಠುರವಾಗಿ ಮಾತಾಡ್ಬೇಕಂತಂದ್ರೆ ನಮ್ಮ ತಂದೆಯವರು ಸ್ವಾತಂತ್ರ್ಯ ಯೋಧರು ಲಕ್ಷ್ಮಣರಾವ್ ಬಾಂಬುಲೆ ಅಂಥೇಳಿ, ಅವ್ರ ಮಗನಾಗಿ ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ಯೋಗ್ಯ ವ್ಯಕ್ತಿಗೆ ಆರಿಸಿಕೊಡ್ರಿ. ಹೆಂಗಿದೆ ಸರ್ ಎಲೆಕ್ಷನ್ ಹೀಟು? ಎಲೆಕ್ಷನ್ ತುಂಬ ಇದೆ, ಜಿದಾಜಿದ್ದಿ ನಡೀತಿದೆ. ಬಿಸಿಲು ಜೊತೆ ಅದು ಕೂಡ ತುಂಬ ಚೆನ್ನಾಗಿ ನಡೀತಿದೆ. ಯಾರು ಗೆಲ್ಬೋದು ಅಂತೀರಾ ಧಾರವಾಡದಲ್ಲಿ? ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಗೆಲ್ಬೋದು. ಯಾಕೆ ಅಂತ ಹೇಳಿದ್ರೆ ತುಂಬ ಕೆಲಸ ಮಾಡಿದ್ದಾರೆ, ಮತ್ತು ವರ್ಕರು, ಆಮೇಲೆ ಕರ್ನಾಟಕಕ್ಕೆ ತುಂಬ ಅನುದಾನಗಳೆಲ್ಲ ತೊಗೊಂಬಂದಿದ್ದಾರೆ. ಆಮೇಲೆ ಪಕ್ಷಾತೀತವಾಗಿ ಒಂದೇ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ. ಜನ ಅವರ ಒಂದು ವರ್ಕು ನಿಷ್ಠೆ ನೋಡಿ ಓಟ್ ಹಾಕ್ತಾರೆ. ಮತ್ತು ಏನಿವತ್ತು BJP ಇದೆ, ಹಿಂದುತ್ವ ಇದೆ, ಇದನ್ನು ಕೂಡ ಅವರು ತುಂಬ ಅನುಸರಣೆ ಮಾಡ್ಕೊಂಬರ್ತಾರೆ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರು ಗೆಲ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಕಳೆದ 4 ಬಾರಿ ಆಯ್ಕೆಯಾಗಿ ಇಲ್ಲಿ 20 ವರ್ಷಗಳಿಂದ ಸಂಸದರಾಗಿದ್ದಾರೆ. ಅವರ ಅಭಿವೃದ್ಧಿಯ ಪರ್ವ ಏನಾದರೂ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾಣಿಸ್ತಾ ಇದೆಯಾ? ಖಂಡಿತ ಕಾಣಿಸ್ತೇವೆ ಸರ್. ಹಲವಾರು ಯೋಜನೆಗಳನ್ನ, ಟ್ರೈನ್ ಇರ್ಬೋದು, ಇವೆಲ್ಲ ಕೂಡ ಯೋಜನೆಗಳ ತೊಗೊಂಬಂದಿದ್ದಾರೆ. ಆಮೇಲೆ ಹುಬ್ಳಿಗೆ ಏನು ನೀಡ್ಸ್ ಇತ್ತು ಅವನ್ನೆಲ್ಲ ಕೂಡ ಮಾಡಿದ್ದಾರೆ ಸರ್. ಸೆಂಟ್ರಲಿಂದ ಏನೇನು ಬರ್ತದೆ ಇದೆಲ್ಲ ತೊಗೊಂಬಂದಿದ್ದಾರೆ. ಅವ್ರು ಮಿನಿಸ್ಟರ್ ಆಗಿದ್ದು ಯೂಸ್ ಆಯಿತಾ? ಖಂಡಿತ ಯೂಸ್ ಆಗಿದೆ ಸರ್. ಅನಂತಕುಮಾರ್ ಅವ್ರ ನಂತರದಲ್ಲಿ ಮೋದಿ ಪಕ್ಕ ಕುಳಿತುಕೊಳ್ತಾ ಇರೋ ಕರ್ನಾಟಕದ ನಾಯಕ ಅವರು. ಸೊ ಅದು ಎಷ್ಟರ ಮಟ್ಟಿಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಉಪಯೋಗ ಆಗ್ತಾ ಇದೆ? ಅಂದರೆ ಇವತ್ತು BJPನ ಕಟ್ಟಿ ಬೆಳೆಸಲು ಅನಂತಕುಮಾರ್ ಎಷ್ಟಿದ್ರು, ಅದೇ ಜೊತೆಲಿ ಈ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಜೊತೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಕೂಡ ತುಂಬ ಪಾತ್ರ ಇತ್ತು. ಹಾಗಾಗಿ ಇವತ್ತು ನೆಕ್ಸ್ಟ್ ಅನಂತಕುಮಾರ್ ಸ್ಥಾನನೇ ಇವತ್ತು ಜೋಶಿ ಅವರು ತುಂಬ್ತಿದ್ದಾರೆ. ಅದರಿಂದ ಅವರು ಆ ಒಂದು ಸ್ಥಾನ ತುಂಬಿರೋದ್ರಿಂದ ಆ ಮಿನಿಸ್ಟರ್ ಅವರಿಗೆ ಏನು ಸೆಂಟ್ರಲ್ಲಿ ಮಂತ್ರಿ ಪದವಿ ಸಿಕ್ಕಿದೆ, ಅದು ನಮ್ಮ ಭಾಗಕ್ಕೆ ತುಂಬ ಕೂಡ ಉಪಕಾರ ಆಗಿದೆ ಸರ್. ಖಂಡಿತ ಗೆಲ್ತಾರೆ ಸರ್. ಹೆಂಗಿದೆ ಸರ್ ಲೋಕಸಭಾ ಎಲೆಕ್ಷನ್ ಕಾವು? ಚಲೋ ಐತೆ ಸರ್. ಯಾರು ಬರ್ಬೋದು ಅಂತೀರಾ? ಯಾರು ಬಂದರೂ ಅಷ್ಟೇ ರೀ, ನಮ್ಮ ಮತದಾನ ಮಾತ್ರ ನಾವು ಮಾಡವ್ರ. ಹಾಂ, ಯಾರು ಬಂದರೂ ಅಷ್ಟೇ ನಮಗೆ. ಯಾರು ಬರಬೇಕಂತ ಏನಿಲ್ಲ, ಪ್ರಜಾಪ್ರತಿಗಳನ್ನ ಚಲೋ ವ್ಯಕ್ತಿಗಳನ್ನ ಆರಿಸಿ ತರಬೇಕಂತೇಳಿ ನಮ್ಮದಲ್ಲಿ ವಿನಂತಿ. ಹೌದು. ಯಾರು ಗೆಲ್ಬೋದು ಅನ್ಸುತ್ತೆ ನಿಮಗೆ? ನೋಡ್ರಿ, ಬಡವರಿಗೆ ಅನುಕೂಲ ಮಾಡಿದ್ದೆ ಕಾಂಗ್ರೆಸ್. ನಮಗೆ ಮಾತ್ರ ಕಾಂಗ್ರೆಸ್ ಬಂದರೆ ಒಳ್ಳೇದು ಅಂತೇಳಿ ನನಗೆ ಅನ್ಸುತ್ತೆ. ಗೆಲ್ಬೋದು ಸರ್. ಜೋಶಿ ಅವರು ಇಲ್ಲಿ 20 ವರ್ಷದಿಂದ ಸಂಸದರಾಗಿದ್ದಾರೆ. ಹೇಗೆ ಕೆಲಸ ಮಾಡಿದ್ದಾರೆ? ಮಾಡಿದ್ದಾರೆ ಸರ್. ಅವರು ಇಲ್ಲ ಅನ್ನಂಗಿಲ್ಲ ಸರ್. ಅದರ ಹತ್ತಾಗಡೆ ಮಾಡಿದ್ದಾರೆ ಸರ್. ಈ ಸೈಡ್ ಬಡವ್ರಿಗೆ ಮಾತ್ರ ಸ್ವಲ್ಪ ನೋಡಿ ಮಾಡಿದ್ರೆ ಮತ್ತು ಅವ್ರದ್ದು ಇದು ಆಕೈತೆ ಸರ್. ಹೆಂಗಿದೆ ಸರ್ ಎಲೆಕ್ಷನ್ ಕಾವು? ಎಲೆಕ್ಷನ್ ಚಲೋ ಅದ ಸರ್. ಯಾರು ಬರ್ಬೋದು ಅನ್ಸುತ್ತೆ ಈ ಕ್ಷಣಕ್ಕೆ? ಟ್ರೆಂಡ್ ಹೇಗಿದೆ ಈ ಸಲ? ಟ್ರೆಂಡ್ ಅಂತಂದ್ರೆ ಸರ್, ನಾವು ದೇಶ ಯಾವ ಸ್ಥಿತಿ ಒಳಗಿತ್ತು ಕಳೆದ 10 ವರ್ಷದಿಂದ, ಯಾವ ಸ್ಥಿತಿ ಒಳಗತ್ತೆ, ಈ ಸ್ಥಿತಿ ಯಾವ ಬದಲಾವಣೆ ಆಗೈತೆ ಅನ್ನೋದು ನೋಡಿ, ನಾವು ಮೋದಿ ನೋಡಿ ನಮ್ಮ ದೇಶದ ಜಗತ್ತಿನಾಗ ಯಾವ ರೀತಿ ಒಳಗೆ ನಮ್ಮ ಜಗತ್ತಿನಾಗ ಗೌರವ ಸಿಗಂತ ಅನ್ನೋದು ಮೋದಿಯವರಿಂದ ನಮ್ಗೆ ಗುರ್ತಾಗ್ಯದ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಪ್ರಚಂಡ ಬಹುಮತದಿಂದ ಆರಿಸಿ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡೋದೇನೆ. ಜೋಶಿ ಅವರು 4 ಸಾರಿ ಗೆದ್ದಿದ್ದಾರೆ, 5ನೇ ಸಾರಿ ನಿಲ್ತಾ ಇದ್ದಾರೆ. ವರ್ಕ್ ಆಗುತ್ತೆ ಅನ್ಸುತ್ತಾ? ಆಗತ್ತೆ ಕೆಲಸ ಹೇಗಾಗಿದೆ? ಕೆಲಸ ರೋಡ್ ಕೆಲಸ ಜಗ್ ಮಾಡ್ಯಾರ, ನ್ಯಾಷನಲ್ ಹೈವೇಸ್ ಮಾಡ್ಯಾರ, ಬ್ರಿಡ್ಜ್ ತಂದಿದ್ದಾರೆ, ಏರ್ಪೋರ್ಟ್ ಮಾಡಿದ್ದಾರೆ, ಎಲ್ಲ ಮಾಡಿದಾರಲ್ಲ. ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ. ಅದನ್ನು ವರ್ಕ್ ನಡೆದದ, ಬರ್ತೈತೆ. ನೀವು ಮೋದಿ ನೋಡಿ ವೋಟ್ ಹಾಕ್ತೀರಾ, ಜೋಶಿ ಅವ್ರನ್ನ ನೋಡಿ ವೋಟ್ ಹಾಕ್ತೀರಾ? ಇಬ್ಬರು ನೋಡಿ ಓಟ್ ಹಾಕ್ತೀವಿ ರೀ. ಇಬ್ಬರು ನೋಡಿ ಓಟ್ ಹಾಕ್ತೀವಿ. ಮೋದಿಯವ್ರು ನೋಡಿ ಓಟ್ ಹಾಕ್ತೀವಿ. ಪ್ರಹ್ಲಾದ್ ಜೋಶಿ ಅವರು ಒಳ್ಳೆಯ ಉತ್ತಮ ಇದು ಅದಾರ, ಅವರು ನೋಡಿ ಮಾಡ್ತೀವಿ. ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಗ್ಯಾರಂಟಿ ಅವು ತಾತ್ಪೂರ್ತಿಕ ರೀ, ವೋಟ್ ಬ್ಯಾಂಕ್ ರಾಜಕಾರಣ ಅದು. ಶಾಶ್ವತ ಬಡವರಿಂದ ಅದರಿಂದ ಹೊರಗೆ ತರಕ್ಕೆ ಆಗಂಗಿಲ್ಲ ಆ ಯೋಜನೆಗಳಿಂದ. ಈಗ ಮುಸ್ರಿ ವರ್ಷದ ಅಂತಾರಲ್ಲ ಆ ಲೆಕ್ಕ. ಹೇಳಿ ಸರ್, ಹೆಂಗಿದೆ ಎಲೆಕ್ಷನ್? ಯಾರು ಗೆಲ್ಬೋದು ಈ ಸರ್? ಸರ ಜೋಶಿ ಅವರು. ಜೋಶಿ ಎದಕ್ಕೆ ಅಭಿವೃದ್ಧಿ ಮಾಡ್ಯಾರಲ್ರಿ ಅವರು. ಹಾಂ, ಚಲೋ ಮಾಡ್ಯಾರ ಅವ್ರು. ಮತ್ತು ಅಂದ್ರೆ ಒಂದು 4 ವರ್ಷ ಆತು ರೀ ಆರ್ಸಿ ಬರಾಕತ್ತವ್ರು, 4 ಸರಿ ಆತ. ಕೆಲಸ ಮಾಡ್ಯಾರ ಅವ್ರು. ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಕಾಂಗ್ರೆಸ್ ವಾತಾವರಣ ಮತ್ತು ಗ್ಯಾರಂಟಿ ಎಲ್ಲ ಹೆಂಗೆ ವರ್ಕ್ ಆಗ್ತದೆ? ಗ್ಯಾರಂಟಿ ಅಲ್ರಿ, ಯಾರಿಗೆ ಕೊಟ್ರ ಅವ್ರು ಗ್ಯಾರಂಟಿ? ಯಾರಿಗೆ ಕೊಟ್ರ? ಗಂಡು ಮಕ್ಳಿಗೆ ಕೊಟ್ರ. ಫ್ರೀ ಕರೆಂಟ್ ಕೊಟ್ಟಿದ್ದಾರೆ,
ಫ್ರೀ ಕೊಟ್ಟಾರ ಕರೆ ರೀ ಎಲ್ಲಿ ನೋಡಿದ್ರೆ ಬಸ್ ಹತ್ತಿದ್ರೆ ಗಂಡು ಮಕ್ಳಿಗೆ ಹೊರಗೆ ದೂಡಿ ಒಳಗೆ ಓಡೋಕ್ಕಾರ ಅವ್ರು ಹತ್ತಿ ಮತ್ತು ಗಂಡು ಮಕ್ಳು ಎಲ್ಲಿ ಹೋಗ್ಬೇಕಾರೆ ಗಂಡು ಮಕ್ಳು ಓಟ್ ಹಾಕೋದಿಲ್ಲ ಕಾಂಗ್ರೆಸ್ಸಿಗೆ ಹಾಕ್ತಾರಲ್ಲ ರೀ ಹಾಂ ಮತ್ತು ಹೆಣ್ಮಕ್ಳಿಗೆ ಮಾಡ್ಯಾರ ಅವ್ರು ಗಂಡು ಮಕ್ಳಿಗೆ ಯಾಕೆ ಮಾಡಿಲ್ಲ ಮತ್ತು ಹೆಣ್ಮಕ್ಳು ಮನ್ಯಾಗ ಕಾಲ ನಿಂದ್ರುವಲ್ವ ಹಂಗೆ ನಾಲ್ಕು ಸೀರೆ ತೊಗೊಂಡು ಕಟ್ಕೊಂಡು ದೇವಸ್ಥಾನಕ್ಕೆ ಹೊಂಟು ಬಿಟ್ಟಾರ ಎಲ್ಲ ಗಂಡು ಮಕ್ಳ ಮನ್ಯಾಗ ಕೂಳಿಲ್ಲ ನೀರಿಲ್ಲ ಮತ್ತು ಮತ್ತು ರೀ ಇಲ್ಲಿ ಕೆಲಸ ಹೆಂಗಾಗಿದೆ ಸರ್? ಕೆಲಸ ಮಾಡ್ಯಾರ ಜೋಶಿಯರ್ ಮಾಡ್ಯಾರ ಗೆಲ್ತಾರೆ ಸರ್ ಪಕ್ಕಾ ಗೆಲ್ತಾರೆ ಸರ್ ಮತ್ತು ಪ್ರಧಾನಮಂತ್ರಿನ ಮೋದಿಯವರ ಆಗೋದು ಸರ್ ಹೌದು ನೋಡ್ರಿ ಇಲ್ಲಿ ಮ್ಯಾಲ ಹನುಮಪ್ಪ ಅದಾನ ಒಂದು ಸಾಕ್ಷಿಯಾಗಿ ಹೇಳ್ತೀವಿ ನಾವು. 7ನೇ ತಾರೀಕು ಎಲೆಕ್ಷನ್ ಇದೆ, ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಹಸ್ತಕ್ಕೆ ರೀ ಹಸ್ತಕ್ಕೆ ಎದಕ್ಕೆ? ಅದು ಎದಕ್ಕೆ ಅಂತ ಹೇಳ್ರಿ ಒಟ್ಟು ಹಾಕ್ಬೇಕಲ್ರಿ ಯಾರಿಗಾರ ಒಬ್ರಿಗೆ ಹಾಕಿದ್ರ ಅಂತೇಳಿ ಒಟ್ಟು ಯಾರು ಚಲೋ ಮಾಡ್ತಾರೋ ಅವ್ರಿಗೆ ಹಾಕಾದ್ರಿ. ಇಲ್ಲಿ ಕೆಲಸ ಹೆಂಗೆ ಚಲೋ ಆಗಿದೆ ಹೆಂಗೆ? ಹ್ಞೂ ಮಾಡ್ತಾರೆ ಹಂಗೇನಿಲ್ಲ ಮಾಡ್ತದಾರೆ ಕೆಲಸ. ಹಸ್ತಕ್ಕೆ ಹಾಕ್ಬೇಕು ಅಂದ್ಕೊಂಡಿದ್ದೀರಿ ನೀವು? ಹ್ಞೂ ಯಾಕೆ ಅವ್ರು ಗ್ಯಾರಂಟಿ ಕೊಟ್ಟವ್ರೆ, 2,000 ರೂಪಾಯಿ ದುಡ್ಡು ಕೊಟ್ಟವ್ರೆ, ಫ್ರೀ ಕರೆಂಟ್ ಕೊಟ್ಟವ್ರೆ ಅಂತ? ಏನಿಲ್ರಿ ಅದಕ್ಕೇನು ಸಂಬಂಧ ಇಲ್ರಿ. ಏನು ನಮ್ಮ ರೊಕ್ಕ ನಮಗೆ ಕೊಡ್ತಾರೆ ಅಷ್ಟೇ ರೀ. ಹೌದ್ರಿ ಏನು ಅವ್ರದ್ದು ಇದರಿಂದ ಏನು ಕೊಡಲ್ಲ ನಮಗೆ ರೊಕ್ಕನ. ನಿಮಗೆ ಕೊಡ್ತಾರೆ ಮತ್ತು ಯಾರ್ದು ಅವ್ರ ಸ್ವಂತ ಏನು ಕೊಡಲ್ಲಲ್ರಿ. ಈ ಕ್ಷಣಕ್ಕೆ ಯಾರು ಗೆಲ್ಬೋದು ಅಂತ ನಿಮಗನ್ಸುತ್ತೆ? ನನಗನ್ಸುತ್ತೆ BJP ಬರ್ತದಂತೇಳಿ. ಈ ಸಲ ಏನಾಗ್ತದೋ ಅದನ್ನು ಏನು ಅನಿಸ್ಲಿಕ್ಕತ್ತೈತೆ. ಕೆಲಸ ಹೇಗಾಗಿದೆ? ಕಳೆದ 20 ವರ್ಷದಿಂದ ಒಬ್ಬರೇ ಸಂಸದರಿದ್ದಾರೆ. ಕೆಲಸ ಒಳ್ಳೇದಾಗಿದೆ BJPಲಿಂದ. ಏನು ಕಾಂಗ್ರೆಸ್ ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟಿದ್ದಾರೆ, ಫ್ರೀ ಬಸ್ಸು, ಫ್ರೀ ಕರೆಂಟು. ಏನು ಫ್ರೀ ಕೊಡೋದ್ರಿಂದ ಎಂದ ತೊಂದರೆ ಆಗ್ಯದ ಗೊತ್ತೇನ್ರಿ ಎಲ್ಲರಿಗೆ? ಭಾಳ ತೊಂದರೆ ಆಗ್ಯದ. ಏನೇನಾಗಿದೆ? ಬಸ್ ಹೋಗಲ್ಲ ಹೆಣ್ಮಕ್ಳಿಗೆ ಅಷ್ಟೇ, ಗಂಡು ಮಕ್ಳಿಗೆ ಹೋಗ್ಲಿಕ್ಕಿಲ್ಲ, ವಿದ್ಯಾರ್ಥಿಗಳಿಗೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಅವೆಲ್ಲ ತೊಂದರೆ ಆಗಿದೆ. ಆಮೇಲೆ ಎಲ್ಲ ಫ್ರೀ ಮಾಡೋದ್ರಿಂದ ಕೆಲಸಕ್ಕೆ ಯಾರೂ ಬರೋದಿಲ್ಲ. ಎಲ್ಲರಿಗಿನ ಸ್ವಲ್ಪ ಕೆಲ್ಸಕ್ಕೆ ಭಾಳ ತೊಂದರೆ ಆಗಿದೆ. ಕೆಲ್ಸಕ್ಕೆ ಯಾರೂ ಬರೋದೇ ಇಲ್ಲ, ಯಾಕೆ ಎಲ್ಲ ಫ್ರೀ ಸಿಗ್ತದೆ, ತಿಂತಾರೆ ಉಣ್ತಾರೆ ಮನ್ಯಾಗ ಮಲ್ಕೋತಾರೆ. ಇಷ್ಟ ಆಗ್ಯದ. ಸಮಸ್ಯೆ ಅನ್ನಿಸ್ತದೆ ಇದು, ಭಾಳ ಸಮಸ್ಯೆ. ಎಲ್ಲೂ ಕೆಲಸಕ್ಕೆ ಬರೋದಿಲ್ಲ, ದುಡಿಲಿಕ್ಕೆ ತಯಾರಿಲ್ಲ ಯಾರು. ನಿಮ್ಗೆ ಯಾರಿಗೆ ಓಟ್ ಹಾಕ್ಬೇಕು ಅಂತ ಅನ್ನಿಸ್ತಾ ಇದೆ ಈ ಕ್ಷಣಕ್ಕೆ? ಈ ಕ್ಷಣಕ್ಕೆ ನಾವು ಹಾಕೋದು BJPಗೆ. ನಿಮ್ಗೇನು ಅನ್ಸುತ್ತೆ ಮೇಡಮ್? BJPನೇ ಗೆಲ್ಲುತ್ತೆ ಅಂತ ನಂದು ಭರವಸೆ. ಯಾಕೆಂದರೆ ಅವ್ರ ಮೇಲೆ ಬಿಲೀವ್ ಇದೆ ನಮ್ಮ ಇಂಡಿಯಾದ ಜನತೆಗೆ. ನೀವು ಮೋದಿಯವರನ್ನ ನೋಡ್ತೀರಾ ಅಥವಾ ಲೋಕಲ್ ಅಭ್ಯರ್ಥಿಯನ್ನ ನೋಡ್ತೀರಾ? ಲೋಕಲ್ ಅಭ್ಯರ್ಥಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಯಾಕಂದರೆ ಕೇಂದ್ರದ ಸರ್ಕಾರನೂ ಅಷ್ಟೇ ಇಂಪಾರ್ಟೆಂಟು ಮತ್ತು ಲೋಕಲ್ ಕ್ಯಾಂಡಿಡೇಟು ಅಷ್ಟೇ ಇಂಪಾರ್ಟೆಂಟು. ಸರ್ ಹೇಳಿ, ಎಲೆಕ್ಷನ್ ಕಾವು ಹೆಂಗಿದೆ? ಎಲೆಕ್ಷನ್ ಕಾವು ಮಾತ್ರ ಜೋರಾಗಿದೆ ಇಲ್ಲೆಲ್ಲ. ಧಾರವಾಡದಲ್ಲಿ ಈ ಕ್ಷಣಕ್ಕೆ ಯಾರು ಗೆಲ್ಬೋದು? ಈಗ ಸದ್ಯದ ಮಟ್ಟಿಗೆ BJP ಗೆಲ್ಬೋದು ಸರ್. ಯಾಕೆ ಅಂದರೆ BJP ಅವರು ಅಂದರೆ ಇಲ್ಲೆಲ್ಲ ವರ್ಕ್ ಎಲ್ಲ ಚಲೋ ಮಾಡಿದ್ದಾರೆ ಅವರೆಲ್ಲ BJP ಅವರು. ಮತ್ತು ಪ್ರಹ್ಲಾದ್ ಜೋಶಿ ಅವರು ಇಲ್ಲೆಲ್ಲ ತುಂಬ ಹೆಸರು ಚೆನ್ನಾಗಿದೆ ಅವ್ರದ್ದು. ಅವರು ಮತ್ತು ಒಳ್ಳೆ ಕೆಲಸನೂ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಅವರೇ ಗೆಲ್ಬೋದು ಅಂತ. ಏನೇನು ಕೆಲಸ ಕಾಣಿಸ್ತಾ ಇದೆ ಸರ್ ನಿಮಗೆ? ಕಳೆದ 20 ವರ್ಷಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಏನು ಕಾಣಿಸ್ತಾ ಇದೆ? ಏನಕ್ಕೆ ಕಾಣಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ರೋಡ್ ಗಿಡ ಎಲ್ಲ ಚೆನ್ನಾಗಿ ಮಾಡಿದ್ರು ಸರ್. ರೋಡ್ ಎಲ್ಲ ಪ್ರಾಬ್ಲಮ್ ಇತ್ತು ಮತ್ತು ನೀರಿಂದೆಲ್ಲ ಪ್ರಾಬ್ಲಮ್ ಇತ್ತು, ಅವು ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದಾರೆ. ರೋಡಿನ ಬಗ್ಗೆ ಅಂಕರು ಏನು ಹೇಳೋಕ್ಕಿಲ್ಲ, ಅದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯಾವುದೋ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡಿದ್ದಾರೆ ಅವರು. ಹಾಗೆ ಅಡ್ಡಿಯಿಲ್ಲ, BJPನೇ ಅಡ್ಡಿಯಿಲ್ಲ. ಕಾಂಗ್ರೆಸ್ ಈಗ ಗ್ಯಾರಂಟಿ ಕೊಡ್ತಾ ಇದೆ, ನಾವು ಗ್ಯಾರಂಟಿ ಮೇಲೆ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಹೊಸ ಅಭ್ಯರ್ಥಿ ಬಂದಿದ್ದಾರೆ, ವಿನೋದ್ ಅಸೋಟಿ ಅಂತ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಿನೋದ್ ಅಸೋಟಿ ಅವ್ರು ನಮ್ಮ ಸೈಡ್ ಅಂಕರು ಅಷ್ಟೇನು ಹವಾ ಇಲ್ಲ ಇಲ್ಲಿ ಅವ್ರದ್ದು. ಅವ್ರು ಇಲ್ಲಿ ಯಾರು ಓಡಾಡಿಲ್ಲ, ಬಂದಿಲ್ಲಲ್ಲ ಒಟ್ಟ ಒಂದು ದಿವಸ. ಪ್ರಹ್ಲಾದ್ ಜೋಶಿ ಅವ್ರ ಅಂಕರು ಕಂಪಲ್ಸರಿ ಕಾಣ್ತಾ ಇರ್ತಾರೆ, ಇಲ್ಲೇ ಇರ್ತಾರಲ್ಲ. ಹೀಗಾಗಿ ಅವ್ರನ್ನ ಏನು ಬಂದರೂ ಬರ್ಬೋದು ಅವರು. ಧಾರವಾಡ ಲೋಕಸಭಾ ಕ್ಷೇತ್ರದ ಹುಬ್ಬಳ್ಳಿ ವೆಸ್ಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇವೆ. ನಾವು ನವನಗರಕ್ಕೆ ಬಂದಿದ್ದೇವೆ. ನವನಗರದಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು, ಅವ್ರನ್ನ ಮಾತನಾಡ್ಸೋಣ. ಹೇಗಿದೆ ವಾತಾವರಣ ಎಲೆಕ್ಷನ್ ವಾತಾವರಣ? ಈಗ ಅದು ಕಾಂಗ್ರೆಸ್ಸಿಂದ ಪಂಚ್ ಗ್ಯಾರಂಟಿದು ಒಂದು ಸ್ವಲ್ಪ ಇಫೆಕ್ಟ್ ಆಗಬಹುದು. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಕೆಲಸ ಮಾಡಿದ್ದಾರೆ. ಮೋದಿದು ಹವಾನೂ ಇದೆ. ಅದು 50-50 ಈಕ್ವಲ್ ಈ ಥರ ಕಾಂಪಿಟೇಷನ್ ಇದೆ. ನೀವು ನೋಡ್ದಂಗೆ ಅಭಿವೃದ್ಧಿ ಕೆಲಸ ಹೇಗಾಗಿದೆ ಕಳೆದ 15-20 ವರ್ಷಗಳಲ್ಲಿ? ಅಭಿವೃದ್ಧಿ ಮಾಡ್ಯಾರೆ, ಇನ್ನೂ ಮಾಡಬೇಕು. ಅದರ ಸಲುವಾಗಿ ಇನ್ನು ಹೊಸಬರಿಗೆ ಕೆಲವೊಮ್ಮೆ ಅವಕಾಶ ಕೊಟ್ಟರು ಒಳ್ಳೆಯದು. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತಂದ್ರೆ ಸತತವಾಗಿ ಗೆದ್ಕೊಂಬಂದಾರ, ಅವ್ರಿಗೊಂದು ಗ್ರಿಪ್ ಇರುತ್ತೆ, ಹೌದಲ್ಲ, ಅವ್ರಿಗೆ ಎಲ್ಲಿ ಏನು ಮಾಡ್ಬೇಕು ಅನ್ನೋದು. ಅದರ ಸಲುವಾಗಿ ಅವ್ರು ಬಂದ್ರೆ ಒಳ್ಳೆಯದು. ಆ್ಯಂಡ್ ಹ್ಯಾವಿಂಗ್ ಎ ನಾಲೆಜ್ ಫ್ರಮ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಆ್ಯಂಡ್ ಕನ್ನಡ. ಹೆನ್ಸ್ ಪ್ರಹ್ಲಾದ್ ಜೋಶಿ ಇಸ್ ಬೆಸ್ಟ್. ಎಲೆಕ್ಷನ್ ಹೆಂಗೆ ನಡೀತಾ ಇದೆ ಧಾರವಾಡದಲ್ಲಿ? ಇಲೆಕ್ಷನ್ ನಮ್ಮದು ನಡೀತಿತ್ತು ಕರೆ,
ಆದರೆ ಈಗ ಆಡಳಿತ ನೋಡಕ್ಕೆ ಎಲ್ಲರೂ ಈಕ್ವಲ್ ಅದಾವೆ. ನಮ್ಮದು ಏನಪ್ಪ ಬಿ ಜೆ ಪಿ ಮುಂದೆ ಬರ್ಬೋದು ಅನಿಸೈತಿ. ಹೌದು, ಇದು ಮೋದಿದು. ಹೌದು, ಎಲ್ಲ ಮೋದಿನೇ ಅಂತೈತಿ. ಹಾಂ, ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಾ ಇದ್ದೀರಾ? ಮಕ್ಕ ನೋಡ್ಕೊಂಡಲ್ಲ, ಅವನು ರೊಕ್ಕ ಕೊಡ್ತಾನೆ. ಹೌದಾ? ಹಾಂ, ವರ್ಷಕ್ಕೆ 6,000 ರೂಪಾಯಿ ಹಾಕ್ತಾನೆ ಅವನು ಒಂದು ಖಾತೆಗೆ. ಇವ ಹೆಂಗಸರಿಗೆ 2,000 ಕೊಡ್ತಾನೆ. ಏನು ಈದ್ ಬೇಡ, ಏನು ಆರು ಬೇಡ, ಏನು ಮಾಡೋನು? ಏನ್ ಮಾಡೋದೀಗ? ಯಾವ್ದಕ್ಕೆ ಅವರು ರೊಕ್ಕ ಕೊಡ್ತಾರೆ, ಇವರು ರೊಕ್ಕ ಕೊಡ್ತಾರೆ, ಯಾರಿಗೆ ಹಾಕ್ತಿರಂಗ ರೋಟು? ಒಂದು ಹತ್ತಾಗ ಹಾಕ್ತಾನೆ, ಒಂದು ಇಟ್ಟಾಗ ಹಾಕ್ತಾನೆ. 2 ಓಟ್ ಹಾಕಕ್ಕಾಗಲ್ವಾ? ಅಂದ್ರೆ ಒಂದು ಹೆಂಡತಿಗೆ ಹತ್ತಾಗ, ಗಂಡಿಗೆ ಇಟ್ಟಾಗ. ಹೌದಾ? ಹೌದು. ಹೆಂಡತಿ ಆ ಕಡೆಗೆ ಹಾಕಿಸ್ತೀರಾ? ಮತ್ತು ಆಕಿಗೆ 2,000, ನನಗೆ 6,000 ವರ್ಷಕ್ಕೆ ಬರ್ತದೆ. ನಾ ಈ ಕಡೆ ಅವನು ಸೀಟ್ ಆಗೋದಿಲ್ಲ, ಇವನು ಸೀಟ್ ಆಗೋದಿಲ್ಲ, ಎರಡೂ ಸರಿ. ಇಬ್ಬರಿಗೂ ಸಮಾಧಾನ ಆಗುತ್ತೆ. ಹಾಂ. ಕೆಲಸ ಹೆಂಗಾಗಿದೆ ಇಲ್ಲಿ? ಕೆಲಸ ಏನು ಅವಾಗ ಮಾಡಿದ್ರು, ಬಿ ಜೆ ಪಿ ರೋಡ್ ಮಾಡಿಸಿದ್ರು, ಅಲ್ಲೇ ಇಲ್ಲಿ ಕೆರೆ ಕಟ್ಟಿಂಗ್ ಮಾಡಿಸಿದ್ರು, ಮಾಡುವ. ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ನಿಮಗೆ? ಸರ್, ಈಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನೋಡಿದರೆ ತೀವ್ರ ಪೈಪೋಟಿ ಇದೆ. ಈ ಸಲ ಏನೇ ಆಗಲಿ ಕಾಂಗ್ರೆಸ್ ಬರಲಿದೆ, ಪ್ರಗತಿ ತರಲಿದೆ. ಹಾಗೆ ಹೊಸ ಯುವಕನನ್ನು ನಾವು ಆಯ್ಕೆ ಮಾಡಬೇಕಂತ ಬಯಸ್ತೇವೆ. ಅದೇ ರೀತಿಯಾಗಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದಂಥ ಗ್ಯಾರಂಟಿಗಳು ಎಲ್ಲ ಜನರಿಗೂ ತಲುಪಿದವೆ. ಅದೇ ರೀತಿಯಾಗಿ ಮಾಡಿದಂಥ ಅನೇಕ ಕಾರ್ಯಗಳನ್ನು ಅವ್ರಿಗೆ ಶ್ರೀರಕ್ಷೆ ಆಗ್ತಾವೆ ಅಂಥೇಳಿ ನಾನು ಹೇಳಲು ಬಯಸ್ತೇನೆ. ಎಲೆಕ್ಷನ್ ಕಾವು ಹೆಂಗಿದೆ? ಜೋರು ಸರ್. ಯಾರು ಬರ್ಬೋದು? ಸುಂಡಿ ವಿನೋದ್, ಕಾಂಗ್ರೆಸ್. ಹಾಂ, ಯಾಕೆ ಅಂತೀರಾ? ನಮ್ಗೆ ಒಳ್ಳೇದು ಮಾಡ್ತಾರೆ. ಹಾಂ, ಕಾಂಗ್ರೆಸ್. ಜೋಶಿ ಅವರು? ಜೋಶಿಯರ್ ಅಂತ ನಮಗೇನು ಅಭಿವೃದ್ಧಿ ಮಾಡಿ ಬಿಡ್ರಿ. ನಮಗಿಲ್ಲಿ ಅಸೂಟಿ ಅವ್ರು ಗೆಲ್ತಾರೆ? ಗೆಲ್ತಾರೆ, ಪಕ್ಕಾರೆ 100ಕ್ಕೆ 100 ಗೆಲ್ತಾರೆ. ಕರ್ನಾಟಕ ಗ್ಯಾರಂಟಿಗಳು, ಕಾಂಗ್ರೆಸ್ ಗ್ಯಾರಂಟಿ ವರ್ಕ್ ಆಗಿದೆ? ವರ್ಕೌಟ್ ಆಗಿತ್ತು ಸರ್, ವರ್ಕೌಟ್ ಆಗಿತ್ತು. ಎಲ್ಲರಿಗೆ ಬಸ್ ಅವಳು ಎಲೆಕ್ಟ್ರಿದ ಕರೆಂಟ್ ಬಿಲ್ ಅದಾವೆಲ್ಲ ಕರೆಕ್ಟ್ ಆಗಿತ್ತು. ಹಾಂ, ಪಕ್ಕಾ ಕಾಂಗ್ರೆಸ್. ಸರ್, ಹೆಂಗಿದೆ ಸರ್ ಎಲೆಕ್ಷನ್ ಹೀಟ್? ಎಲ್ಲ ಬಿ ಜೆ ಪಿನವ್ರು, ನಮ್ಮದು ಮೋದಿನವ್ರು. ಬರ್ತಾರೆ ಅವರೇ ರೀ. ಹೌದು, ಬಿ ಜೆ ಪಿನ ಮೋದಿನ ಬಿಟ್ಟರೆ ಯಾರು ಬರೋದಿಲ್ಲ. ಧಾರವಾಡ ಪಟ್ಟಣಕ್ಕೆ ಬಂದಿದ್ದೇವೆ. ಧಾರವಾಡ ಪಟ್ಟಣದ ಮರಾಠಿ ಕಾಲೋನಿಯಲ್ಲಿ ನಾವಿದ್ದೇವೆ. ಇಲ್ಲಿನ ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮ್ಮ ಜೊತೆ ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ. ಸರ್, ಹೇಗಿದೆ ಸರ್ ಎಲೆಕ್ಷನ್ ಕಾವು? ಚೆನ್ನಾಗಿದೆ ರೀ. ಇಲ್ಲಿ ಯಾರು ಬರ್ಬೋದು, ಯಾರು ಗೆಲ್ಬೋದು? ಪ್ರಹ್ಲಾದ್ ಜೋಶಿನೇ ಜಾಸ್ತಿ ಇಲ್ಲಿ. ಅವರಿಂದ ಅವರು ಭಾಳ ಕೆಲಸ ಮಾಡಿದ್ದಾರೆ ರೀ. ಈ ಸದ್ಯಕ್ಕೆ ಅವ್ರದ್ದು ಆಕತ್ರಿ 100%. ಯಾಕೆ ಅಂತ? ಅವರು ಸಾವಿರಾರು ಕೆಲಸಗಳನ್ನು ಆಮ್ಯಾಗ ಇಲ್ಲಿ ಅಂತ ಅವರು ಇರೋ ಟೈಮ್ದಾಗ ಯಾವುದೂ ದಂಧೆ ಗಿಂದೆ ಆಗ್ಲಂಗೆ ಹಾಗೂ ಎಲ್ಲ ಒಂದೇ ಥರದಿಂದ ಅಂತಲ್ಲ ರೀ, ಎಲ್ಲ ಥರದಿಂದ ಶಿಕ್ಷಣ ಕ್ಷೇತ್ರದಾಗ್ಬೋದು, ಆಮೇಲೆ ಎಲ್ಲ ಕ್ಷೇತ್ರದಾಗ ಅಭಿವೃದ್ಧಿಗಳು ಮಾಡ್ಯಾರ. ಆಮ್ಯಾಗ ಇಲ್ಲಿ ನಮ್ದು ಧಾರವಾಡ ಅಂದ್ರೆ ವಿದ್ಯಾಕಾಶಿ ರೀ. ಇಲ್ಲಿ ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಟ್ಟಾರೆ. ಆಮ್ಯಾಗ ಹಾಗೆ ರೈತರಿಗೆ ಎಲ್ಲ ಥರದಿಂದ ಮೋದಿಯವ್ರ ಕಡೆಯಿಂದ 2,000 ಹಾಕ್ಸೋದಾಗಲಿ, ಪ್ರತಿಯೊಂದರಾಗ ಅವರ ಕಾರ್ಯರೂಪ ಭಾಳ ಚೆನ್ನಾಗಿದೆ ರೀ. ಅವರ ಕೆಲಸ ಕಾರ್ಯಗಳು ಎಲ್ಲರೂ ಜನ ಮೆಚ್ಚಿದ್ದಾರೆ. ಹಾಗಾಗಿ ಅವರ ಇದೇ ಸತ್ವನ ಅವರು ಬಹುಮತದಿಂದ ಆರಿಸಿ ಬರ್ತಾರೆ ಅಂತ ನಮ್ಮ ಅಭಿಪ್ರಾಯ. ದೇಶಾದ್ಯಂತ ಬಿಜೆಪಿ ಹೇಳ್ತಾ ಇರುವಂಥದ್ದು ರಾಮ ಮಂದಿರ ಹಾಗೂ ದೇಶದ ಭದ್ರತೆಯ ವಿಚಾರವನ್ನು ನೋಡಿಕೊಂಡು ನಮಗೆ ಮತವನ್ನು ಕೊಡಿ ಅಂತ. ಇಲ್ಲೂ ಆ ಕಾರ್ಡ್ ಪ್ಲೇ ಆಗುತ್ತೆ ಸರ್? ನಿಮ್ಗೆ ಹಂಗನ್ಸುತ್ತಾ ಬಿಜೆಪಿಗೆ ಮತ ಹಾಕಿದ್ರೆ ಇವೆಲ್ಲವೂ ಸರಿಯಾಗುತ್ತೆ ಅಂತ? ಅದೇ ಮುಖ್ಯ ಅಂತಲ್ಲ, ಎಲ್ಲ ಅದು ಒಳ್ಳೇದು ರೀ. ಯಾಕಂದ್ರೆ 370 ಅದು ಕಲಂ ಏನು ತೆಗೆದ್ರಲ್ಲ ಕಾಶ್ಮೀರದ್ದು, ಅದು ಒಳ್ಳೇದು ರೀ. ಆಮ್ಯಾಗ ಇದು ರಾಮ ಮಂದಿರ ಎಷ್ಟೋ ವರ್ಷ, ಸಾವಿರಾರು ವರ್ಷದಿಂದ ಹಿಂದೂ ಮಂದಿರ ಕನಸಿತ್ತು. ಅದು ಎಷ್ಟೋ ವರ್ಷದಿಂದ ಅವರು ಮಾಡ್ಬೋದಾಗಿತ್ತು. ಅದರಿಂದ ಬೆನಿಫಿಟ್ ಅಂತೂ ಐತ್ರಿ. ಯಾಕಂದ್ರೆ ಬಿ ಜೆ ಪಿ ಅಂದರೆ ಹಿಂದುತ್ವದ ಬಗ್ಗೆ ಜಾಸ್ತಿ ಒಲವು ತೋರಿಸಾರಂದ್ರೆ ಬಿ ಜೆ ಪಿ ಅವ್ರದ್ದು. ನಮ್ಮ ರಾಮ ಮಂದಿರ ಅದನ್ನು ಕಟ್ಟಬೇಕಂದ್ರೆ ಸಾವಿರಾರು ವರ್ಷಗಳಿಂದ ಕನಸಿತ್ತು. ಅದನ್ನು ಇವ್ರು ನೆನೆಸ್ ಮಾಡಿ ಅದು ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಅನಿಸಿಕೆ ಐತ್ರಿ. ಹುಬ್ಬಳ್ಳಿಯಲ್ಲಿ ಪರ್ಟಿಕ್ಯುಲರ್ ಆಗಿ ನೇಹಾ ಕೊಲೆ ಪ್ರಕರಣ ಏನಾದರೂ ಬಿ ಜೆ ಪಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತೆ? ಪ್ಲಸ್ಸು ಮೈನಸ್ ಅನ್ನೋಕ್ಕಿಂತ ರೀ, ಅದು ಮಾನವೀಯತೆಯಿಂದ ನೋಡಿದರೆ ಆ ಥರ ಮಾಡಬಾರ್ದಾಗಿತ್ತು. ಅದರಿಂದ ಪ್ಲಸ್ ಆಗೋ ಚಾನ್ಸಸ್ ಜಾಸ್ತಿ ಐತೆ. ಬಿ ಜೆ ಪಿ ಅದರಿಂದ ಲಾಭ, ಬಿ ಜೆ ಪಿ ಅಂತಲ್ಲ, ಅದರ ಮಾನವೀಯತೆ ದೃಷ್ಟಿಯಿಂದ ನೋಡಿದರೆ ನಮ್ಮ ಹಿಂದುತ್ವದ ಬಗ್ಗೆ ವಿಚಾರ ಮಾಡಿದರೆ ಅದರಿಂದ ಅವ್ರಿಗೆ ಹಿಂದುತ್ವದ ಬಗ್ಗೆ ವಿಚಾರ ಮಾಡಿ ಜನರು ಓಟು ಜಾಸ್ತಿ ಬರುವಂಥ ಚಾನ್ಸಸ್ ಇದೆ. ಬಿ ಜೆ ಪಿ ಅವ್ರು ರೀಚ್ ಆಗಿದ್ದಾರಾ, ಕಾಂಗ್ರೆಸ್ ಅವ್ರು ರೀಚ್ ಆಗಿದ್ದಾರಾ? ಎರಡೂ ಪಾರ್ಟಿಯವರು ರೀಚ್ ಆಗ್ತಾರೆ ರೀ, ಅದೇನಿಲ್ಲ. ಈಗ ಸದ್ಯ ಮೆಟ್ಟಿಗೆ ನೋಡಕ್ಕೆ ನಿಂತ್ರೆ ಇಲ್ಲ ಧಾರವಾಡ ಒಳಗೆಲ್ಲ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರದ್ದು ವಾತಾವರಣ ಬರ್ತಾರಂತೇಳಿ ಇದು ಹೆಚ್ಚೋಗಿದೆ. ಯಾಕೆ ಪ್ರಹ್ಲಾದ್ ಜೋಶಿ ಅವ್ರು ಬರ್ಬೋದು ಅಂತ ಅನಿಸುತ್ತೆ ನಿಮಗೆ? ಅಂದ್ರೆ ಅವರು ಮೊದಲಿಂದ ಆದರೂ ಒಂದು ಬಡತನ ಕುಟುಂಬದೊಳಗೆ ಹುಟ್ಟಿ ಬಂದಂಥವ್ರು. ಮತ್ತು ಈಗಾದರೂ ನ್ಯಾಯ ಅನ್ಯಾಯ ಅನ್ನುವಂಥದ್ದು ಎರಡು ಐತ್ರಿ. ಅದ್ರಾಗ ನ್ಯಾಯದ ಪರವಾಗಿದ್ದಾರೆ. ನಂತರ ಆಯಾಳತಿ ಅನ್ನುವಂಥದ್ದು ಎರಡು ಐತ್ರಿ. ಅದ್ರಾಗ ಆಯ್ದು ಒಳಗೆ ಅದಾರ ರೀ ಅವರು, ಆಯಾ ಬಿಟ್ಟು ಹೊರಗಿಲ್ಲ. ಅದರಿಂದ ಹಿಂಗೆ ಯಾವುದು ಬಡತನ ರೀತಿಯಿಂದ ಬಂದಿರ್ಕಂದ್ರೆ ಯಾವ್ದು ನ್ಯಾಯ ಅನ್ಯಾಯ ಅನ್ನೋದು ವಿಚಾರ ಮಾಡಿ ಮಾತಾಡ್ಕ್ಯಾಸ ಹೆಜ್ಜೆ ಇಡುವಂಥವ್ರು ಒಬ್ಬ ವ್ಯಕ್ತಿ ಅವರು. ಈಗ ಆ ಕಾರಣಕ್ಕಾಗಿ
ಒಂದು ಒಳ್ಳೆ ಮನುಷ್ಯರ ಅಂತೇಳಿ ಜೋಶಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಕಾಂಗ್ರೆಸ್ಸು ಗ್ಯಾರಂಟಿಗಳನ್ನ ಕೊಟ್ಟಿದೆ, ನಮ್ಮ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ ಅನ್ನೋ ಒಂದು ಮಾತುಗಳನ್ನ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ವಿನೋದ್ ಅಸೂಟಿ ಅಂತ ಹೊಸ ಕ್ಯಾಂಡಿಡೇಟ್ನ ಪರಿಚಯ ಮಾಡಿಸಿದ್ದಾರೆ. ಕಾಂಗ್ರೆಸ್ಸು ಗ್ಯಾರಂಟಿಗಳಲ್ಲಿ ಗೆಲ್ಲುವ ವಿಶ್ವಾಸವನ್ನು ಹೊಂದಿದೆ. ಇಲ್ಲೆಲ್ಲ ಗ್ಯಾರಂಟಿ ಹೇಗೆ ರೀಚ್ ಆಗ್ತಾ ಇದೆ, ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಎಲೆಕ್ಷನ್ ಮೇಲೆ? ಅಲ್ರಿ ಈ ಗ್ಯಾರಂಟಿ ಹೆಂಗೆ ರೀ ಅಂತಂದ್ರೆ ಅದು ಯಾರಿಗೆ ಗೊತ್ತಾಗಲ್ಲ ಅವ್ರಿಗೆ. ಈಗ ನೋಡ್ರಿ, ಈಗ ನಮ್ಮದು ಮೊದಲು ಕರೆಂಟ್ ಬಿಲ್ ಇತ್ತು. ಆ ಕರೆಂಟ್ ಬಿಲ್ ನಮ್ದು ಈ ಮೊದಲು ಹೆಂಗಿತ್ತು ಈಗ ಹೆಂಗೆ ತೊಗೊಂತಾರೆ ನಾವು. ಕರೆಂಟ್ ಬಿಲ್ ಫ್ರೀ ಅಂತಾರೆ ಈಗ. ಅದು ಹೆಂಗೆ ತೊಗೊಂತಾರೆ ಗೊತ್ತಿಲ್ಲ. ಮೊದಲು ರೈತರಿಗೆ ಒಂದು ಬಾಂಡ್ ತೊಗೊತೀವಿ, ಹೊಲ ಮನೆಗೆ ಬರ್ಸ್ಬೇಕಾರೆ ಬಾಂಡ್ 20 ರೂಪಾಯಿ ಕೊಟ್ಟರೆ ಸಿಗ್ತಿತ್ತು. ಈಗ ಅದೇ ಬಾಂಡ್ 100 ರೂಪಾಯಿ ಕೊಟ್ಟರು ಸಿಗೋದಿಲ್ಲ. ಅದು 100 ರೂಪಾಯಿ ಬಾಂಡು 500 ರೂಪಾಯಿ ಕೊಟ್ಟರು ಸಿಗೋದಿಲ್ಲ. ಅದರಂತೆ ಈಗೆಲ್ಲ ಅದು ಪ್ರತಿಯೊಂದೂ ಗ್ಯಾರಂಟಿ ಕೊಟ್ಟಾರೆ, ನಮ್ಮ ಮೇಲೆ ತಲೆ ಮೇಲೆ ಇಟ್ಟಾರೆ. ಮತ್ತು ಇನ್ನು ಮುಂದಾದರೂ ನಾವು ಇನ್ನೂ ಒಂದು ಗ್ಯಾರಂಟಿ ಕೊಟ್ರಂತಂದ್ರೆ ಇನ್ನೂ 1 ಲಕ್ಷ ಕೊಡ್ಬೋದು ಅವ್ರು. ಕೊಟ್ರಂತಂದ್ರೆ ನಮ್ಮ ಮಕ್ಕಳು ತಲೆ ಮೇಲೆ ಸದ್ಯಕ್ಕೆ ಸಾಲ ಇಡ್ತಾರೆ ಇಷ್ಟೇ ರೀ ಅವರು. ಸೊ ಈ ಚುನಾವಣೆ ಏನಾಗ್ಬೋದು ಹಂಗಾದ್ರೆ? ಚುನಾವಣೆ BJP ಅವರು ಗೆಲ್ತಾರೆ ರೀ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ನೋಡ್ರಿ, ಅಭಿವೃದ್ಧಿ ಹರಿಕಾರರಾದಂಥ ಮೋದಿಜಿಯವರ ಕ್ಯಾಂಡಿಡೇಟ್ ಇಲ್ಲಿ ನಮ್ಮ BJP ಕ್ಯಾಂಡಿಡೇಟ್ ಜೋಶಿಯವರು ಅದಾರಂದ್ರೆ ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ. 100ಕ್ಕೆ 100ರಷ್ಟು ಈಗ ರಿಸಲ್ಟ್ ಬರೆದು ಕೊಡ್ತೀವಿ. ನಮ್ಮ ಧಾರವಾಡ ಲೋಕಸಭೆನೂ ಗೆಲ್ತೀವಿ, 28 ಲೋಕಸಭೆ ಕರ್ನಾಟಕದ್ದು ಗೆಲ್ತೀವಿ ನಾವು. ಇದರೊಳಗೆ ಏನೈತಲ್ಲ, ಈಗ ನಾ ಏನು ಹೇಳೇನಲ್ಲ ಅದೇ ಮುಂದೆ ರಿಸಲ್ಟ್ ಜೂನ್ 4ಕ್ಕೆ ಬಂದಾಗ ಪಕ್ಕಾ ರಿಸಲ್ಟ್ 28ಕ್ಕೆ 28 BJP. ಧಾರವಾಡ ಅತಿ ಹೆಚ್ಚಿನ ಲೀಡು, ಹಿಂದಿನ ಲೀಡ್ಗಿಂತ ಮುರಿದ ಜೋಶಿ ಅವ್ರು ಗೆಲ್ತಾರಂತೇಳಿ ಈ ಮೂಲಕ ಹೇಳ್ತೀನಿ. ಏನು ಅಷ್ಟೊಂದು ಕಾನ್ಫಿಡೆನ್ಸು BJP ಬಗ್ಗೆ? ಸರ, ಹಿಂದಿನ UPA ಸರ್ಕಾರದಾಗ ಯಾವ ರೀತಿ ಇತ್ತು, ಈಗ ಮೋದಿಯವ್ರು ಬಂದ ಮ್ಯಾಗ ನಾವು ಬೇಡ, ಈಗೆಲ್ಲ ಸುತ್ತಮುತ್ತಲಿನ ಜನರೇ ಹೇಳ್ತಾರೆ ಬದಲಾವಣೆ ಸಾಕಷ್ಟಾಗಿದೆ. ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಹಿತ ನಮ್ಮ BJPಯವರು ಸ್ಪಂದನೆ ಮಾಡಕತ್ತಾರೆ. ಈಗ ಇವರು ಸುಮ್ಮನೆ ಗ್ಯಾರಂಟಿ ಕೊಟ್ಟೇವಿ ಆದಿದೆ. ಗ್ಯಾರಂಟಿ ಅಂದ್ರೆ ಅವರು ನಮ್ಮ ಕರ್ನಾಟಕ ರಾಜ್ಯ ಒತ್ತಿ ಇಟ್ಟು ಕರ್ನಾಟಕ ರಾಜ್ಯ ಮಾರಿ ಜನರ ತಲೆ ಮೇಲೆ ಹೊರೆ ಹಾಕಿ ಯಾವುದೇ ಈಗ ನೋಡ್ರಿ ಮದ್ಯ ಅಗದಿ ಮೋಸ್ಟ್ ಕರಪ್ಟಿವ್ ಹೆಚ್ಚಿನ ತೆರಿಗೆ ವಿಧಿಸಿದಂಥ ರಾಜ್ಯ ಅಂದ್ರೆ ಅದು ಬೇಕಾದ ರಾಜ್ಯ ಕರ್ನಾಟಕ ರಾಜ್ಯ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತ ಈ ಮೂಲಕ ಹೇಳಬಯಸ್ತೀನಿ. ಜೋಶಿ ಅವ್ರು ಹೇಗೆ ಕೆಲಸ ಮಾಡಿದ್ರು ಸರ್? ಲಾಸ್ಟ್ 20 ಇಯರ್ಸಿಂದನೂ ಅವರು ಇಲ್ಲೇ ಇದ್ದಾರೆ. ಕಳೆದ 10 ವರ್ಷದಿಂದ ಅವರು ಮೋದಿ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಾರೆ ಕೇಂದ್ರದಲ್ಲಿ. ಜೊತೆಗೆ ಈಗ ಮಂತ್ರಿ ಆಗಿದ್ದಾರೆ, ಕೋಲ್ ಮಂತ್ರಿ ಆಗಿದ್ದಾರೆ. ಇದು ಕ್ಷೇತ್ರಕ್ಕೆ ಏನಾರು ಲಾಭ ಆಗಿದೆಯಾ? 100ಕ್ಕೆ 100ರಷ್ಟು ಲಾಭ ಆಗಿದೆ. ಹಿಂದಿನ MP ಗಳ ನಮ್ಮ ವಿಜಯಾನಂದ ಸಂಕೇಶ್ವರ್ ಇರ್ಬೋದು, ಅವ್ರದ್ದು ಕೆಲಸ ನೋಡ್ರಿ. ಇತ್ತಿತ್ತಲಾಗಿ 4ನೇ ಪೀರಿಯಡ್ 20 ವರ್ಷ ಬಂದಾಗ ನಮ್ಮ ರೈಲ್ವೆ ಸ್ಟೇಷನ್ ಆಯಿತು, ರಸ್ತೆ ಅಭಿವೃದ್ಧಿ ಆಯಿತು. ಆಮ್ಯಾಗ ಕೋಲ್ ಮೈನ್ಸ್ ಇಂಡಿಯಾ ವತಿಂತ್ರ ಆ ಶಾಲೆಗೆ ಏನೈತಲ್ಲ ಫಂಡ್ ಕೊಟ್ಟು ಶಾಲೆ ಆಗತ್ತಾವು. ಆಮ್ಯಾಗ ರೈಲ್ವೆ ಸ್ಟೇಷನ್ನು ಯಾವುದೋ ಹಳೇ ಇದ್ರೊಳಗಿತ್ತು, ಅದು ಬುಲೆಟ್ ಟ್ರೈನ್ ಕೊಟ್ಟರು. ಆಮ್ಯಾಗ IIT ನಮ್ಮ ವಿದ್ಯಾರ್ಥಿಗಳು ನಾವು ಹೋಗ್ಬೇಕಂದ್ರೆ ಬೆಂಗಳೂರು, ಪುನಾ ಅಲ್ಲಿ ಹೋಗೋದಿತ್ತು. IIT, IIT ಕೊಟ್ಟಾರಂದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ನಮ್ಮ ವಿದ್ಯಾಕಾಶಿಗೆ ಯಾವುದೈತಿ ಅಂತೇಳಿ. ಕಾಂಗ್ರೆಸ್ ಹಂಗಾದ್ರೆ ಇಲ್ಲೇನು ಪರ್ಫಾರ್ಮೆನ್ಸೇ ತೋರಿಸಲ್ಲ ಅಂತೀರಾ ನೀವು? ಸರ, 100ಕ್ಕೆ 100ರಷ್ಟು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸುಮ್ಮನೆ ಏನು ಹಾಕಬೇಕಾಗಿತ್ತ ಹಾಕ್ಯಾರ. ಘಟಾನುಘಟಿಗಳು ಯಾಕೆ ನಿಲ್ಲಕ್ಕೊಲ್ಲಿ ಅಂದರು, ಯಾರ್ಯಾರ್ದೋ ಹೆಸರು ಕೇಳಿ ಬಂತು. ಕೇಳಿ ಬಂದಾಗ ಅವ್ರಿಗೆ ನಿಲ್ಲ ಅಂದ್ರೂ ಅವ್ರು ಸರ್ಕೊಂಡ್ರು. ಯಾಕಂದ್ರೆ ಸೋಲುವ ಭಯ, ಸೋಲೆಯ ಭಯದಿಂದ ಅವ್ರು ಏನು ಮಾಡಿದರು, ನಾವು ಅಲ್ಲಿ ಅಂತ ಯಾವುದೋ ಒಂದು ಹರಕೆ ಕುರಿ ಸಿಕ್ತು, ಅದನ್ನು ನಿಲ್ಲಿಸ್ಬಿಟ್ರು. ಸರ್, ನಿಮಗೇನು ಅನ್ಸುತ್ತೆ ಸರ್ ಈ ಸರಿ ಎಲೆಕ್ಷನ್? BJP ಸರ್, ಪ್ರಹ್ಲಾದ್ ಜೋಶಿ ಅವ್ರು ಬರ್ತಾರೆ. ಇಲ್ಲ, ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. ಏನೇನಾಗಿದೆ ಸರ್ ನೀವು ನೋಡಿ? ಅದೇ IIT ಆಗಿದೆ, ರೈಲ್ವೆ ಸ್ಟೇಷನ್ ಆಗಿದೆ, ಮತ್ತು ಸ್ಕೂಲ್ ಎಲ್ಲ ಫಂಡ್ ಕೊಟ್ಟಿದ್ದಾರೆ. ಮತ್ತು ಜನರ ಸ್ಪಂದನೆ ಮಾಡ್ತಾರೆ ಸರ್. ಏನೇ ತೊಂದರೆ ಇದ್ರೂ ಅವ್ರ ಹತ್ರ ಹೋದರೆ ಜಸ್ಟ್ ಹಾಗೆ ಅವರು ಸ್ಪಂದನೆ ಮಾಡಿ ನಮ್ಗೆ ಏನು ಕೆಲಸ ಮಾಡಿಕೊಟ್ಬಿಡ್ತಾರೆ. ಕಾಂಗ್ರೆಸ್ಸು ಗ್ಯಾರಂಟಿಗಳನ್ನು ಕೊಟ್ಟಿದೆ, ಜೊತೆಗೆ ಇಲ್ಲಿ ಲೋಕಲ್ ಇಶ್ಯೂಸು, ಈಗ ಮೊನ್ನೆ ಆದಂಥ ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಪ್ರಕರಣ, ಇವೆಲ್ಲವನ್ನು ಕಾಂಗ್ರೆಸ್ಸು ಭಾಳ ನಿಭಾಯಿಸ್ತಿದೆ ಮತ್ತು ಗ್ಯಾರಂಟಿ ಮುಖಾಂತರ ನಾವು ಗೆಲ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ, ಬಟ್ ಬೇರೆದಲ್ಲಿ ಮತ್ತು ಬರ್ಡನ್ ಆಗಿದೆ ಜನಕ್ಕೆ. ಬೇರೆ ಎಲ್ಲ ಏರಿಕೆ ಮಾಡಿಬಿಟ್ಟಿದ್ದಾರೆ, ಮತ್ತು ಜನಕ್ಕೆ ಅದೊಂದು ಬರ್ಡನ್ ಆಗಿದೆ. ಈ ನೇಹಾ ಹತ್ಯೆ ಪ್ರಕರಣ ಫಸ್ಟ್ ಸಪೋರ್ಟ್ ಕೊಡ್ತಾರೆ BJPಯಿಂದ. ಎಲ್ಲರೂ ಹಿಂದೂಗಳು ಹೋಗಿ ಸಪೋರ್ಟ್ ಮಾಡಿ ಫಸ್ಟ್ ಅವರು ನೇಹಾ ಹತ್ಯೆ ಆದವ್ರ ಫಾದರ್ ಹೋಗಿದ್ದು ಪ್ರಹ್ಲಾದ್ ಜೋಶಿ ಅವ್ರ ಕಡೆಯಿಂದ ಕೆಲಸ ಆಗ್ತಿದ್ದು, ಅವ್ರ ಕಡೆನೇ ಹೋಗಿದ್ರು. ಮತ್ತು ಅವರಿಂದ ಅವ್ರ ಕಡೆ ಹೋಗಿದ್ದಕ್ಕೆ ಅಷ್ಟೆಲ್ಲ ಮುಂದೆ ಹೊಡ್ತಾ ಇದೆ ಕೇಸಿಗೆ. ಅದು ತುಂಬ ಮೇಲ್ಮಟ್ಟಕ್ಕೆ ಹೋಗ್ಬಿಟ್ಟೈತೆ. ಅವ್ರ ನ್ಯಾಯ ಸಿಗುತ್ತೆ ಆಟೋಮೆಟಿಕ್. ಸರ್, ಹೆಂಗಿದೆ ಎಲೆಕ್ಷನ್ ಹೀಟ್?
ಈ ಸಲ ಜೋರದ ಸರ್. ಒಂದು ಸೈಡ್ ಮ್ಯಾಚ್ ಸರ್. ಒಂದು ಸೈಡ್ ಮ್ಯಾಚ್ ಪ್ರಹ್ಲಾದ್ ಜೋಶಿ ಅವರು ಈಗ ಆಲ್ಮೋಸ್ಟ್ ಎಲ್ಲ ಹುಬ್ಬಳ್ಳಿ ಧಾರವಾಡದಾಗ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡ್ಯಾರ ಸರ್. ಹಾಗಾಗಿ ಯಾವುದೇ ಒಂದು ವಿಚಾರ ಮಾಡೋಂಗಿಲ್ಲ ಸರ್, ಒಂದು ಸೈಡ್ ಮ್ಯಾಚ್ ಇದ್ದಂಗೆ ಆಗಿತ್ತು ಸರ್. ಹಾಗಾಗಿ ಈ ಸಲ ಬಿ ಜೆ ಪಿ ತರೋಣ ಮೇಲೆ ನರೇಂದ್ರ ಮೋದಿ ಅವರು ಅಂತ ಹೇಳ್ತೀನಿ ಸರ್. ಪಕ್ಕಾ ಸರ್, ಬೇರೆ ಏನು ಚೇಂಜಸ್ ಆಗಲ್ಲ. ಚೇಂಜಸ್ ಇದೇ ಇಲ್ಲ ಸರ್. ಹೊಸೂಟಿ ಅವರು ಹೊಸ ಕ್ಯಾಂಡಿಡೇಟು, ಕಾಂಗ್ರೆಸ್ಸು ಗ್ಯಾರಂಟಿಗಳನ್ನು ಕೊಟ್ಟಿದೆ, ಮತ್ತು ಸಾಕಷ್ಟು ಲೋಕಲ್ ಇಶ್ಯೂಗಳು ತುಂಬ ಇದ್ದಾವೆ ಸರ್. ಮತ್ತೊಂದು ಅಂತ ಹೇಳ್ಬೇಕಂದ್ರೆ ಹೊಸೂಟಿ ಅವರಿಗೆ ಹುಬ್ಬಳ್ಳಿ ಧಾರವಾಡ ಜನತೆಗೆ ಪರಿಚಯ ಇಲ್ಲ ಸರ್ ಅಷ್ಟು, ಅಂದರೆ ಮಕ್ಕ ಪರಿಚಯ ಅಷ್ಟು ಕಡಿಮೆ ಸರ್. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವ್ರು ಕೆಲಸ ಮಾಡಿದ ಪ್ರಕಾರ ನೋಡಿದ್ರೆ ಇವರು ಹೊಸಬ್ರು ಸರ್. ಹಾಗಾಗಿ ಜನರು ಈಗ ಗ್ಯಾರಂಟಿಗಳನ್ನ ನೋಡಂಗಿಲ್ಲ ಸರ್ ಹುಬ್ಬಳ್ಳಿ ಧಾರವಾಡದಾಗ. ಯಾಕಂದ್ರೆ ಇಲ್ಲಿ ಜನತೆಗೆ ಫಸ್ಟ್ ಕೆಲಸ ನೋಡ್ತಾರೆ ಸರ್, ಯಾರು ಕೆಲಸ ಮಾಡ್ತಾರೋ ಅವ್ರು ಬರ್ತಾರೆ ಸರ್. ಅದ್ರಾಗ ಹೇಳ್ಬೇಕಂದ್ರೆ ಬಿ ಜೆ ಪಿ ಭದ್ರಕೋಟೆ ಸರ್ ಹುಬ್ಬಳ್ಳಿ ಧಾರವಾಡ. ಹೌದು ಸರ್. ರವಿಕಿರಣ್ ವಾಘ್ಮರಿ ಅಂತ ಸರ್. ಸರ್, ಹೆಂಗಿದೆ ಎಲೆಕ್ಷನ್ ಕಾವು? ಸಿದ್ದರಾಮಯ್ಯ ವರ್ಸಸ್ ಮೋದಿ ಅನ್ನೋ ಒಂದು ಕ್ಯಾಂಪೇನನ್ನು ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. ಮೋದಿ ಮುಖ ನೋಡ್ಕೊಂಡು ಓಟ್ ಕೊಡಿ ಅನ್ನೋ ಒಂದು ರಿಕ್ವೆಸ್ಟನ್ನು ಬಹುತೇಕ ಬಿ ಜೆ ಪಿ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಇಲ್ಲೂ ಅದೇ ವಾತಾವರಣ ಇದೆಯಾ? ಹೌದು ಸರ್. ಮೋದಿ ಅಭಿವೃದ್ಧಿ ಮೋದಿಗೆ ಮತ. ಇಲ್ಲಿ ಮೋದಿ ನೋಡ್ಕೊಂಡು ಓಟ್ ಹಾಕ್ಬೇಕಾ, ಜೋಶಿ ಅವ್ರು ನೋಡ್ಕೊಂಡು ಓಟ್ ಹಾಕ್ಬೇಕಾ? ಜೋಶಿ ಅವ್ರನ್ನ ನೋಡ್ಕೊಂಡು ಓಟ್ ಹಾಕ್ಬೇಕು, ಮೋದಿ ಅವ್ರು ನೋಡ್ಕೊಂಡು ಓಟ್ ಹಾಕ್ಬೇಕು. ಜೋಶಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಹುಬ್ಬಳ್ಳಿ ಧಾರವಾಡದಾಗ ನೀವು ಓವರಾಲ್ ಸಮೀಕ್ಷೆ ಮಾಡಿ ನೋಡಿ ಸರ್. ಈ ಹುಬ್ಬಳ್ಳಿ ಧಾರವಾಡ ವಿಮಾನ ನಿಲ್ದಾಣ ಇರ್ಬೋದು, ಬೇಕಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ನೋಡಿ ಸರ್. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ರೈಲ್ವೆ ನಿಲ್ದಾಣ ಕೊಂಡ್ಕೊಂಡು ಹೋದಾರೆ. ಮತ್ತು ಈಗ ಅಳ್ಳಾವರ ರೈಲ್ವೆ ನಿಲ್ದಾಣ ಉನ್ನತ ದರ್ಜೆಗಿರ್ಬೋದು. ಮತ್ತು ಸ್ಟೇಟ್ ಹೈವೇ ಸರ್, ಸಾಕಷ್ಟು ಅನಾಹುತ ಹಾಕಿದ್ದು ಸರ್. ಕಳೆದ ವರ್ಷ ನೀವು ನೋಡಿದ್ರಿ 50 ಜನನೂ ಸತ್ತರು ಸರ್ ಆಕ್ಸಿಡೆಂಟಾಗಿ. ಅದು ಒಂದು ಡೆಡ್ಲಿ ರೋಡ್ ಆದಂಗೆ ಆಗಿತ್ತು. ಅದನ್ನೆಲ್ಲ ದೊಡ್ಡ ರೋಡಾಗಿ ಅಭಿವೃದ್ಧಿ ಮಾಡತ್ತಾರೆ. ಮತ್ತು ಈಗ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆ ಇರ್ಬೋದು ಸರ್. ಅವರು ಯಾವುದೇ ಕಾಸ್ಟಿಗೆ ಸೀಮಿತ ಇಲ್ಲ, ಯಾವುದೇ ವರ್ಗಕ್ಕೆ ಸೀಮಿತ ಇಲ್ಲ, ಎಲ್ಲರಿಗೆ ನೇರವಾಗಿ ಸಿಗುವಂಥ ಯೋಜನೆಗಳನ್ನು ತಂದಾರೆ ಮೋದಿಯವರು. ಹೀಗಾಗಿ ಈ ಸಲನೂ ಬಿ ಜೆ ಪಿ ಗೌರ್ಮೆಂಟ್ ಸರ್. ಪಕ್ಕಾ ಸರ್. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆ. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಾರೆ ಸರ್. ಗ್ಯಾರಂಟಿ ಕೊಟ್ಟರೆ ನಮ್ಮ ದುಡ್ಡು ನಮ್ಮನ್ನು ಬೇರೆದ್ರಿಂದ ತಿಳ್ಕೊತಾರೆ ಸರ್. ನೀವು ಎಕ್ಸಾಂಪಲ್ ಒಬ್ಬ KSRTC ಬಸ್ ಕಂಡಕ್ಟರ್ನ ನಿಮ್ಮ ಆತ್ಮೀಯದಾರನ್ನ ಕೇಳಿ ನೋಡಿ ಸರ್, ಅವ್ರು ಟಿಕೆಟ್ ಎಷ್ಟು ಹರಿತಾರೆ ಅಂತೇಳಿ. ಒಂದು ತುಂಬಿದ ಬಸ್ ಇರ್ಬೋದು, ಅವಾಗ ಫುಲ್ ಹರಿತಾರೆ. ಒಳ್ಳೆ ರಿಟರ್ನ್ ಹೋಗಿರ್ತೈತಲ್ಲ ಖಾಲಿ ಬಸ್, ಅವಾಗೂ ಅಷ್ಟು ಟಿಕೆಟ್ ಹರಿತಾರೆ ಸರ್ ಅವರು. ಅರ್ಧ ಗೌರ್ಮೆಂಟ್ಗೆ, ಅರ್ಧ ಅವ್ರಿಗೆ. ಹಿಂಗೆ ವ್ಯವಸ್ಥಿತವಾದ ಒಂದು ಭ್ರಷ್ಟಾಚಾರ ನಡೆಯದ ಸರ್. ಈಗ ಶಕ್ತಿ ಯೋಜನೆ ಫ್ರೀ ಕೊಟ್ಟಿರೋದ್ರಲ್ಲಿ ಭ್ರಷ್ಟಾಚಾರ ಇದೆ. ಅದರೊಳಗೆ ಭ್ರಷ್ಟಾಚಾರ ನಡೆಯದ ಸರ್. ಈಗ ಇದು KSRTC ಇದನ್ನು ಇದ್ರದ್ದು ಬಸ್ ಟಿಕೆಟ್ ಐತಲ್ಲ, ಅದ್ರಾಗ ವ್ಯವಸ್ಥಿತವಾದ ಭ್ರಷ್ಟಾಚಾರ ಸರ್ ಅದು. ನೀವು ಬೇಕಾದ್ರೆ ನಿಮ್ಮ ಆತ್ಮೀಯ ಇದ್ದವ್ರನ್ನ ಕೇಳ್ಬೋದು ಸರ್. ನಾವು ಒಬ್ಬ ಹೇಳತ್ತನಂತಲ್ಲ, ಕೇಳ್ಕೊಡ್ರಿ ಸರ್. ನನ್ನ ಸರ್ವೆ ಪ್ರಕಾರ ನಮ್ಮ ಫ್ರೆಂಡ್ಗೊಬ್ಬಗೆ ಫೋನ್ ಹಚ್ಚಿದ್ರಿ ನಾವು ನಿನ್ನೆ. ಈಗಿಲ್ಲ ಅದು ನೀವು ಯಾರ್ದು ಮುಂದೆ ಹೇಳ್ಬೇಡ, ಇದನ್ನ ಯಾಕೆ ಕೇಳತ್ತಿ, ಮತ್ತು ನಿನ್ನ ಅಷ್ಟೇ ಇರಲಿ ಅದು ಅಂತಂದ್ರಿ. ಆಯ್ತಪ್ಪ ಹೇಳಂತಂದೆ. ಇಲ್ಲ ನಮ್ಗೆ ಇದ್ದಿದ್ದು ಖರೆ, ನಮ್ಗೆ ಇನ್ಸೆಂಟಿವ್ ಸಿಗ್ತೈತೆ ಅದ್ರಾಗ, ಹಿಂಗಾಗಿ ಜಾಸ್ತಿ ಟಿಕೆಟ್ ಹರಿ ಅಂತಾರೆ ಅವ್ರು, ನಾವು ಹರಿದೋಗಿತೀವಿ ಅಂತಂದ್ರೆ. ಹಾಂ, ಈ ಗ್ಯಾರಂಟಿ ಇದೇ ಗ್ಯಾರಂಟಿ ನೋಡಿ ಸರ್. ಹಾಂ, ಈಗ ನೋಡಿರಿ ಸರ್, 10 ರೂಪಾಯಿ ಇದ್ದಿದ್ದು ಇದು 20 ರೂಪಾಯಿ ಇದ್ದಿದ್ದು ಬಾಂಡ 100 ರೂಪಾಯಿ ಆಗೈತೆ ಸರ್. ಹಾಂ 100 ರೂಪಾಯಿ ಬಾಂಡ 500 ಆಗೈತಿ. ಈಗ ಪಾಪ ಈಗ ದುಡಿ ವರ್ಗದ್ದು ಇದನ್ನು ನೋಡಿರಿ ಸರ್, ಈ ಸರಾಯಿ ಇರ್ಬೋದು, ಅದು ಎಷ್ಟು 110 ರೂಪಾಯಿ ಇದ್ದಿದ್ದು 180 ರೂಪಾಯಿ ಆಗೈತೆ ಸರ್. ಈ ಎಲ್ಲ ಸ್ಥಳೀಯವಾಗಿ ಪ್ರಹ್ಲಾದ್ ಜೋಶಿ ಅವರು ಎಷ್ಟರ ಮಟ್ಟಿಗೆ ಜನರ ಜೊತೆ ಕನೆಕ್ಟ್ ಇದ್ದಾರೆ. ಜೊತೆಗೆ ಅಭಿವೃದ್ಧಿ ವಿಚಾರ ಬಂದಾಗ ಕಳೆದ 20 ವರ್ಷದಿಂದ ಒಂದು ಗ್ರಾಫ್ ಇರುತ್ತಲ್ಲ, ಆ ಗ್ರಾಫ್ ಎಷ್ಟರ ಮಟ್ಟಿಗೆ ಮೇಲೋಗಿದೆ ಅಂತ ಅನ್ನಿಸ್ತಾ ಇದೆ? ಫುಲ್ ಮೇಲೋಗಿದೆ ಸರ್. ಈಗ ನಮಗೆ ಯಾವ್ಯಾವ ಅಭಿವೃದ್ಧಿ ಹುಬ್ಬಳ್ಳಿ ಧಾರವಾಡದಾಗ ಯಾವ ಡೆವಲಪ್ಮೆಂಟ್ ಇಶ್ಯೂ ಏನೈತಲ್ಲ ಅವನ್ನೆಲ್ಲ ಮಾಡ್ಯಾರ ಸರ್. ಈಗ ನೋಡಿರಿ ಸರ್, ನಮ್ಮ ಧಾರವಾಡಕ್ಕೆ ಇನ್ನೊಂದು ಹೆಮ್ಮೆಗಿರಿ ಅಂದ್ರೆ ವಿಧಿವಿಜ್ಞಾನ ಪ್ರಯೋಗಾಲಯ ಇದನ್ನು ಯೂನಿವರ್ಸಿಟಿ ತಂದ್ರೆ ಸರ್, ಅಗ್ರಿ ಯೂನಿವರ್ಸಿಟಿ. ಅದಂತಂದ್ರೆ IIT ಅಭಿವೃದ್ಧಿ ಮಾಡಿದ್ರು ಸರ್. ಇನ್ನೂ ಏನು ಬೇಕು ಸರ್? ಈಗ ನಾವು ಯಾರೋ ಸಾರ್ವಜನಿಕರ ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿದ್ರು ರಿಸೀವ್ ಮಾಡಿ ಮಾತಾಡುವಂಥ ಒಬ್ಬರು ಸಂಸದರಂದ್ರೆ ಅವ್ರು ಪ್ರಹ್ಲಾದ್ ಜೋಶಿ ಸರ್. ನಮ್ಮ ಹೆಸರು ಮುತ್ತು ಬೇಳೆ ಅಂತ ಸರ್. ಸರ್, ಹೆಂಗಿದೆ ಎಲೆಕ್ಷನ್ ಕಾವು? ಕಾಂಗ್ರೆಸ್ಸು BJP ನಡುವೆ ಹೋರಾಟನ, ಸಿದ್ದರಾಮಯ್ಯ ಮೋದಿ ನಡುವೆ ಹೋರಾಟನ ಹೇಗಿದೆ? ಎಲೆಕ್ಷನ್ ಕಾವು ಚಲೋ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಜೋಶಿಯವರ ಒಬ್ಬ ಸಾಮಾನ್ಯ ಪ್ರಜೆ ಕರೆ ಮಾಡ್ಯಾನಂದ್ರು ರೆಸ್ಪಾನ್ಸ್ ಮಾಡಿ, ಮರಳಿ ಕರೆ ಮಾಡಿ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಅವರು ರೆಸ್ಪಾನ್ಸ್ ಮಾಡ್ತಾರೆ ಸರ್. ಮತ್ತು ಹೊಳ್ಳಿ ಗ್ರಾಮೀಣ ಪ್ರದೇಶದೊಳಗೆ ಭೂಮಿ ಏನೈತೆ ಅಂದ್ರೆ ಈ ಒಳಗೆ ರೂಟೇಷನ್ ಇರ್ತದೆ ಸರ್. ಆ ರೂಟೇಷನ್ ಒಳಗೆ ಪ್ರಧಾನಮಂತ್ರಿ ಸಡಕ್ ಯೋಜನೆ ಒಳಗೆ ಸಾವಿರಾರು ಕೋಟಿ ಹಾಕಿ ರಸ್ತೆ ಸುಧಾರಣೀಕರಣ ಮಾಡ್ಯಾರ ರೀ. ಹೊಳ್ಳಿ ಹಿಂದೂ ದೇವಾಲಯಗಳನ್ನ ಮತ್ತು ಇಷ್ಟು ಸುಧಾರಣೆಗಳು ಮಾಡ್ಯಾರ. ಈ ಸದ್ಯ ಅರ್ಧಕ್ಕೆ ನಿಂತ್ಬಿಟ್ಟಾವ. ಫ್ರೀ ಗ್ಯಾರಂಟಿಗಳು ಬಂದ ಎಷ್ಟೋ ನಮ್ಮ ಊರು ದೇವಾಲಯಗಳು, ಎಕ್ಸಾಂಪಲ್ ನಮ್ಮೂರು ಆಂಜನೇಯ ದೇವಸ್ಥಾನ. ಬಹುತೇಕ ಮಹಿಳೆಯರು ನಮಗೆ 2000 ರೂಪಾಯಿ ದುಡ್ಡು ಬರ್ತಾ ಇದೆ, ಗೃಹ ಜ್ಯೋತಿ ಫ್ರೀ ಇದೆ, ಮತ್ತು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಫ್ರೀ ಕರೆಂಟ್ ಇದೆ,
ಮತ್ತು 2,000 ರೂಪಾಯಿ ದುಡ್ಡು ಬರ್ತಾ ಇದೆ, ಫ್ರೀ ಬಸ್ ಮಾಡಿದ್ದಾರೆ. ಇದು ಮೂರನ್ನ ಪ್ರಮುಖವಾಗಿ ಇಟ್ಕೊಂಡು ನಾವು ಕಾಂಗ್ರೆಸ್ ಓಟ್ ಹಾಕ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ನೀವು ಮಹಿಳೆಯರನ್ನ ಮಾತಾಡ್ಸಿದ್ದೀರಾ ಸರ್? ಮಾತಾಡಿ ಸರ್, ಹಂಗೂ ಅದಾರ ಕೆಲವಷ್ಟು ಜನ ಸರ್, ಹಿಂಗೂ ಅದಾರ. ಆದರೆ ನಮ್ಮ ದೇಶ, ನಮ್ಮ ಹೆಣ್ಮಕ್ಳು ಉಳಿಬೇಕಂದ್ರೆ ನಾವು ಹಿಂದುತ್ವ ನೋಡ್ಬೇಕಂದ್ರೆ BJPಗೆ ಓಟ್ ಹಾಕ್ಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿ ಹಾರಿಸ್ಬೇಕು. ಇಲ್ಲಿ ಧಾರವಾಡಕ್ಕೆ ಪ್ರಹ್ಲಾದ್ ಜೋಶಿ ಅವ್ರನ್ನೇ ಮತ್ತೊಮ್ಮೆ ನಾವು. ಅವ್ರ ಪ್ರಕರಣದ ಬಗ್ಗೆ ಹೇಗಿದೆ ಅಭಿಪ್ರಾಯ ಸರ್? ಅವರ CM ಸಿದ್ದರಾಮಯ್ಯ ಸರ್ ಅವರೇ ರೆಸ್ಪಾನ್ಸ್ ಮಾಡಲ್ರಿ. ಅವ್ರವ್ರ ವೈಯಕ್ತಿಕ ವಿಚಾರಗಳು ಅಂತಾರೆ. ಆ ನಂತರ ಮತ್ತೊಮ್ಮೆ ಕ್ಷಮೆ ಕೇಳ್ತಾರೆ. ಹಿಂಗಾದ ನಮ್ಮ ಸಾಮಾನ್ಯ ಜನ ಹಿಂದೂ ಹೆಣ್ಣು ಮಕ್ಕಳ ಪರಿಸ್ಥಿತಿ ಎಲ್ಲಿ ಆಗ್ಬೋದು ಅವರು ವಿಚಾರ ಮಾಡಕ್ಕೆ ಸರ್. ಅದನ್ನು ನೋಡಿ ಹಿಂಗೆ ಹಿಂದೂಗಳ ರಕ್ಷಣೆ ಬೇಕು ಅಂದರೆ ಯಾಕಂದರೆ BJPಯನ್ನು ಮೋದಿ ಅವ್ರಿಗೆ ಓಟ್ ಹಾಕಬೇಕು, ಇಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಇಡಬೇಕು ಸರ್. ಅವತ್ತು ನೋಡಿರಿ, ಇಮಿಡಿಯೇಟ್ಲಿ ಅವತ್ತೇನ ಸಾಯಂಕಾಲ ಅವ್ರು ಆದ ತಕ್ಷಣವೇ ಅವ್ರು ಮೀಟ್ ಮಾಡಿ ಅವ್ರಿಗೆ ಸಂರಕ್ಷಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ. ಅಂಥ ಒಬ್ಬ ನಾಯಕನನ್ನು ನಾವು ಮತ್ತೊಮ್ಮೆ ಹಾರಿಸ್ತಾ ಇರ್ಬೇಕಂತೇಳಿ ಮತ್ತೊಮ್ಮೆ ಜನಸಾಮಾನ್ಯರಲ್ಲಿ ಕಳಕಳಿ ವಿನಂತಿ ಕೇಳ್ಬೇಕು. ಈರಣ್ಣ ಗುಳ್ದಕಪ್ಪ ಸರ್. ನಾವೀಗ ಧಾರವಾಡದ ಸೂಪರ್ ಮಾರ್ಕೆಟ್ನಲ್ಲಿದ್ದೇವೆ. ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರೊಬ್ಬರು ನಮ್ಮ ಜೊತೆ ಇದ್ದಾರೆ. ಸರ್, ಹೆಂಗಿದೆ ವ್ಯಾಪಾರ? ವ್ಯಾಪಾರ ಎಲ್ಲ ಸ್ವಲ್ಪ ತಂಡ ಇದೆ, ಬಿಸಿಲು ಭಾಳ ಇದೆ. ಮಳೆ ಹಾದಿ ಕಾಯ್ಕೊಂಡು ಕುಂತೇವಿ, ಬಟ್ ಮಳೆ ಬರವಲ್ದು. ವ್ಯಾಪಾರದ ಜೊತೆಗೆ ಬೇಸಿಗೆ ಬಿಸಿಲು ಜೊತೆಗೆ ಎಲೆಕ್ಷನ್ ಬಿಸಿನೂ ಜಾಸ್ತಿ ಆಗಿದೆ ಅಂತ. ಎಲೆಕ್ಷನ್ ಬಿಸಿಲು ಇದೆ, ಬಟ್ ಅಷ್ಟು ಪಬ್ಲಿಸಿಟಿ ಇಲ್ಲ. ಅವ್ರ ರೊಕ್ಕ ಅವ್ರ ಕಡೆ ಉಳಿತಾವೆ. ಯಾಕೆ ಎಲ್ಲಿ ಪೋಸ್ಟರ್ ಹಂಚಿಲ್ಲ ಏನಿಲ್ಲ, ಹಂಗೆ ಒಟ್ಟು ನಡೆ ಹಚ್ಚಿದ್ದಾರೆ. ಈಗ ಒಟ್ಟು ನಡೆ ಹಚ್ಚಿದ್ದು. ಒಟ್ಟು ಈಗಂತೂ ಲೀಡ್ ಅಂತೂ ಪೂರ ಈಗ BJP ಅಂತೂ ಐತಿಲ್ಲ. ಟ್ರೆಂಡ್ ಯಾರ ಪರವಾಗಿದೆ? ಟ್ರೆಂಡ್ ಪೂರ BJP ಪರವಾಗಿ ಸರ್. ನಾವಂತೂ BJP ಪರವಾಗಿದೆ ಸರ್. ಹೌದು. ಅದಕ್ಕೆ 70 ವರ್ಷ ಮಾಡಲಿ ಕೆಲಸ ಅವ್ರು 10 ವರ್ಷ 370 ಕಿತ್ತು ಹಾಕಿದ್ರು. ಆಮೇಲೆ ಎಲ್ಲ ರೋಡ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನೇನು ಸರ್, ಎಲ್ಲ ನಾವು ಮೊಬೈಲ್ ಒಂದು ವರ್ಷಕ್ಕೆ ನಾವು 6,7 ಸಾವಿರ ರೂಪಾಯಿ ಆಕೈತಿ. 2,000 ರೂಪಾಯಿ ತಂದಿಟ್ಟಾರ ಅದನ್ನು. ಮತ್ತು ಇನ್ನೇನು ರೀ ಎಲ್ಲ ಕೊಡತ್ತಾರೆ. ಇವ್ರೇನು ರೀ ಕಾಂಗ್ರೆಸ್ನವ್ರು ಈಗೆಲ್ಲ ಫ್ರೀ ಕೊಡ್ತಾರೆ ಅಂತಾರೆ. ಮುಂದೆ ಎಲ್ಲಕ್ಕೂ ಹಾಕಿ ಎಲ್ಲಕ್ಕೂ ಅಪ್ಲಿಕೇಶನ್ ಕೊಡು ಎಲ್ಲಕ್ಕೂ ಅಪ್ಲಿಕೇಶನ್ ಕೊಡಬೇಕು. ಯಾವುದು ಮೋದಿ ಯಾವುದು ಅಪ್ಲಿಕೇಶನ್ ಕೇಳಿದರೆ ಯಾವುದೋ ಅಪ್ಲಿಕೇಶನ್ ಕೇಳಿಲ್ಲ. ಎಲ್ಲ ಫ್ರೀ ಕೊಟ್ಟಾನೆ ರೀ. ಇಂಜೆಕ್ಷನ್ ಕೊಡೋದು ಸದ ಫ್ರೀ ಕೊಟ್ಟ. ಅವಾಗ ಇವ್ರ ಟೈಪ್ ಏನೇ ಅಪ್ಲಿಕೇಶನ್ ಅದಕ್ಕೆ ಹೇಳೋದು ಕೊಟ್ಟೇನು ರೀ? ಇಲ್ಲ, ಒಳ್ಳೆಯಲ್ಲ. ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್. ಹಿಂಗೆ ಗ್ಯಾರಂಟಿ ನಮ್ಮ ತೊಗೊಂಡು ಅವ್ರು ನಮಗೆ ಹಾಕಾಕತ್ತಾರಲ್ರಿ ಅವರು. ಮತ್ತು ಇನ್ನೇನು ಮಾಡಬೇಕು? ಎಲ್ಲಕ್ಕೂ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡತ್ತಾರ. ಇಲ್ಲಿ ಜಿಲ್ಲಾ ಆಸ್ಪತ್ರೆ ಹೋದ 10 ರೂಪಾಯಿಂದ 20 ರೂಪಾಯಿ ಮಾಡಿಟ್ಟಾರಲ್ಲೇ. ಎಲ್ಲ ತಾತ್ಕಾಲಿಕ ಇರೋವಲ್ಲ. ಗೆಲ್ತಾರೆ ಅಂತೀರಾ? ಅದು ದೈವ ಇಚ್ಛೆ ಸರ್. ಧಾರವಾಡ ಕ್ಷೇತ್ರದಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅನ್ಸುತ್ತೆ? ನಮ್ಮ ಪ್ರಕಾರ BJPನೇ ಬರ್ಬೋದು ಅನಿಸ್ತದೆ ರೀ ಸರ್. ಆದ್ರೆ ಮೋದಿಯವ್ರದ ಬರ್ಬೇಕಂತ್ರಿ ಇದು ಒಂದ್ಸರಿ. ಅವರ ಎಲ್ಲ ಇದ್ರದ್ದು ಚಲೋ ಐತಿ. ಒಟ್ಟು ಅವರ ಬರ್ಬೇಕು ಅನ್ನೋದು ನಮ್ಮದು ಇದು ಉದ್ದೇಶ. ಕಾಂಗ್ರೆಸ್ ಅವರೆಲ್ಲ ಗ್ಯಾರಂಟಿ ಎಲ್ಲ ಕೊಟ್ಟು ಫ್ರೀ ಮಾಡೋರಲ್ಲ. ಅವ್ರು ಗ್ಯಾರಂಟಿ ಕೊಡಲಿ, ಬೇಕಾದ್ ಕೊಡಲಿ, ಆದ್ರೂ ನಮಗೆ BJPನೇ ಬೇಕು. ಹೌದು ರೀ, ಹೌದೌದು, ಅವರ ಬೇಕು. ಅವ್ರು ಈ ಕಡೆ 2,000 ರೂಪಾಯಿ ಕೊಟ್ಟಂಗೆ ಮಾಡ್ತಾರೆ. ಆ ಕಡೆ ಎಲ್ಲ ರೇಟ್ ಹೆಚ್ಚಿಗೆ ಮಾಡ್ಯಾರ. ಎಣ್ಣೆ ಅಕ್ಕಿ ಎಲ್ಲ ಹೆಚ್ಚಿಗೆ ಮಾಡ್ಯಾರ. ಯಾವ ಸರಿ ಐತ್ರಿ? ಏನು ತಿನ್ಬೇಕು ನಾವು ಬಡವ್ರ ಬಗ್ಗೆ? ಅದಕ್ಕಾಗಿ ನಮಗೆ ಮೋದಿ ಸರ್ಕಾರನ ಬೇಕಂತ ನಾವು ಅಂತೀವಿ. ಹೌದು ರೀ, ನಾವು ಯಾವಾಗಿದ್ರು ಅದು ಬರಲಿ ಬಿಡಲಿ, ಆದ್ರೆ BJPನೇ ನಮ್ದು ಯಾವಾಗಿದ್ರು. ಹೆಂಗಿದೆ ಸರ್ ಎಲೆಕ್ಷನ್ ಟ್ರೆಂಡು? ಈ ಕ್ಷಣಕ್ಕೆ ಯಾರು ಪರವಾಗಿದೆ? 7ನೇ ತಾರೀಕು ಏನು ಮತದಾನದ ಆಗ್ಬೋದು? ದೇಶ ಮತ್ತು ಸುಭದ್ರವಾಗಿರ್ಬೇಕು, ಸುರಕ್ಷಿತವಾಗಿರ್ಬೇಕು, ಅಭಿವೃದ್ಧಿ ಪರವಾಗಿರ್ಬೇಕಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಏಕಮೇವ ಆಯ್ಕೆ. ಎದಕ್ಕಂತಂದ್ರೆ ಇಲ್ಲಿ ನಮ್ಮ ಅಭ್ಯರ್ಥಿನೂ ಚಲೋ ಅದಾರ. ಸಾಮಾನ್ಯ ಕುಟುಂಬದಿಂದ ಬಂದರೂ ಅವ್ರು ತಮ್ಮ ಒಂದು ಜನಪರ ಕಾಳಜಿ ಮತ್ತು ಹೋರಾಟದ ಹಿನ್ನೆಲೆಯಿಂದ ಎಲ್ಲ ವರ್ಗ ಮತ್ತು ಜನರಿಗೆ ಸಮೀಪವಾಗಿದ್ದಂಥ ಅಭ್ಯರ್ಥಿ. ಯಾವುದೇ ಒಂದು ಕ್ಷೇತ್ರದ ಜಾತಿ ಮತಭೇದವನ್ನು ಮಾಡ್ದನ ಎಲ್ಲ ರೀತಿಯ ವರ್ಗದ ಜನರ ಜೊತೆನೂ ಅವ್ರ ಕಷ್ಟ ಸುಖಗಳನ್ನು ಕೇಳ್ತಾರೆ ಮತ್ತು ಅವ್ರಿಗಿರುವಂಥ ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯವನ್ನು ಕಾಣುವ ಮಟ್ಟನೂ ಅವುಗಳನ್ನು ಪರಿಹರಿಸುವ ಮಟ್ಟನೂ ಅವರು ಶ್ರಮವನ್ನು ವಹಿಸ್ತಾರೆ. ನಿಮ್ಮ ಆಯ್ಕೆ BJP ಆದರೆ ಮೋದಿ ನೋಡಿ ಓಟ್ ಹಾಕ್ತೀರಾ, ಜೋಶಿ ಅವ್ರು ನೋಡಿ ಓಟ್ ಹಾಕ್ತೀರಾ? ರಾಷ್ಟ್ರೀಯ ವಿಷಯಗಳ ಬಂದಾಗ ಮೋದಿಯವರು ಮತ್ತು ನಮ್ಮ ಸ್ಥಳೀಯ ವಿಷಯಗಳಂತಂದ್ರೆ ಮತ್ತು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೊಂಡಿಯಾಗಿ ಕೆಲಸ ಮಾಡುವಂಥ ಈ ಕರ್ನಾಟಕದಾಗ ಏಕಮೇವ ನಾಯಕ ಅಂತಂದ್ರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು. ಅನಂತಕುಮಾರ್ ಅವರ ನಂತರದಲ್ಲಿ ಅನಂತಕುಮಾರ್ ಅವರು ಸೆಂಟ್ರಲ್ ಗೌರ್ಮೆಂಟು ಅಥವಾ ಸ್ಟೇಟ್ ಗೌರ್ಮೆಂಟ್ಗೆ ಒಂದು ಕೊಂಡಿಯಾಗಿದ್ರು ಅಂತ ಹಿಂದೆ ಎಲ್ಲ ಪಕ್ಷದ ನಾಯಕರು ಮಾತಾಡ್ತಾ ಇದ್ರು. ಈಗ ಆ ಸ್ಥಾನವನ್ನು ಜೋಶಿ ಅವರು ತುಂಬ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಿದೆ. ನಿಮಗೂ ಹಂಗೆ ಅನ್ಸುತ್ತಾ? ಹೌದೌದು, ಇದ್ರೊಳಗೆ ಎರಡನೇ ಮಾತೇ ಇಲ್ಲ. ಅನಂತಕುಮಾರ್ ಅವರು ನಂತರ ಅವರು ಎಲ್ಲ ಜವಾಬ್ದಾರಿಯನ್ನು ಅವರು ತಮ್ಮನಾಗಿ ತೆಗೆದುಕೊಂಡು ರಾಜ್ಯ ಮತ್ತು ರಾಷ್ಟ್ರದ ನಡುವೆ ಯಾವುದೇ ಒಂದು ವಿವಾದಗಳ ಬರದೇ ಇರುವಂಥ ನಮ್ಮ ಕರ್ನಾಟಕಕ್ಕೆ ಏನೇನೋ ಒಂದು ಸೌಲಭ್ಯಗಳು ಸಲ್ಲಬೇಕು, ಕೇಂದ್ರದಿಂದ ಯಾವ್ಯಾವ ಯೋಜನೆಗಳನ್ನು ಬರಬೇಕು, ಆ ಎಲ್ಲ ಯೋಜನೆಗಳನ್ನು ತರಲಿಕ್ಕೆ ಹಗಲಿರುಳು ಶ್ರಮಿಸ್ತಾ ಇರುವಂಥ ಏಕಮೇವ ನಾಯಕ ಪ್ರಹ್ಲಾದ್ ಜೋಶಿ. ಗೆಲ್ತಾರೆ ಅಂತೀರಾ? ಅವರು ಸುಮಾರು 3 ಲಕ್ಷಗಳ ಅಂತರದಿಂದ ಗೆಲ್ತಾರೆ ಅನ್ನೋದು
ಜನರ ಮಾತನಾಡ್ಕೊಳ್ಳುವಂಥ ರೀತಿ, ಯಾಕಂದ್ರೆ ನಾವಿಲ್ಲಿ ವ್ಯಾಪಾರಸ್ಥರಿರ್ತೀವಿ, ಜನರ ಒಂದು ಅಂತರಂಗವನ್ನು ಕೇಳ್ತೇವೆ. ಯಾಕಂದ್ರೆ ಹಲವಾರು ಜನ ಬರ್ತಾರೆ. ಅವರು ಹೇಳೋದ್ರ ಪ್ರಕಾರ ಪ್ರಹ್ಲಾದ್ ಜೋಶಿ ಅವರು ಸುಮಾರು 3 ಲಕ್ಷಗಳ ಅಂತರದಿಂದ ಗೆಲ್ತಾರೆ ಅನ್ನೋದು ಜನರ ಆಸೆ. ಹೌದು, ಇದು ಒನ್ ಸೈಡ್ ಮ್ಯಾಚ್ ಇದ್ದಂಗೆ ಧಾರವಾಡದ ಒಳಗಡೆ. ಹಾಂ, ಆದರೆ ಇದಾಗಬೇಕು ಅಂತಂದ್ರೆ ಅವ್ರು ಮಾಡಿದಂಥ ಕೆಲಸಕ್ಕೆ ಬೆಲೆ ಬರಬೇಕು ಅಂತಂದ್ರೆ ಜನ 100ಕ್ಕೆ 100 ಮತದಾನವನ್ನು ಮಾಡಬೇಕು. 100ಕ್ಕೆ 100 ಮತದಾನವನ್ನು ಪ್ರಜ್ಞಾವಂತ ಮತದಾರರು ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಒಂದು ಬೆಲೆ ಬರ್ತದೆ. ಆದ್ದರಿಂದ ನಮ್ಮೆಲ್ಲರ ಗುರಿ 100ಕ್ಕೆ 100 ಮತದಾನ ಆಗಿದ್ರೆ ರಾಷ್ಟ್ರದ ಪ್ರಗತಿ ಸಾಧ್ಯ ಆಗ್ತದೆ ಅಂತೇಳಿ ಈ ಮೂಲಕ ಜನರಲ್ಲಿ ಮನವಿ ಮಾಡ್ಕೊಳ್ತೇನೆ. ಈ ಕ್ಷಣಕ್ಕೆ ಟ್ರೆಂಡ್ ಯಾವ ಕಡೆ ಇದೆ ಅಂತ ಅನ್ನಿಸ್ತಾ ಇದೆ? ನಾವು ಬಿ ಜೆ ಪಿ. ಯಾಕೆ? ನಮಗೆ ಮೋದಿ ಅವ್ರು ಬೇಕಾ, ನಮ್ಮ ದೇಶ ಉಳಿಬೇಕಾ, ಇನ್ನೂ ಸುಧಾರಣೆ ಆಗ್ಬೇಕು ನಮ್ಮ ದೇಶ. ಯಾಕಂದ್ರೆ ನಾವು ಇಲ್ಲ ಅಂದ್ರೆ ನಾವು ಪಾಕಿಸ್ತಾನ ಹಾಕ್ತೀವಿ. ನಾವು ಇಲ್ಲ, ನಮ್ಮ ಹೆಣ್ಮಕ್ಳು ಏನೂ ಉಳಿದಿಲ್ಲ, ಫ್ರೀ ಕೊಡತ್ತಾರಂತ ಆಸೆಗೆ ಬಿದ್ದು ನಾವು ತೊಗೊಳಕತ್ತರ. ಇವತ್ತು ಫ್ರೀ ಕೊಡ್ತಾರೆ, ನಾವು ಇನ್ನೊಬ್ರನ್ನ ಸಾಕುವಂಗದೇವಿ ಹೆಣ್ಮಕ್ಳು. ನಾವು ಇನ್ನೊಬ್ಬರಿಗೆ ದುಡಿದ ನಮ್ಮ ಗಂಡ ಇವತ್ತಿಗೆ ಬಿಟ್ಟು ಹೋದಾಗ ಅಥವಾ ಸತ್ತಾಗ ಅಥವಾ ಕುಡಿದು ಹಾಳು ಮಾಡುವಾಗ ನಾವು ಇನ್ನೊಬ್ಬರನ್ನ ಸಾಕುವಂಗಿರ್ಬೇಕಾದ್ರೆ, ನಮ್ಮ 2 ಮಕ್ಕಳು ತೊಗೊಂಡು ಜೀವನ ಮಾಡ್ತಿರ್ಬೇಕಾದ್ರೆ ನಮ್ಗೆ ಯಾಕೆ ಬೇಕ್ರಿ ಫ್ರೀ? ಬೇಡ ನಮಗೆ. ನಾವು ದುಡಿತೇವೆ, ನಾವು ಸಾಕ್ತೇವೆ, ಹೊಳ್ಳಿ ನಮ್ಮ ಮಕ್ಕಳನ್ನ ಸಾಕುವಂಥ ಛಲ ಐತೆ ನಮಗೆ ಬೇಡ ಇವೆಲ್ಲ ಫ್ರೀ. ನಾವು ಸ್ವಂತ ದುಡಿಮೆ ಮೇಲೆ ನಾವು ಹೊಟ್ಟೆ ತುಂಬ್ಕೋತೇವೆ. ನಮ್ಗೆ ಯಾವ ಫ್ರೀ ಬೇಡ. ನಮ್ಮ ದೇಶ ಉಳಿಬೇಕು, ನಮ್ಮ ಮಕ್ಕಳು ಉಳಿಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಲಿ ಅವರು. ನಮಗೆ ಬಿ ಜೆ ಪಿ ಬೇಕು, ಮೋದಿ ಬೇಕು. ಮೋದಿನೇ ಬೇಕ್ರಿ ಸರ್, ಮೋದಿ ಬೇಕ್ರಿ. ಈಗ ಏನು ಫ್ರೀ ಮಾಡಿದ್ರಲ್ಲ, ಅದು ಮಕ್ಕಳು ಎಜುಕೇಷನ್ ಕೊಟ್ಟಿದ್ರೆ ಎಷ್ಟೋ ಬಡ ಮಕ್ಕಳಿಗೆ ಉಪಯೋಗ ಆಗ್ತಿತ್ತು ರೀ. ಇದು ಫ್ರೀ ಬಸ್ ಮಾಡಿದ್ರಲ್ಲ ಉಪಯೋಗ ಆಗಿಲ್ಲ ರೀ, ಯಾರಿಗೂ ಉಪಯೋಗ ಆಗಿಲ್ಲ. ಎಲ್ಲ ನಷ್ಟ ಆಗತ್ತಿವಿನ ಉಪಯೋಗ ಆಗತ್ತಿಲ್ಲ ರೀ. ಮಕ್ಕಳ ಎಜುಕೇಷನ್ ಭಾಳ ಇದು ಹಿಂದುಳಿದು ಬಿಟ್ಟೈತೆ ರೀ. ಯಾಕಂದ್ರೆ ಬಡವ್ರ ಮಕ್ಕಳು ಮುಂದೆ ಬರತ್ತಿಲ್ಲ ರೀ ಸರ್. ಅದು ಸ್ಕಾಲರ್ಶಿಪ್ ಕೊಟ್ಟಿದ್ರೆ ಮಕ್ಕಳಿಗೆ ಎಷ್ಟೋ ಉಪಯೋಗ ಆಗೋಕಿತ್ತು ರೀ ಸರ್. ಸರ್, ಹೆಂಗಿದೆ ಸರ್ ಎಲೆಕ್ಷನ್ ಟ್ರೆಂಡ್? ಬಿ ಜೆ ಪಿಗೆ ರೀ, ಮೋದಿ ನೋಡ್ತೀವಿ. ಯಾಕೆ ಮೋದಿ ನಾವು ಯಾಕೆ ಅವ ದೇಶ ಭಕ್ತದನ, ದೇಶಕ್ಕಾಗಿ ಹೋರಾಡ್ತಾನ, ಮೋದಿಗೆ ಮಾಡೋರು. ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಹೆಂಗೆ ವರ್ಕ್ ಆಗಿದೆ? ಕಾಂಗ್ರೆಸ್ ಏನು ಕೆಲಸ ಇಲ್ಲ ರೀ, ಪರಿಚಯ ಇಲ್ಲ, ಅವ್ರು ಏನು ಅನ್ನೋದು ಗೊತ್ತಿಲ್ಲ. ಆದ್ರೆ ಬಿ ಜೆ ಪಿ ಮೋದಿಗೆ ಮಾಡೋರು ನಾವು. ಹೆಂಗಿದೆ ಎಲೆಕ್ಷನ್ ಕಾವು ಧಾರವಾಡದಲ್ಲಿ? ಯಾರು ಗೆಲ್ತಾರೆ ಅನ್ಸುತ್ತೆ ನಿಮಗೆ? ಮೋದಿ ಗೆಲ್ತಾರಂತ ಅನ್ಸಾದತ್ರಿ ನಮಗೂ. ಅವ್ರಲಿಂದ ಒಂದು ಸ್ವಲ್ಪ ಎಲ್ಲ ಇದರ್ಲಿಂದ ನಮಗೆ ಇದೈತಿ. ಮೋದಿಲಿಂದ ನಮಗೆ, ಸಿದ್ದರಾಮಯ್ಯಲಿಂದ ನಮಗೇನು ಅಷ್ಟು ಫ್ರೀ ಮಾಡ್ಯಾನಂದ್ರು ನಮಗೇನು ಲಾಭ ಇಲ್ಲ, ಒಟ್ಟ ಏನು ಇದಿಲ್ಲ. ಮನೆಗೆ 2,000 ರೂಪಾಯಿ ಬರ್ತದೆ, ಕರೆಂಟ್ ಫ್ರೀ ಇದೆ, ಬಸ್ ಫ್ರೀ ಇದೆ. ಅದೇನು ಮಾಡೋದ್ರಿ, ಅದನ್ನೇನು ಮಾಡೋದು ತಗೊಂಡು ಫ್ರೀ ಎಲ್ಲ ಜನಗೆ ಎಲ್ಲ ಇದು ಆಗ್ಬೇಕು, ಸಹಾಯ ಆಗಬೇಕು. ಒಂದು ಆಸ್ಪತ್ರೆಗೆ ಒಂದು ಇದನ್ನು ಮಾಡಬೇಕು, ಒಂದು ಮಕ್ಕಳಿಗೆ ಸ್ಕೂಲಿದ್ದು ಒಂದು ಇದನ್ನು ಮಾಡಿದರೆ ಒಂದು ಇದು. ಅವ್ರು ಯಾವುದೂ ಇಲ್ಲ, ಬರೀ 2,000 ರೂಪಾಯಿ ಕೊಡೋದು, ಆಮೇಲೆ ಈ ಬಸ್ ಫ್ರೀ ಮಾಡೋದು, ಎದಕ್ಕೆ ಬೇಕದೆಲ್ಲ? ನಮ್ಗೆ ಈ ಸಲ ಮೋದಿನ ಗೆಲ್ಬೇಕ್ರಿ. ಈ ಕ್ಷಣಕ್ಕೆ ಟ್ರೆಂಡ್ ಯಾರ ಪರವಾಗಿದೆ ಅಂತ ಅನ್ಸುತ್ತೆ? ಹಾಗೇನಾದರೂ ಹೇಳೋದಾದ್ರೆ ನಿಮ್ಮ ಆಯ್ಕೆ ಯಾರ್ದು? ಇವಾಗ ಟ್ರೆಂಡ್ ಮೋದಿಯವ್ರ ಪರವಾಗೇ ಇದೆ. ಮೋದಿಯವ್ರ ಸಲುವಾಗಿ ಬಿ ಜೆ ಪಿ ಗೆಲ್ಲಿಸ್ಬೇಕಷ್ಟೆ. ಸೊ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಗೆ ಕೆಲಸ ಮಾಡಿದ್ದಾರೆ? ಕಳೆದ 20 ವರ್ಷಗಳಿಂದ ಅವರೇ ಸಂಸದರಾಗಿದ್ದಾರೆ. ಒಳ್ಳೆ ಮಾಡಿದ್ದಾರೆ. ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ತಂದಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ತಂದಿದ್ದಾರೆ, IIT ಬಂದಿದೆ. ಆಮೇಲೆ ಇದು ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸಸ್ ಯೂನಿವರ್ಸಿಟಿ ಬಂದಿದೆ. ಆಮೇಲೆ BRTS ಮಾಡಿದ್ದಾರೆ. ತುಂಬ ಕೆಲಸ ಮಾಡಿದ್ದಾರೆ. ಕೆಲಸ ಆಗಿದೆ, ತುಂಬ ಆಗಿದೆ. ಸೊ ಕಾಂಗ್ರೆಸ್ಸು ಪದೇ ಪದೇ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿದೆ. ಕಳೆದ 4 ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳಿದ್ದಾರೆ. ಸೊ ಇದು ಕಾಂಗ್ರೆಸ್ ಗೈನ್ ಆಗದೆ ಇರೋದಕ್ಕೆ ಕಾರಣ ಅಂತ ಏನಾರು ಅನ್ಸುತ್ತಾ ನಿಮಗೆ? ಕಾಂಗ್ರೆಸ್ಸು ಅದು ಗ್ಯಾರಂಟಿ ಅಂತ ಕೊಟ್ಟಿದೆ. ಗ್ಯಾರಂಟಿ ಅದು ನಮ್ಮ ದುಡ್ಡು ತೊಗೊಂಡು ನಮಗೆ ಕೊಡ್ತಾ ಇದೆ. ನಮಗೆ ಜಾಸ್ತಿ ಎಲ್ಲ ರೇಟ್ ಎಲ್ಲ ಜಾಸ್ತಿ ಮಾಡಿ ಅದೇ ದುಡ್ಡಿಂದ ನಮಗೆ ಕೊಡ್ತಾ ಇದೆ. ಅದೇನು ಮಾಡ್ತಾ ಇಲ್ಲ, ಯೂಸ್ ಆಗಲ್ಲ. ಸೊ ಓವರಾಲ್ ಎಲೆಕ್ಷನ್ ಟ್ರೆಂಡ್ ಅಂತ ಬಂದಾಗ ಧಾರವಾಡದಲ್ಲಿ BJP ಇದೆ ಅಂತ ನೀವು ಹೇಳ್ತಾ ಇದ್ದೀರಿ? BJP ಬಂದೇ ಯಾಕಂದರೆ ಕೆಲಸ ಮಾಡಿದ್ದಾರೆ. MP ಅವರು ಮೋದಿಯವ್ರ ಪರವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೋದಿಯವರೇ ಬರ್ತಾರೆ. ನೋಡಿ, ಇಲ್ಲಿ ನಮ್ಮ ಧಾರವಾಡ ಶಹರ ಒಳಗೆ ಅಂದರೆ ನಮ್ಮ ಇವರು ಪ್ರಹ್ಲಾದ್ ಜೋಶಿ ಅವ್ರದ್ದು ಜಾಸ್ತಿ ಇದೆ. ಅವ್ರದ್ದೇ ಒಂದು ಸ್ವಲ್ಪ ಅವ್ರದ್ದೇ ವಿನೋದ್ ಅಸೂಟಿ ಅವರು ಹೊಸ ಮುಖ. ಅವ್ರದ್ದೇನು ಇವಾಗ ಹೊಸ ಕ್ಯಾಂಡಿಡೇಟು, ಅದ್ರ ಬಗ್ಗೆ ನಾವು ಇನ್ನೂ ಏನು ಯೋಚನೆ ಮಾಡಿಲ್ಲ. ಅವ್ರದ್ದೇನು ಗ್ಯಾರಂಟಿನೂ ಇಲ್ಲ. ಪ್ರಹ್ಲಾದ್ ಜೋಶಿನೇ ಬರೋದು ಗ್ಯಾರಂಟಿ ಅನ್ನಿಸ್ತದೆ. ಅವರೇ ಬರ್ತಾರಂತೀರ? ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಅನ್ಸುತ್ತೆ? ಧಾರವಾಡಕ್ಕೆ ಸಂಬಂಧಿಸಿದಂತೆ ಬಿ ಜೆ ಪಿ ಗೆಲ್ಲಬಹುದು ಅಂತ ನಮ್ಮ ಅಭಿಪ್ರಾಯ. ಪ್ರಹ್ಲಾದ್ ಜೋಶಿಯವರೇ ಮತ್ತೊಮ್ಮೆ ಚುನಾಯಿತರಾಗಿ ಬರ್ಬೋದು. ಯಾಕೆ ಅಂತ ಅನ್ಸುತ್ತೆ ಸರ್?
ಈಗ ದೇಶದ ಹಿತದೃಷ್ಟಿಯಿಂದ ನೋಡಿದಾಗ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ 10 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ ಅಥವಾ ಇತರ ದೇಶಗಳನ್ನ ಸಂಬಂಧ ಯಾವುದೇ ವಿಷಯವನ್ನು ತೊಗೊಂಡ್ರೆ ಹೊಸ ದಿಶೆ ಒಂದು ಉಂಟಾಗಿದೆ. ಅದೇ ದಿಶೆಯಲ್ಲಿ ನಡೆದ್ರೆ ದೇಶದ ಪ್ರಗತಿ ಆಗ್ತದೆ. ಇಂದಿನ ಸ್ಪರ್ಧಾತ್ಮಕ ದಿನಗಳಲ್ಲಿ, ಅಂತಾರಾಷ್ಟ್ರೀಯ ವ್ಯಾಪಾರದ ಸ್ಪರ್ಧಾತ್ಮಕ ದಿನಗಳಲ್ಲಿ ನಮ್ಮ ದೇಶದಲ್ಲಿ ವ್ಯಾಪಾರದ ಅಭಿವೃದ್ಧಿ ಹೆಚ್ಚು ಆಗಬೇಕು. ಅಂದರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಆಗೋದು ಅದು ಕಡಿಮೆ ಆಗ್ತದೆ. ಅದಕ್ಕಾಗಿ ಸರ್ಕಾರ ಕಠಿಣ ನಿರ್ಧಾರಗಳನ್ನು ತಗೋಬೇಕಾಗ್ತದೆ. ಸರ್ಕಾರ ಮತ್ತು ಪ್ರಜೆಗಳು ಎಫಿಷಿಯನ್ಸ್ಲಿ ಕೆಲಸ ಆಗುವಂಥ ಧೋರಣೆಗಳು ಬೇಕಾಗಿದೆ. ಮತ್ತು ದೇಶದಲ್ಲಿ ಒಂದು ಸ್ಥಿರ ಸರ್ಕಾರ ಇದ್ದರೆ ಮಾತ್ರ ದೇಶದ ಪ್ರಗತಿಗೆ ಒಂದು ಸರಿಯಾದ ದಿಶೆ ಸಿಗ್ತದೆ. ಇಲ್ಲವಾದರೆ ಈಗ ವಿರೋಧ ಪಕ್ಷಗಳಲ್ಲಿ, ಅವರನ್ನು ಅಪೋಸ್ ಮಾಡುವಂಥ ಪಕ್ಷಗಳಲ್ಲಿ ಯಾವುದೇ ಪ್ರಮುಖ ನೇತೃತ್ವ ವಹಿಸಿಕೊಳ್ಳುವಂಥ ಸಾಮರ್ಥ್ಯ ಇದ್ದಂಥ ಲೀಡರ್ಗಳು ಇಲ್ಲ. ಅವರು ಬರೀ ಕ್ರಿಟಿಸೈಸ್ ಮಾಡ್ತಾರೆ ವಿನಃ ಒಂದು ಅದಕ್ಕೆ ಆಲ್ಟರ್ನೇಟಿವ್ ರೆಮಿಡಿಯನ್ನು ಯಾರೂ ಕೊಡ್ತಾ ಇಲ್ಲ. ಅದಕ್ಕೆ ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಆರಿಸಿ ಬರಬೇಕಂತ ನನ್ನ ಅಭಿಪ್ರಾಯ. ಈ ಕ್ಷೇತ್ರದಲ್ಲಿ ಮೋದಿಯವರನ್ನು ನೋಡಿ ಜನ ಓಟ್ ಹಾಕ್ಬೇಕಾ, ಜೋಶಿಯವರನ್ನು ನೋಡಿ ಓಟ್ ಹಾಕ್ಬೇಕಾ? ಎರಡೂ ನೋಡಬೇಕಾಗ್ತದೆ. ಆದರೆ ಇವತ್ತಿನ ಮಟ್ಟಿಗೆ ನೋಡಬೇಕಾದ್ರೆ ಪ್ರಮುಖವಾಗಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಅವಶ್ಯದ. ಆದರೆ ಪ್ರಹ್ಲಾದ್ ಜೋಶಿಯವರು ಒಬ್ಬ ಮಂತ್ರಿಯಾಗಿ ಒಬ್ಬ ಸಾತ್ವಿಕ ವ್ಯಕ್ತಿ ಅಂತ ಕಂಡು ಬರ್ತಾರೆ. ಆದ್ದರಿಂದ ಅವರನ್ನು ನೋಡಿದರೂ ಸಹಿತ ನಾವು BJPಗೆ ಓಟ್ ಹಾಕಬೇಕಾಗ್ತದೆ. ಹೇಳಿ ಸರ್, ಹೆಂಗಿದೆ ಎಲೆಕ್ಷನ್ ಕಾವು? ಯಾರು ಬರ್ಬೋದು ಈ ಸರಿ? ಸರ್, ಯಾರು ಇದು ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ಆಯ್ಕೆ ಮಾಡ್ತೀವಿ ಸರ್. ನಿಮಗೆ ಯಾರು ಒಳ್ಳೆಯವರು ಅಂತ ಅನ್ನಿಸ್ತಾ ಇದೆ ಈ ಕ್ಷಣಕ್ಕೆ? ಸರ್, ಈಗ ಕ್ಷಣದಲ್ಲಿ ಈಗ 5 ವರ್ಷದಲ್ಲಿ ಏನು ವಿಕಾಸ ಆಗಿಲ್ಲ ಸರ್. ಏನು ರೋಜ್ಗಾರನೂ ಇಲ್ಲ. ಆಮೇಲೆ ನಿಮ್ದು ಎಲ್ಲ ತುಟ್ಟಿ ಮಾಡ್ಯಾರ. ಈ ದುಬಾರಿ ಆಗೈತೆ ರೀ ಸರ್. ಎಲ್ಲ ಗ್ಯಾಸ್ ನೋಡಿರಿ 460 ರೂಪಾಯಿ ಎಲ್ಲಿತ್ತು ಕಾಂಗ್ರೆಸ್ ಕಾಲದಲ್ಲಿ. ಈಗ BJPಯಲ್ಲಿ 1150 ರೂಪಾಯಿ, 1200 ಮಟ್ಟ ಹೋಗ್ತು ರೀ. ಈಗ ನೀವು ಒಳ್ಳೆ ಎಣ್ಣೆ 200 ಮಟ್ಟ ದಾಟಿದೆ. ಟಮಾಟಿ 150 ಎಲ್ಲ ತುಟ್ಟಿ ಆಗಿದೆ ಸರ್. ಯೋಜಗಾರರು ಯಾರಿಗೂ ಇಲ್ಲ ರೀ ಸರ್. ಬರೀ 5 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಮಂದಿಗೆ ರೋಜ್ಗಾರ ಕೊಡಾಗ್ತಿಲ್ಲ. ಆಮೇಲೆ ಈ ತುಟ್ಟಿಗಾಲ ಏನಿದೆ ಎಲ್ಲ ಕಡಿಮೆ ಮಾಡ್ತಿಲ್ಲ. ಮಂದಿ ಎಲ್ಲ ಭಾಳ ವಿಷನ್ನಾಗ ಅದಾರೆ, ಭಾಳ ಪ್ರಾಬ್ಲಮ್ನಾಗ ಅದಾರೆ. ಈ ಒಳ್ಳೆ ಏನು ಆಗತ್ತಿಲ್ಲ ಸರ್. ಅಂದರೆ ಏನಾಗ್ಬೋದು ಸರ್ ಎಲೆಕ್ಷನಲ್ಲಿ? ನೋಡಿರಿ ಸರ್, ಯಾರು ಈಗ ನೋಡಿರಿ ಕಾಂಗ್ರೆಸ್ ಏನು ಇದು ಮಾಡಿದ್ರಿ, ವಾದಿ ಮಾಡಿತ್ತು ಗ್ಯಾರಂಟಿ, ಅದು ಕೊಡಾಕ್ತಾರೆ ಅವರು. 2000 ರೂಪಾಯಿ ಹೆಣ್ಮಕ್ಳಿಗೆ ಹಾಕ್ತಾರೆ. ಆಮೇಲೆ ಅಕ್ಕಿ ರೊಕ್ಕ ಹಾಕ್ತಾರೆ. ಆಮೇಲೆ ಫ್ರೀ ಬಸ್ ಐತ್ರಿ ನಿಮ್ದು. ಆಮೇಲೆ ಫ್ರೀ ಕರೆಂಟ್ ಐತ್ರಿ. ಇವ್ರು 9 ವರ್ಷನ್ಯಾಗ ಹೇಳಿದ್ದೆಲ್ಲ ಸುಳ್ಳು ರೀ. ಅಚ್ಚೇ ದಿನ ಹಿಂಗೆ ಅಂತ ಹೇಳಿ ಅಚ್ಚೆ ಮಂದಿ ಅದಾರಲ್ರಿ, ಎಲ್ಲರಿಗೂ ಸಾಯಿಸಿಬಿಟ್ಟಾರ ಇವರು. ಎಲ್ಲ ಬಡವ್ರಿಗೆ ತೆಗೆದು ಹಾಕಿದ್ದು ಕೆಲಸ ಮಾಡ್ಯಾರ ಇವರು. ಒಟ್ಟು ಬಡವ್ರಿಗೆ ಏನೂ ಮಾಡಿಲ್ಲ. ಯಾರು ಬರ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಬರ್ಬೋದು ಸರ್. ನಿಮ್ಗೇನು ಅನ್ಸುತ್ತೆ ಸರ್? ನಮ್ಮ ಕಾಂಗ್ರೆಸ್ ಬಂದ್ರೆ ಬೆಟರ್ ನೋಡ್ರಿಪ್ಪ. ಯಾಕಂದ್ರೆ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂದ್ರೆ ಇನ್ನೂ ಮಟ್ಟ 15 ರೂಪಾಯಿ ಬಂದಿಲ್ಲ. ನಾವು ದುಡೋದು 10 ರೂಪಾಯಿ ಜಮಾ ಮಾಡಿ ಯಾವಾಗ ಆಗಬೇಕು. ಪೆಟ್ರೋಲ್ ನೋಡ್ರಿ 75 ರೂಪಾಯಿ ಇತ್ತು, 110 ರೂಪಾಯಿ ಆಯ್ತು. ಏನು ದುಡುಕಿ ಮಾಡ್ಬೇಕು? ನಮ್ಗೇನೂ ಹೆಲ್ಪ್ ಇಲ್ಲ. ನಮ್ಮ ಆಟೋಟವ್ರಿಗೆ ಏನೂ ಹೆಲ್ಪ್ ಇಲ್ಲ. ನಮಗೆ ಒಂದು ಯೋಜನೆ ಮಾಡ್ಬೇಕಿಲ್ರಿ. ನಮ್ಗೇನಾರ ಅಂತ ಪ್ರಿಯ ಕೊಡಬೇಕು. ನಾವು ಆಟೋಟವ್ರಿಗೆ ಹಿಂಗೆ ಒಂದು ತಿಂಗಳಿಗೆ ಇಷ್ಟು ಕೊಡ್ತೀವಿ ಅಂತ ಹೇಳಬೇಕು. ಏನೂ ಇಲ್ಲ. ಏನು ಮಾಡ್ಬೇಕ್ರಿ? ಯಾರು ಗೆಲ್ಬೋದು ಅನ್ಸುತ್ತೆ? ಹಾಸ್ತಾರ್ರಿ ಕಾಂಗ್ರೆಸ್. ಎದಕ್ಕಂದ್ರೆ 2000 ರೂಪಾಯಿ ಕೊಟ್ಟಾರ್ರಿ. ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ, ಎಲ್ಲ ಮಾಡ್ಯಾರ್ರಿ. ಅನುಕೂಲ ಆಗೈತೆ ರೀ ಎಲ್ಲದಕ್ಕೂ. ಎಲ್ಲರಿಗೂ ಅನುಕೂಲ. ವರ್ಕ್ ಆಕೈತೆ ರೀ ಪಕ್ಕ. ಈ BJPಯವರು ದುಡ್ಡು ಹಾಕ್ತೀವಿ, ನಾವು ರೈತರಿಗೆ 6000 ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದಾರಲ್ಲ, ಎಲ್ಲ ಸುಳ್ಳರಿ. ಅದೆಲ್ಲ ಸುಳ್ಳು. ಆಮೇಲೆ GST ಮಾಡಿಬಿಟ್ಟಾರ್ರಿ. GST ಮಾಡಿಂದ ನಮಗೆ ಬಡವ್ರ ಬಗ್ರಿಗೆಲ್ಲ ಹೊಡೆದು ಕೊಟ್ಬಿಟ್ಟೈತ್ರಿ. ದುಡ್ಕೊಂಡು ತಿನ್ನೋರು ಏನು GST ತುಂಬಬೇಕು ಹೇಳ್ರಿ ನೋಡೋಣ. ಕಾಂಗ್ರೆಸ್ ಆದ್ರೆ ಈಗ ಮೊದಲಿಂದ ಈ ಸೋನಿಯಾ ಗಾಂಧಿ 100 ರೂಪಾಯಿಯಿಂದ ಗಂಡ ಸತ್ತವ್ರಿಗೆ ರೊಕ್ಕ ಮಾಡ್ಯಾಳ್ರಿ. ಮತ್ತು ಈಗ 1200 ರೂಪಾಯಿ ತೊಗೊಳಕತ್ತಾರ್ರಿ. ಮತ್ತು ಈಗ 2000 ರೂಪಾಯಿ ತೊಗೊಳತ್ತೇವ್ರಿ. ಅವ್ರದ್ದು ಏಟಾರ ಒಟ್ಟು ಅನ್ನ ತಿಂದೇವು ಇಲ್ರಿ ನಾವು. ಮತ್ತು ಅದಕ್ಕಾಗಿ ಕಾಂಗ್ರೆಸ್ ಹಾಕ್ತೇವ್ರಿ ನಾವು. ಯಾರು ಬರ್ಬೋದು? ನಮ್ಮ ಕರ್ನಾಟಕದಲ್ಲಿ ಯಾವಾಗೂ ಕಾಂಗ್ರೆಸ್ ರೀ. ನಮ್ಮ ಧಾರವಾಡದಲ್ಲೂ ಕಾಂಗ್ರೆಸ್. ಜೋಶಿ ಅವರು 20 ವರ್ಷದಿಂದ ಸಂಸದರಾಗಿದ್ದಾರೆ. ಅವ್ರ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾರ್ದು ಅಭಿಪ್ರಾಯ ಹೇಳ್ಬೇಕು ಹೇಳಿಲ್ರಿ ನಮಗೆ. ಯಾರೂ ಗೆದ್ದು ಬರಲಿ ರೀ, ಒಬ್ಬ ಮನುಷ್ಯ ಇರ್ಬೇಕು ರೀ. ಮನುಷ್ಯತ್ವ ಆಗಿರ್ಬೇಕು ಅವನ ಕಡೆ. 4 ಜನರಿಗೆ ಹೆಲ್ಪ್ ಮಾಡುವಂಥದ್ದು ಇರಬೇಕು ಅವನಿಗೆ. ಬಡವರಿಗೆ ಹೆಲ್ಪ್ ಮಾಡೋದು, ಶಾಲೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಹಾಸ್ಪಿಟಲ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಇಂಥದ್ದೊಂದು ಆಗಿರ್ಬೇಕು ಅವರಿಗೆ. ಯಾರೂ ಗೆದ್ದು ಬರಲಿ, ಅದರಿಂದ ನಮಗೇನಿಲ್ಲ. ನಿಮ್ಮ ಅಭಿಪ್ರಾಯ ಸದ್ಯಕ್ಕೆ ಕಾಂಗ್ರೆಸ್ ಪರವಾಗಿ? ಕಾಂಗ್ರೆಸ್ ಬರಬೇಕು.
ಗೆಲ್ತೀನಿ ಪಕ್ಕ ಹೊಸಟಿ ಅವರು ಹೆಂಗೆ ಕ್ಯಾರೆಕ್ಟರ್ ಅವ್ರದ್ದು ಚಲೋ ಇದೆ. ಚಲೋ ಐತೆ. ಮೀಟ್ ಆಗಿದ್ದೀರಾ ನೀವು? ಇಲ್ರಿ, ನಾವು ಯಾರ ಜೊತೆ ಯಾರು ಪಾಲಿಟಿಕ್ಸಲ್ಲಿ ಮಧ್ಯದಲ್ಲಿ ಹೋಗೋದಿಲ್ಲ ರೀ. ಆದರೆ ನಮ್ಮ ಪ್ರಕಾರ ನಾವು ಹೇಳಬೇಕಂದ್ರೆ ನಮ್ಮ ಅನಿಸಿಕೆ ಹೆಂಗಿದೆ, ಕಾಂಗ್ರೆಸ್ ಬರಬೇಕು. ಈ ವೋಟಿಂಗ್ ಏನು ಜಾತಿ ಮೇಲೆ ವೋಟಿಂಗ್ ಆಗತ್ತದಲ್ಲ, ಇದೆಲ್ಲ ಬಂದಾಗಬೇಕು. ಮೈಂಡ್ ವಾಶ್ ಮಾಡಿ ಏನು ಜಾತಿ ಗೀತಿ ತುಂಬಿದಾರಲ್ಲ, ಇದೆಲ್ಲ ಕ್ಲಿಯರ್ ಆಗಬೇಕು. ಎಲ್ಲರೂ ಫ್ರೆಶ್ ಆಗಬೇಕು, ಹೊಸ ಜೀವನ ಮಾಡಬೇಕು, ಹೊಸದಾಗಿರಬೇಕು. ಹುಬ್ಬಳ್ಳಿ ಧಾರವಾಡ ಈಸ್ಟ್, ಹುಬ್ಬಳ್ಳಿ ಧಾರವಾಡ ವೆಸ್ಟ್, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಹಾಗೂ ಧಾರವಾಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ನೋಡಿದ್ವಿ. ಬಹುತೇಕ ಎಲ್ಲ ಕಡೆಗಳಲ್ಲೂ ಒನ್ ಸೈಡ್ ಮ್ಯಾಚ್ ಥರದಾದಂಥ ಒಂದು ಅಭಿಪ್ರಾಯ ಇದೆ. ಅದರಲ್ಲೂ 80% ಕಂಪ್ಲೀಟಾಗಿ BJPಯ ಪರವಾಗಿದ್ದರೆ ಒಂದು 20% ಕಾಂಗ್ರೆಸ್ ಪರವಾದಂಥ ಅಲೆ ಈಗ ಸದ್ಯಕ್ಕೆ ಇಲ್ಲಿ ಕಾಣಿಸ್ತಾ ಇದೆ. ವಿನಯ್ ಅಸೂಟಿಯವರು ಜನರಿಗೆ ಪರಿಚಯ ಇಲ್ಲ ಅನ್ನೋದು ಒಂದು ಆರೋಪ. ಆದರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರೆ ಮತ್ತು ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಭಿಪ್ರಾಯಗಳನ್ನು ಇಲ್ಲಿನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದೇ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದಂಥ ಇನ್ನೂ 4 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಾವು ಸರ್ವೆಯನ್ನು ಮಾಡ್ತೀವಿ, ಗ್ರೌಂಡ್ ರಿಪೋರ್ಟನ್ನು ಮಾಡ್ತೀವಿ, ಎಲ್ಲ ಜನರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತೀವಿ. ಆದರೆ ಮೊದಲನೇ ದಿನದ ಟ್ರೆಂಡ್ ಪ್ರಕಾರ BJP ಪರವಾದಂಥ ಅಲೆ ಇಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಕಾಂಪಿಟೇಷನನ್ನು ಕೊಡುವಂಥ ಹಂತದಲ್ಲಿ ಮಾತ್ರ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿನ ಜನ ಹೇಳ್ತಿದ್ದಾರೆ. ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ಗಳನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಹಾಗೂ ಡೈಲಿ ಹಂಟ್ನಲ್ಲಿ ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ.